ನಮಸ್ಕಾರ. ತುಂಬಾ ಗ್ಯಾಪ್ ಆದ್ಮೇಲೆ ಮತ್ತೆ ನಿಲಿಪಡೆಗೆ ಸ್ವಾಗತ. ನಾವೇ ಲೇಜಿ ಆಗಿದ್ವಿ ಅನ್ಸುತ್ತೆ, ತುಂಬಾ ಮಾಡಿರ್ಲಿಲ್ಲ ರೀಸೆಂಟ್ ಆಗಿ ಎಪಿಸೋಡ್ಸ್ ಯಾವುದು. ಬಟ್ ಇವತ್ತು ಈ ಎಪಿಸೋಡ್ ಅಲ್ಲಿ ನಾವು ಸೀಸನ್ ರಿವ್ಯೂ ಮಾಡಕ್ ಬಂದಿದೀವಿ. ನನ್ನ ಜೊತೆ ಯಶ್ ಇದಾರೆ ಮತ್ತೆ ಶರತ್ ಇದಾರೆ. ವೆಲ್ಕಮ್ ಬ್ಯಾಕ್ ಬಾಯ್ಸ್. ಥ್ಯಾಂಕ್ ಯು ಮಂಜು. ನಮಸ್ಕಾರ ಮಂಜು. ಬ್ಯಾಕ್ ಟು ಯು ಟು. ಓಕೆ, ನೈಸ್. ಸೊ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ಆಗಿ ಈ ಸೀಸನ್ ಸಖತ್ ಸ್ಟಾರ್ಟ್ ಆಯ್ತು ಅಂದ್ರೆ ಡ್ಯೂರೆಂಟ್ ಕಪ್ ಅಲ್ಲಿ ನಾವು ಚೆನ್ನಾಗಿ ಆಡ್ತಾ ಇದ್ವಿ. ಜರಗೋಜ ಲಾಸ್ಟ್ ಸೀಸನ್ ಆಫ್ ಜಾನ್ ಅಲ್ಲಿ ಬಂದ್ರು ಕೂಡ ಅವ್ರಿಗೆ ಒಳ್ಳೆ ಟೈಮ್ ಸಿಕ್ಕಿತ್ತು. ಪ್ರೀ ಸೀಸನ್ ಆಗಿತ್ತು, ತಮ್ಮದೇ ಆದಂತ ಪ್ಲೇಯರ್ಸ್ ಬಂದಿದ್ರು. ಡ್ಯೂರೆಂಟ್ ಕಪ್ ಅಲ್ಲಿ ವಿ ಥಾಟ್ ವಿ ಕುಡ್ ಗೋ, ಆದ್ರೆ ಅಲ್ಲಿ ಕೂಡ ಸೆಮಿಫೈನಲ್ ಅಲ್ಲಿ ಬಗಾನ್ ಮೇಲೆ ಸೋಲ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ISL ಸ್ಟಾರ್ಟ್ ಆಗುತ್ತೆ. ISL ಎಕ್ಸ್ಟ್ರಾರ್ಡಿನರಿ ಲೆವೆಲ್ ಸ್ಟಾರ್ಟ್ ಮಾಡ್ತೀವಿ. ಐ ಥಿಂಕ್ ರೀಸೆಂಟ್ ಹಿಸ್ಟ್ರಿಯಲ್ಲಿ ನಾವು ಆತರ ಸ್ಟಾರ್ಟ್ ಸಿಕ್ಕೇ ಇರಲಿಲ್ಲ ನಮ್ಗೆ. ಅಷ್ಟು ಚೆನ್ನಾಗಿ ಸ್ಟಾರ್ಟ್ ಸಿಕ್ಕು. ಮತ್ತೆ ಜಾನ್ ಫೆಬ್ ಅಲ್ಲಿ ಮತ್ತೆ ಎಲ್ಲ ಡ್ರಾಪ್ ಮಾಡ್ತೀವಿ. ಹಾಗೆ ಫೈಟ್ ಬ್ಯಾಕ್ ಮಾಡಿ ಟಾಪ್ 3 ಫಿನಿಶ್ ಮಾಡ್ತೀವಿ. ಈ ತರ ಇಲ್ಲಿ ಅಪ್ ಅಂಡ್ ಡೌನ್ ಇದ್ದಂತ ಸೀಸನ್ ಬಗ್ಗೆ ರಿವ್ಯೂ ಮಾಡಕ್ ಬಂದಿರೋದು. 2024-25 ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ವಿ ಡೋಂಟ್ ನೋ, ಆನೆಸ್ಟ್ಲಿ ಡೋಂಟ್ ನೋ ತರ ಸೀಸನ್ ಇದು. ವಾಟ್ ಇಫ್ಸ್ ಅಂತೂ ತುಂಬಾ ಇದಾವೆ. ವಾಟ್ ಕುಡ್ ಹ್ಯಾಪನ್ ಇದೆಯಲ್ಲ, ಅದಂತೂ ಎಕ್ಸ್ಟ್ರಾರ್ಡಿನರಿ ಲೆವೆಲ್ ಇದಾವೆ. ಏನೇನೆಲ್ಲ ಆಗ್ಬೋದಿತ್ತು, ನಮ್ ಕೆಪಾಸಿಟಿನೂ ಇತ್ತು ಅಂಡ್ ಪ್ಲೇಯರ್ಸ್ ಆ ತರ ಇತ್ತು. ಸೊ ಅದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಂಡು ಮೊದಲನೇದಾಗಿ ಎಸ್ ನಾನು ನಿನ್ ಕಡೆ ಬರ್ತೀನಿ. ನಾವು ಇದ್ರ ಬಗ್ಗೆ ತುಂಬಾ ಮಾತಾಡಿದೀವಿ. ನಾವು ಆಲ್ಮೋಸ್ಟ್ ಎವ್ರಿ ಎಪಿಸೋಡ್ ಅಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಮಾತಾಡ್ತಾನೆ ಇರ್ತೀವಿ. ನಮ್ ಸ್ಕೌಟಿಂಗ್ ನಾವು ಇವಾಗ 2013 ಇರೋದ್ರಿಂದ ಆಲ್ರೆಡಿ 12 ವರ್ಷ ಕಂಪ್ಲೀಟ್ ಆಗಕ್ ಬಂತು ನಮ್ದು ಈ ಜೂನ್ ಬಂದ್ರೆ. ಸೊ 12 ವರ್ಷ ಆಗಿರುವಂತ ಒಂದು ಟೀಮ್ಗೆ ಒಂದು ಸೆಟ್ ಆಫ್ ಸ್ಟ್ರಕ್ಚರ್ಡ್ ಸ್ಕೌಟಿಂಗ್ ಮತ್ತೆ ಇನ್ನೂ ಇಲ್ಲ ಅಂತ ನಮ್ ಫೀಲಿಂಗ್. ನಿನಗೇನ್ ಅನ್ಸುತ್ತೆ? ಪಾರ್ದಿಂದ ಅಲ್ಲ ಡೆರೆಲ್ ಕಾಲರಿಂದ ತುಂಬಾ ಇನ್ನೂ ಜಾಸ್ತಿ ಬೇಕಾ BFCಗೆ ಅಟೆನ್ಷನ್ ಅಂತ? ಹೌದು, ಯಾಕಂದ್ರೆ ನಮ್ದು ಸ್ಕೌಟಿಂಗ್ ಅಂತ ಯಾವ್ದು ಇಲ್ಲ ನಮ್ಗೆ. ಬಿಕಾಸ್ ಫಾರಿನ್ ಸ್ಕೌಟ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಇಂಡಿಯನ್ ಸ್ಕೌಟ್ಸ್ ಆಗಿರ್ಬೋದು, ನಮ್ದು ಟೀಮ್ ಅಲ್ಲಿ ಯಾರು ಇಲ್ಲ. ಐ ಥಿಂಕ್ ವಿಲ್ ಆಪರೇಟ್ ಥ್ರೂ ಅಲ್ವಿನ್ ಲಾರೆನ್ಸ್ ಅನ್ಸುತ್ತೆ. ಅವರು ಈಸ್ ನಾಟ್ ಅ ಸ್ಕೌಟ್ ಬಟ್ ವಿಲ್ ಆಪರೇಟ್ ಥ್ರೂ ಹಿಮ್ ಅಂತ ಅನ್ಸುತ್ತೆ. ಬಟ್ ವಿ ನೀಡ್ ಅ ಸ್ಕೌಟ್. ಯಾಕಂದ್ರೆ ತುಂಬಾ ಇವಾಗ ಹೈದರಾಬಾದ್ ಆಗಿರ್ಲಿ, ಇಲ್ಲ ಪಂಜಾಬ್ ಆಗಿರ್ಲಿ, ಈವನ್ ಸಮ್ಟೈಮ್ಸ್ ಕೇರಳ ಬ್ಲಾಸ್ಟರ್ಸ್ ಫಾರ್ ದಟ್ ಮ್ಯಾಟರ್, ಅವ್ರದೆಲ್ಲ ಸೈನಿಂಗ್ಸ್ ನೋಡಿದ್ರೆ, ಫಾರಿನ್ ಸೈನಿಂಗ್ಸ್ ನ್ಯೂ ಫೇಸಸ್ ದೇ ಆರ್ ಪ್ರಾಮಿಸಿಂಗ್. ಲೈಕ್ ಎಕ್ಸಾಂಪಲ್ ಪಂಜಾಬ್ ತಗೊಂಡ್ರೆ ಲಾಸ್ಟ್ ಸೀಸನ್ ತಲಾಲ್ ತಗೊಂಡ್ ಬಂದಿದ್ರು, ಆಮೇಲೆ ಲೂಕಾ ಮಜನ್ ತಗೊಂಡ್ರು. ಈ ಸೀಸನ್ ನೋಡಿದ್ರೆ ಪುಲ್ಕಾ ವಿಡಾಲ್, ಫಿಲಿಪ್ ಮರ್ಸಾಕ್, ಆಮೇಲೆ ಅಸ್ಮೀರ್. ಲೈಕ್ ಅವ್ರ ಸ್ಕೌಟಿಂಗ್ ಎಲ್ಲ ಟಾಪ್ ಲೆವೆಲ್ ಇದೆ. ಪುಲ್ಕಾ ವಿಡಾಲ್ ಅವರೆಲ್ಲ ಲೈಕ್ ಯಂಗ್ ಪ್ಲೇಯರ್ಸ್, 27-28 ಅರ್ಜೆಂಟೀನಾ ತಗೊಂಡ್ ಬಂದಿರೋದು. ಅದೇ ಅವರೆಲ್ಲ ಲೈಕ್ ಐ ಥಿಂಕ್ ಅವ್ರದ್ದು ಸ್ಟಾರ್ಟಿಂಗ್ ಅವರು ಫಸ್ಟ್ ಫೇಸ್ ಅಲ್ಲಿ ಏನ್ ಗೆಲ್ಲಕ್ ಕಾರಣ ಇವರೇ. ಸೆಕೆಂಡ್ ಫೇಸ್ ಅಲ್ಲಿ ಮೇ ಬಿ ಏನೇ ಇಂಪ್ಯಾಕ್ಟ್ ಆಗಿರ್ಬೋದು, ಬಟ್ ಪ್ಲೇಯರ್ಸ್ ಆಫ್ ಟಾಪ್ ಸೈನಿಂಗ್ಸ್ ಮೇ ಬಿ ಇಂಡಿಯನ್ಸ್ ಅಷ್ಟೊಂದು ಇದನ್ನ ಆಗಿಲ್ಲ ಅವ್ರಿಗೆ. ಬಟ್ ಫಾರಿನ್ ಸೈನಿಂಗ್ಸ್ ಅಂತ ಬಂದಾಗ ಎಕ್ಸೆಪ್ಷನಲಿ ವೆಲ್. ಸೊ But it's like I remember 2017, 2018 season, 2019-20 season ನಾವು ಆ ಥರ ಫೇಸ್ಗಳನ್ನ ತುಂಬಾ ನೋಡಿದ್ವಿ. ನಮಗೆ ಅವರು BFC ಸೈನ್ ಮಾಡಿದಾಗ ಅವ್ರು ಹೆಂಗ್ ಆಡ್ತಾರೆ ಅನ್ನೋದ್ರ ಬಗ್ಗೆ ಐಡಿಯಾನೇ ಇರ್ತಿರ್ಲಿಲ್ಲ. ಆಲ್ ವಿ ಹ್ಯಾಡ್ ವಾಸ್ ಒಂದು ಹೋಪ್, ಆಡ್ತಾರೆ. ಆ ಒಂದು ಹೋಪ್ನೆಸ್ ಇಸ್ ಗುಡ್. ಇವಾಗ ನನಗೆ ಅರ್ಥ ಆಗುತ್ತೆ, ಇವಾಗ ಪ್ರೂವನ್ ಆಗಿರೋ ಪ್ಲೇಯರ್ಸ್ ನ ನಿನ್ ಟೀಮಿಗೆ ತರೋದು ಎಲ್ಲ ಈಸ್ ಫೈನ್. ಬಟ್ ದೆನ್ ದ ಪ್ರಾಬ್ಲಮ್ ಕಮ್ಸ್ ವಿತ್ ದ ಬಜೆಟ್ ಆಲ್ಸೋ. ಒನ್ಸ್ ಯು ಆರ್ ಲುಕಿಂಗ್ ಅಟ್ ದ ಪ್ರೂವನ್ ಪ್ಲೇಯರ್ ಅಲ್ಲ, ಅವ್ರ ಮಾರ್ಕೆಟ್ ವ್ಯಾಲ್ಯೂ ಆಗಿರ್ಬೋದು, ಬಿಕಾಸ್ ಆರ್ ಅ ಪ್ರೂವನ್ ಪ್ಲೇಯರ್, ದೇ ಇಸ್ ಅದರಲ್ಲಿ ತುಂಬಾ ಮನಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಬಟ್ ವೆನ್ ಯು ಬ್ರಿಂಗ್ ಸಂಬಡಿ ಹೂ ಇಸ್ ಯಂಗ್, ಇಲ್ಲ ಅವನಿಗೆ ಪ್ರೂವ್ ಮಾಡಬೇಕು ಅನ್ನೋದಿರ್ಬೋದು, ಇಲ್ಲ ಅವ್ನ್ ಚಾನ್ಸಸ್ ಸಿಗ್ದಲೆ, ಎಸ್ಟಾಬ್ಲಿಷ್ ಆಗ್ದಲೆ, ನಾವು ಐ ಗಾಟ್ ಅ ಚಾನ್ಸ್, ನಾನು ಪ್ರೂವ್ ಮಾಡ್ಲೇಬೇಕು ಅನ್ನೋ ಒಂದು ಎಂತೂಸಿಯಾಸಮ್ ಏನಿದೆ, ಅದು ಬಹಳ ಇಂಪಾರ್ಟೆಂಟ್. ಅಂಡ್ ನಾವು ತುಂಬಾ ಫೇಸಸ್ ನೋಡಿದ್ವಿ BFC ಹಿಸ್ಟ್ರಿಲಿ. ತುಂಬಾ ಹೊಸ ಫೇಸಸ್. ಎವ್ರಿ ಟೈಮ್ ಹೊಸ ಫೇಸ್ ಬಂದಾಗ ನಾವು ಯೂಟ್ಯೂಬ್ ವಿಡಿಯೋ ಸರ್ಚ್ ಮಾಡೋದು, ಅವ್ನು ಹೆಂಗ್ ಗೋಲ್ ಸ್ಕೋರ್ ಮಾಡಿದಾನೆ ಅನ್ನೋದು ನೋಡೋದು, ಅದೆಲ್ಲ ಚೆನ್ನಾಗಿರ್ತಿತ್ತು. ಬಟ್ ಲೇಟ್ಲಿ ಐ ಡೋಂಟ್ ನೋ ಸ್ಕೌಟಿಂಗ್ ಹೇಗೆ ವರ್ಕ್ ಆಗ್ತಿದೆ ಅಂತ ನನಗೆ ಐಡಿಯಾ ಇಲ್ಲ. ಬಟ್ ನಾವೇನ್ BFC ನೋಡ್ತಾ ಇದೀವೋ ಅದೆಲ್ಲ ಓಲ್ಡ್ ಫೇಸಸ್, ಇಲ್ಲ ಬೇರೆ ಟೀಮ್ ಅವರು ಹುಡುಕಿ ತಂದಿರೋ ಫೇಸಸ್ ನ, ಅವರು ಪ್ರೂವ್ ಆಗಿರೋ ಫೇಸಸ್ ನ ನಾವು ಮತ್ತೆ ಬ್ಯಾಂಗ್ಳೂರಿಗೆ ತಂದು ರಿಯೂಸ್ ಮಾಡ್ತಾ ಇದೀವಿ. ಒಂದ್ ಮಟ್ಟಿಗೆ ಅದು ಓಕೆ, ಒಳ್ಳೇದು. ISL ಎಕ್ಸ್ಪೀರಿಯನ್ಸ್ ಯಾವ್ದೇ ಪ್ಲೇಯರ್ ಇದ್ರೆ ಅದು ತುಂಬಾ ಒಳ್ಳೇದು. ಬಟ್ ಹೊಸ ಪ್ಲೇಯರ್ ಬಂದ್ರೆ ಚೆನ್ನಾಗಿರುತ್ತೆ. ಆ ಒಂದು ಏನಿದೆ, ಐಡಿಯಾ ಏನಿದೆ, ತುಂಬಾ ಡಿಫ್ರೆನ್ಸ್ ಇರುತ್ತೆ, ಚೆನ್ನಾಗಿರುತ್ತೆ. ಎಕ್ಸಾಕ್ಟ್ಲಿ, ಅದು ಒಂದಲ್ಲ. ಇನ್ನೊಂದೇನಂದ್ರೆ, ಫಾರ್ ಎಕ್ಸಾಂಪಲ್ 1-2 ಸೀಸನ್ ಆಡ್ಬಿಟ್ಟಿದ್ರೆ ದೇ ಆರ್ ಆಲ್ರೆಡಿ ನೋನ್ ಫೇಸಸ್. ಇನ್ನೊಂದು ಆ ಫ್ಯಾನ್ಸ್ ಅಲ್ಲಿ ಒಂದ ಹೊಸ್ತನ ಎಕ್ಸೈಟ್ಮೆಂಟ್ ಅನ್ನೋದಿರಲ್ಲ. ಯಾಕಂದ್ರೆ ನೋಡಿದೀವಿ, ಗೊತ್ತಿರುತ್ತೆ ಏನೆಲ್ಲ ಹಂಗ ಆಡ್ತಾನೆ ಇವನು ಅಂತ. ಬಟ್ ನಾವು ಟ್ರೋಫಿ ವಿನ್ ಆಗಕ್ ಹೋಗ್ತೀವಿ ಅಂದಾಗ ಅದೊಂದು ಅಸುರೆನ್ಸ್ ಒಳ್ಳೇದು ಅಂತ ಹೇಳ್ಬೋದು, ಅದು ನಿಜ. ಆದ್ರೆ
ಆದ್ರೆ ಅಗೇನ್ ಕ್ವಶನ್ ಬರೋದೇನು ಗೊತ್ತಾ, ನಮ್ ಫಾರ್ ಎಕ್ಸಾಂಪಲ್ ಇವಾಗ ನಾವು ಇನ್ಸೈಡ್ ISL ಪ್ಲೇಯರ್ಸ್ ತಗೊಳ್ತಿದೀವಿ ಅಂತ ಬಂದಾಗ ನಾವು ಆಲ್ರೆಡಿ ತುಂಬಾ ಇನ್ವೆಸ್ಟ್ ಮಾಡ್ತಾ ಇದೀವಿ. ಸೊ ತುಂಬಾ ಜನ ಬ್ಲೇಮ್ ಮಾಡ್ತಿರ್ತಾರೆ ಪಾರ್ಜಿಂದಲ್ನ, ಲೈಕ್ BFC ಜಾಸ್ತಿ ಕಾಸ್ಟ್ ಇನ್ವೆಸ್ಟ್ ಮಾಡಲ್ಲ ಅಥವಾ ಬಗಾನ್ ಲೆವೆಲ್ ನಾವಿಲ್ಲ, ಅವರು ಸ್ಕೌಟಿಂಗ್ ಅದು ಇದು ಅನ್ಕೊಂಡೆ. ಬಗಾನ್ ಆದ್ರೂ ಸಂಜೀವ್ ಗೋಯಂಕಾ ಇಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದಟ್ ಯಾರದು ಕೇರಳ ಯಾರೋ ಇದಾರಲ್ಲ ಅವರಲ್ಲಿ ಹ್ಯಾಂಡಲ್ ಮಾಡ್ತಾ ಇರೋದು ಫುಟ್ಬಾಲ್ ಸೀನ್ಸ್ ನ ಕಂಪ್ಲೀಟ್ ಆಗಿ. ಸೊ ಈಸ್ ರನ್ನಿಂಗ್ ದಟ್ ಹೋಲ್ ಸೀನ್ ಅವ್ರು ರನ್ ಮಾಡ್ತಿದಾರಲ್ಲ, ಈ ಸ್ಕೌಟಿಂಗ್ ಆಸ್ಟ್ರೇಲಿಯಾದಲ್ಲಿ ಅವ್ರು ಸ್ಕೌಟ್ ಮಾಡ್ತಿದ್ದಾರೆ ಅವ್ರ ಕಡೆಯಿಂದ. ಸೊ ಅದೆಲ್ಲ ಹ್ಯಾಪನ್ ಆಗ್ತಿದೆ. ಇಲ್ಲಿ ಏನಾಗುತ್ತೆ ಅಗೇನ್ ಎಲ್ಲರೂ ಹೋಗೋದು ಪಾರ್ಜಿಂದಾಗಿ ಕೂರ್ತಾರೆ. ಪಾರ್ಜಿಂದಲ್ಲಿ DC ಹೋಗಿರೋ DC ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, BFC ಕೊಡ್ತಿಲ್ಲ. ಬ್ರದರ್ ಇಂಪಾರ್ಟೆನ್ಸ್ ಅಂದ್ರೆ ಅವ್ರು 2-3 ಐ ಮೀನ್ ಹರಿಯಾಣ ಸ್ಟೀಲರ್ಸ್ ಆಯ್ತು, DC ಆಯ್ತು, BFC ಆದಾಗ ಯು ಕ್ಯಾನ್ ಓವರ್ಲುಕ್ ಅಲ್ಲ, ಈ ಕಾಂಟ್ ಬಿ ಇನ್ವಾಲ್ವ್ ಇನ್ ಎವ್ರಿಥಿಂಗ್. ಇಲ್ಲಿ ಬರೋದು ಹಾಗೆ ನಾವು ಕ್ವಶನ್ ಮಾಡ್ಬೇಕಾಗಿರೋದಾಗಿ ಡೆರನ್ ಕಾಲ್ದರ ಅಂಡ್ ಪ್ರೆಸೆಂಟ್ಲಿ ನಮಗ್ ಗೊತ್ತಿರೋ ಮಟ್ಟಿಗೆ ಐ ಮೀನ್ ಅಲ್ವಿನ್ ಬೀನ್ BFC ಸಿನ್ಸ್ ಸ್ಟಾರ್ಟ್ ಅಲ್ಲ. ಸೊ ಅವರು ಅನ್ಲಿಸ್ಟ್ ಸ್ಟಾರ್ಟ್ ಮಾಡಿ ಇವಾಗ ಹೆಡ್ ಅನ್ಲಿಸ್ಟ್ ಆಗಿ ಅದ್ರ ಜೊತೆ ಸ್ಕೌಟಿಂಗ್ ಕಂಪ್ಲೀಟ್ ಆಗಿ ನೋಡ್ಕೊಳ್ತಿದ್ದಾರೆ. ಇಂಡಿಯನ್ ಪ್ಲೇಯರ್ಸ್ ನಾಟ್ ಜಸ್ಟ್ ಫಾರಿನ್ ಪ್ಲೇಯರ್ಸ್ ಅಲ್ಲ, ಸ್ಕೌಟಿಂಗ್ ಅಂತ ಕ್ವಶನ್ ಬಂದಾಗ ನಾಟ್ ಜಸ್ಟ್ ಫಾರಿನ್ ಪ್ಲೇಯರ್ಸ್ ಅಲ್ಲಿ ನಮ್ಗೆ ಹೊಸ ಸರ್ಪ್ರೈಸ್ ಗಳು ಸಿಗ್ತಾನೆ ಇಲ್ಲ. ವಿ ಅಗ್ರಿ ಆನ್ ದಟ್. ಲಾಸ್ಟ್ ಐ ಥಿಂಕ್ ವಿಚ್ ವಾಸ್ ಎ ಹಿಟ್, ಕಂಪ್ಲೀಟ್ ಹಿಟ್ ವಾಸ್ ಅಗೇನ್ ವಿ ಗೋ ಬ್ಯಾಕ್ ಟು ದ ಮೀಕು ಥಿಂಗ್. ಸೊ ಅಲ್ಲಿಗೆ ಹೋಗೋದು ಬೇಡ. ಬಟ್ ಹೇಳೋದೇನಂದ್ರೆ ಬರೀ ಫಾರಿನ್ ಪ್ಲೇಯರ್ ಸೈನಿಂಗ್ಸ್ ಎಲ್ಲ ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಇಂಡಿಯನ್ ಸೈನಿಂಗ್ಸ್ ಕೂಡ ವಿ ಆರ್ ನಾಟ್ ಅಪ್ ಟು ದ ಮಾರ್ಕ್. ನಮಗೆ ಒಂದು ಕ್ಲಬ್ ಅಲ್ಲಿ ಅಲ್ವಿನ್ ಲಾರೆನ್ಸ್ ಅಂತವ್ರು 10 ವರ್ಷ 12 ವರ್ಷ ಇದ್ದಾದ್ಮೇಲೆ ಹೌ ಕ್ಯಾನ್ ವಿ ಗೋ ಅಂಡ್ ಬೈ ಜೆಸೆಲ್, ಹೌ ಕ್ಯಾನ್ ವಿ ಗೋ ಅಂಡ್ ಬೈ ಹಲಿಚರಣ್ ಹಜಾರಿ, ಏನಾಗ್ತಿದೆ ಅಲ್ಲಿ ಅಂತ. ಅಂದ್ರೆ ಅಟ್ ಲೀಸ್ಟ್ ಇಂಡಿಯನ್ ಸೈನಿಂಗ್ಸ್ ಬಂದಾಗ ಕ್ವಶನೇಬಲ್ ದೊಡ್ಡ ಕ್ವಶನ್ ಮಾಡುವಂತ ಒಂದು ಪಾಸಿಬಿಲಿಟಿ ಇದೆ ಸ್ಕೌಟಿಂಗ್ ಗೆ. ಬಿಕಾಸ್ ಹೊಸದಾಗಿ ಬಂದಿರೋ ಯಾವ ಪ್ಲೇಯರ್ಸ್ ಈ ಸೀಸನ್ ದೇ ಕುಡ್ ನಾಟ್ ಮೇಕ್ ಇಟ್ ಅಲ್ವಾ ಶರತ್? ಇಂಡಿಯನ್ ನೀನ್ ಹೇಳಿದ್ದು ಬಹಳ ದೊಡ್ಡ ಪ್ರಾಬ್ಲಮ್. ಫರ್ಗೆಟ್ ಅಬೌಟ್ ಫಾರಿನ್ ಸೈನಿಂಗ್ಸ್ ಹೋದಾಗ ಓಕೆ ಫೈನ್, ಅವರೊಂದು ಬೇರೆ ಲೀಗಲ್ ಆಡಿದ್ದಾರೆ, ಅವ್ರು ಇಲ್ಲಿ ಆಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇಸ್ ಫೈನ್. ನೀವ್ ನೋಡ್ರೋ ಲೈಕ್ ಸಂಬಡಿ ಲೈಕ್ ಹಾಲಿಚರಣ್ ಹಜಾರಿ, ಐ ಡೋಂಟ್ ನೋ, ಐ ಮೀನ್ ನೀವ್ ಏನ್ ಯೋಚನೆ ಮಾಡಿ ತಂದ್ರು ಅಂತ ನನಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ವೆನ್ ವಿ ಸಿ ಸಂಬಡಿ ಅಂಡ್ ಅವನು ವಾಟ್ ಐ ಡೋಂಟ್ ನೋ, ಐ ಮೀನ್ ಐ ಡೋಂಟ್ ರಿಮೆಂಬರ್ ಇನ್ ಪ್ಲೇಯಿಂಗ್. ಇಫ್ ನನ್ ಕಣ್ಣು ಮುಚ್ಚಿದ್ರೆ ಅವನ್ನ ಹೈದರಾಬಾದ್ ಜರ್ಸಿಲ್ ನೋಡ್ಬೋದು ಹೊರತು ಬೆಂಗಳೂರು ಜರ್ಸಿಲ್ ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಾನೆ ಇಲ್ಲ. ದಟ್ಸ್ ಅ ಡಿಸಾಸ್ಟರ್, ರೈಟ್? ಇಟ್ಸ್ ಇವನ್ ದ SL, ಅವ್ನು ಯಾವಾಗ್ಲೂ ಯಾರ ಇಂಜುರಿ ಆದ್ರೆ ಸಬ್ಸ್ಟಿಟ್ಯೂಟ್ ಅಲ್ಲಿ ಬರ್ತಿದ್ದ. He costed few games, to be honest. I remember one such game, maybe I don't remember whether it was Chennai or Goa. If they brought, I think it's half time ಅಲ್ಲಿ ಸುರೇಶ್ ಅಂಗೋ ಯಾರಿಗೋ ಇಂಜುರಿ ಆಯ್ತು ಅಂತ half time ಅಲ್ಲಿ ತಂದ್ರು. Oh my god, we could be ನೋಡಕ್ಕಾಗ್ತಿಲ್ಲ ಅವ್ನ ಆಡಿದನ್ನ. ಸೊ ದಿಸ್ ಇಸ್ ತುಂಬಾ ನೋ ತರೋಂತ ವಿಷಯ. ಅಂದ್ರೆ ಹೊರಗೆ ಹೋಗಿ ತರೋದು ಬೇರೆ, ಇಲ್ಲೇ ಇರೋ ಪ್ಲೇಯರ್ಸ್ ನೀನು ಕರೆಕ್ಟ್ ಆಗಿ ಪಿಕ್ ಮಾಡಿ ತರ್ತಿಲ್ಲ ಅಂದ್ರೆ ಕ್ವಶನಬಲ್, ತುಂಬಾ ಕ್ವಶನಬಲ್ ಇದು. ವೆರಿ ಟ್ರೂ ಅಲ್ಲ. ಸಿ ಫಾರ್ ಎಕ್ಸಾಂಪಲ್ ಇದು ಏನು ಕ್ವಶನಬಲ್ ಅಂದ್ರೆ, ನಾವು ಇಲ್ಲಿ ಯಾರು ಕ್ವಶನ್ ಮಾಡ್ಬೇಕಾಗಿದೆ ಅಂದ್ರೆ ಹೋಲ್ ಸ್ಕೌಟಿಂಗ್ ಟೀಮ್ ಅಂಡ್ ಆಲ್ವಿನ್ ಅಲ್ಲ. ಬಿಕಾಸ್ ಆಲ್ವಿನ್ ಈಸ್ ವಿತ್ BFC ಫಾರ್ ಸೋ ಲಾಂಗ್. ಸೊ ಈ ಶುಡ್ ನೋ BFC ಏನ್ ಬೇಕು ಅನ್ನೋದು. ಅವ್ರಿಗಿನ ಬೆಟರ್ ನೋಬಡಿ ಕ್ಯಾನ್ ಆಕ್ಚುಲಿ ಅಂಡರ್ಸ್ಟ್ಯಾಂಡ್ ವಾಟ್ BFC ನೀಡ್ಸ್ ಅಲ್ಲ, ಅವ್ರಿಗಿನ ಚೆನ್ನಾಗಿ. ಸೊ ಆ ತರ ಸಿಚುವೇಶನ್ ಇರ್ಬೇಕಾದ್ರೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೂ ಅಗೇನ್ ನನ್ಗೆ ನೆನಪಿದೆ ಒಂದ್ಸಾರಿ, ಐ ಥಿಂಕ್ ಸಂದೀಪ್ ಮೆನನ್ ಇಂಜುರಿ ಟೈಮ್ ಎಪಿಸೋಡ್ ಅನ್ಸುತ್ತೆ, ಈ ವಾಸ್ ಟಾಕಿಂಗ್ BFC ಸೈನಿಂಗ್ಸ್. ಐ ಥಿಂಕ್ ಇದು 2021 ಸೀಸನ್ ಸಾರ್ಥಕ್ ನಾವು ಸೈನಿಂಗ್ ಮಾಡಿದ್ವಲ್ಲ, ಸಾರ್ಥಕ್ ಅಂಡ್ ಸೆಂಟರ್ ಬ್ಯಾಕ್ ಯಾರು ಇನ್ನೊಬ್ರು ಇದ್ರಲ್ಲಿ ಜಮ್ಶೆಡ್ಪುರ್ ಆಡ್ತಾರಲ್ಲ ಇವಾಗ BFC ಅಲ್ಲಿ ಇದ್ರು, ಪ್ರತೀಕ್ ಚೌಧರಿ. ಸೊ ಪ್ರತೀಕ್ ಅಂಡ್ ಸಾರ್ಥಕ್ ಸೈನ್ ಮಾಡಿದಾಗ ಇವನ್ ಸಂದೀಪ್, ನಂಗೆ ಇನ್ನೂ ನೆನಪಿದೆ ಅದು, ಸ್ಟಿಲ್ ರಿಂಗ್ಸ್ ಇನ್ ಅಂದ್ರೆ BFC ಪ್ರತೀಕ್ ಅಂಡ್ ಸಾರ್ಥಕ್ ಸೈನ್ ಮಾಡಿದಾರೆ ಅಂದ್ರೆ ದಟ್ ಶೋಸ್ ವೇರ್ BFC ಇಸ್ ಹೆಡಿಂಗ್ ಟುವರ್ಡ್ಸ್ ಅಂತ. ಸೊ ಐಡಿಯಾನೇ ಇಲ್ಲ ನಿನಗೆ, ನೀನ್ ಫ್ಯೂಚರ್ಗೂ ಪ್ಲಾನ್ ಮಾಡ್ತಿಲ್ಲ, ಪ್ರೆಸೆಂಟ್ಗೂ ಪ್ಲಾನ್ ಮಾಡ್ತಿಲ್ಲ. ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇದನ್ನೇ ತಗೊಳ್ಳೋಣ, ಹಲಿಚರಣ್ ಹಜಾರಿ ಅಂಡ್ ಜೆಸೆಲ್ ತರಿಸಿದ್ದಂತೂ ಅನ್ಬಿಲಿಯಬಲ್. ಅದು ಅರ್ಥನೇ ಆಗಿಲ್ಲ. ಅದು ಇವನ್ ಪ್ರತೀಕ್ ಚೌಧರಿಗಿಂತ ಅನಾಹುತ ಸೈನಿಂಗ್ ಅದು. ಅಂದ್ರೆ ಅವ್ನ್ ಪ್ರೆಸೆಂಟ್ಲಿ ಚೆನ್ನಾಗಿಲ್ಲ, ಇನ್ ದ ಸೆನ್ಸ್ ಈಸ್ ನಾಟ್ ಎಟ್ ದೀಸ್ ಟಾಪ್ ಫಾರ್ಮ್. ಅವ್ನ್ ಫ್ಯೂಚರ್ ಅಲ್ಲಿ ಆಗ್ತಾನೆ ಅನ್ನೋದು ಏನು ನಂಬಿಕೆ ಇಲ್ಲ, ಬಿಕಾಸ್ ಈಸ್ ಆಲ್ರೆಡಿ ಏಜಿಂಗ್. ಸೇಮ್ ವಿತ್ ನಜಾರಿ. ಹಾರಿಬಲ್ ಸೈನಿಂಗ್ಸ್, ಇಂಡಿಯನ್ ಸೈನಿಂಗ್ಸ್ ಅಂದ್ರೆ ಹಾರಿಬಲ್. ಒಂದೇ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಿದ್ದು ಅಂದ್ರೆ ದಾನು ಅಂದ್ರೆ ಯಶ್ ಕಡೆ ಬರ್ತೀನಿ. ಯಶ್ ದಾನು ಅವರು ಯಾರನ್ನಾರು ಒಬ್ರನ್ನ ತಂದಾಗ, ಇವಾಗ ನಮ್ಮ ಅಂಡರ್-19 ಅಂಡರ್-15 ಕ್ಯಾಟಗರಿಯಿಂದ ಮೇಲ್ ತಗೊಂಡೋಗಿ ಕೂರಿಸಿ, ಅಂದ್ರೆ ಮೇನ್ ಟೀಮಿಗೆ ತಗೊಂಡೋಗಿ ಅವ್ರನ್ನ ಹೊರಗೆ ಕೂರಿಸಿ ಆಪರ್ಚುನಿಟಿಗೆ ವೆಯ್ಟ್ ಮಾಡಿ ಆಡ್ಸೋದು ಒಂದ್ ಮಟ್ಟಿಗೆ ಅರ್ಥ ಮಾಡ್ಕೋಬಹುದು. ಬಟ್
True. ನೀವು ಹೊರಗಿಂದ ತಂದಾಗ ಅವ್ರನ್ನ 2 years ಹೊರಗೆ ಕೂರಿಸಿ ಏನ್ ಮಾಡ್ತಿದ್ದೀರಾ ಅದೇ ನನಗೇನು ಅರ್ಥ ಆಗಲ್ಲ. ಮೇ ಬಿ ಯಶ್ ಏನಾದ್ರು Exactly. See, I think this certain part of the blame has to go to Zizi ಅಲ್ಲ, ಜರಗೋಜಾಗ್ ಹೋಗ್ಬೇಕಾಗುತ್ತೆ. ಬಿಕಾಸ್ ಅಂಡರ್ಸ್ಟ್ಯಾಂಡಬಲ್, ಒಂದ್ 5-6 ಗೇಮ್ ಅವನಿಗೆ ಒಂದ್ 10 ನಿಮಿಷ ಕೊಟ್ಟು, ಇಫ್ ಈ ಡಸಂಟ್ ಪರ್ಫಾರ್ಮ್, ಈಸ್ ಔಟ್ ಆಫ್ ದಿ ಹೋಲ್ ಟೀಮ್ ಸ್ಕ್ವಾಡ್ ಅಂಡ್ ನಾಟ್ ಇವನ್ ಆನ್ ದಿ ಬೆಂಚ್, ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡಬಲ್, ಪ್ಲೇಯರ್ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ. ಬಟ್ ವೆನ್ ಎವರ್ ವಿ ಸಾ ದಾನು ವಾಸ್ ಸ್ಪಾರ್ಕ್, ಅವನ ಹತ್ರ ಸ್ಪಾರ್ಕ್ ಇತ್ತದು. ಈ ಟ್ರೈ ಟು ಪ್ರೊಡ್ಯೂಸ್ ಸಮಥಿಂಗ್ ಅಲ್ಲ. ವಾಟ್ ವೆಂಟ್ ರಾಂಗ್ ವಿತ್ ದಾನು ಅಂತ, ಇಟ್ಸ್ ವೆರಿ ಕ್ಯೂರಿಯಸ್ ಕ್ವಶನ್ ಆಕ್ಚುಲಿ. ಸಿ ದಾನೋದು ಲೈಕ್ ಒಂಥರ ಮಿಸ್ಟ್ರಿ, ಏನಂದ್ರೆ ಮಿಸ್ಟ್ರಿ ಎಲಿಮೆಂಟ್. ಆ ಕೇಸ್ ಸಾಲ್ವ್ ಮಾಡೋದೇ ತುಂಬಾ ಕಷ್ಟ ಆಗೋಗ್ಬಿಟ್ಟಿದೆ. ನಾವು ಹೈದರಾಬಾದ್ ಇಂದ ಸೈನ್ ಮಾಡಿದಾಗ ಅಂಡರ್ ಮೊನೋಲೋ ಹಿ ವಾಸ್ ಫ್ಯೂಮಿಂಗ್, ಲೈಕ್ ರೈಟ್ ವಿಂಗ್ ವಾಸ್ ಫುಲ್ ಆನ್ ದಾನು. ಅವ್ರ ಇದರಲ್ಲಿ ರೈಟ್ ವಿಂಗ್ ಆಡಿಸ್ತಿರ್ಲಿಲ್ಲ, ಅವನೇ ಆಡ್ತಿದ್ದ ರೈಟ್ ವಿಂಗ್ ಅಲ್ಲಿ. ಅಂತ ಪ್ಲೇಯರ್ ನಾ ತಗೊಂಡ್ ಬಂದು 23 ಸೀಸನ್ ಅಲ್ಲಿ ಕೂಡ ಅವ್ನಿಗೆ ಅಷ್ಟು ಚಾನ್ಸ್ ಕೊಡ್ದಲೆ, 24 ಅಲ್ಲಿ ಕೂಡ ಅಷ್ಟು ಚಾನ್ಸ್ ಕೊಡ್ದಲೆ, ವಿ ಡಿಸ್ಟ್ರಾಯ್ಡ್ ಹಿಮ್, ನಥಿಂಗ್ ಎಲ್ಸ್. ಸ್ಟ್ರೈಟ್ ಟು ಫೇಸ್ ವಿ ಡಿಸ್ಟ್ರಾಯ್ಡ್ ಹಿಮ್. ಲೈಕ್ ವಾಟ್ ಎವರ್ ಮೇ ಬಿ ಅವನು ಇದ್ರಲ್ಲಿ ಪರ್ಫಾರ್ಮ್ ಮಾಡಿಲ್ಲ, ಟ್ರೈನಿಂಗ್ ಅಲ್ಲಿ ಪರ್ಫಾರ್ಮ್ ಮಾಡಿಲ್ಲ, ಇದನ್ ಮಾಡಿಲ್ಲ. ನನ್ಗೆ ಇನ್ನ ನಾಪ್ಕ ಇದೆ, ರೋಷನ್ಗೆ ಜರಗೋಸ ಸೇಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ರೋಷನ್ ಆಡೋದು ಟ್ರೈನಿಂಗ್ ಅಲ್ಲಿ ಈ ಪ್ಲೇಸ್ ಲೈಕ್ ಏನೋ ಇಂಟರ್ನ್ಯಾಷನಲ್ ಬೌಲರ್ ತರ ಆಡ್ತಾನೆ, ಮ್ಯಾಚ್ ಬಂದಾಗ ಅವ್ನಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಅಂತೆಲ್ಲ ಅಂದಿದ್ದ. ಐ ಫೆಲ್ಟ್ ಗುರು, ದಿಸ್ ಗೈ ವಿಲ್ ಡೆಸ್ಟ್ರಾಯ್ ಮೈ ಕ್ಲಬ್ ದಟ್ ಟೈಮ್. ಸೀರಿಯಸ್ಲಿ, ಬಿಕಾಸ್ ಯಾಕಂದ್ರೆ ಒನ್ ಆಫ್ ದ ಬೆಸ್ಟ್ ಟ್ಯಾಲೆಂಟ್ ಅಂಡರ್ ಮಾರ್ಕೋ ಪಿಸಿಯೋಲಿ ರೋಷನ್ ಆಲ್ಬೋ ಆಗಿತ್ತು ನಮ್ಗೆ. ಈವನ್ ಸೈಮನ್ ಅಲ್ಲಿ ಹಿಡೆಂಟ್ ಆಸ್ ಅಟ್ಯಾಕಿಂಗ್ ರೋಲ್ ಅಂತ ಇಲ್ಲ ಅಂದ್ರೂ, ಬಟ್ ಇನ್ ಡಿಫೆನ್ಸ್ ಹಿ ವಾಸ್ ರಾಕ್ ಸಾಲಿಡ್ ಲೆಫ್ಟ್ ಬ್ಯಾಕ್ ಅಲ್ಲಿ. ಲೈಕ್ ಅಂತ ಪ್ಲೇಯರ್ಗೆ ಎಂತೆಂತ ಸ್ಟೇಟ್ಮೆಂಟ್ ಕೊಡ್ತಿದ್ದ. ಶೇಮ್. ಅದು ಒಂದು ವೆರಿ ವಿಯರ್ಡ್ ಅಲ್ಲ. ರೋಷನ್ ಸ್ಟೇಟ್ಮೆಂಟ್ ಬಂದಾಗ ಇವನ್ ಲೈಕ್ ಆಲ್ ಆಫ್ ಅಸ್ ಆರ್, ನಮ್ಗೆ ಎಲ್ರಿಗೂ ಅನ್ಸುತ್ತೆ ಅದು, ವೈ ಆರ್ ಯು ಪಿಕಿಂಗ್ ದ ಬೆಸ್ಟ್ ಗೈ ಇನ್ ದ ಟೀಮ್ ಅನ್ನೋ ತರ. ಬಟ್ ಸೊ ಅದೇ ಇವಾಗ ಯಾಕೆ ರೋಹಿತ್ ದಾನುಗೂ ಅದೇ ಹೇಳಿರ್ಬೋದು ಅವನು. ಸಿ ನಮ್ಗೆ ಅವನು ಇನ್ನ ಒಂದ್ ತಪ್ಪು ಮಾಡಿದ್ದೇನಂದ್ರೆ, ಆಫ್ಟರ್ ಬಗಾನ್ ಗೇಮ್ ವಿನೀತ್ ಡಿಸಪಿಯರ್ ಆಗೋಗ್ಬಿಟ್ಟ. ವಿನೀತ್ ವಾಸ್ ನೋವೆಲ್, ಟೀಮ್ ಅಲ್ಲೇ ಇಲ್ಲ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಎಲ್ಲ ಮಾಡಿದ್ರು ವಿನೀತ್ ಇರ್ಲಿಲ್ಲ ಟೀಮ್ ಅಲ್ಲಿ. ಅದಾದ್ಮೇಲೆ ತಿರ್ಗಾ FC ಗೋವಾ ಮೇಲೆ ಕರ್ಕೊಂಡ್ ಬರ್ತಾನೆ. ಈ ಪ್ರೊವೈಡ್ 2 ಅಸಿಸ್ಟ್ ರಾದರ್ 2 ಚಾನ್ಸಸ್. ಅದರ್ವೈಸ್ ಆ ಗೇಮ್ ನಾವು ಹೋಮಲ್ಲಿ ಸೋತೇ ಬಿಟ್ಟಿದ್ವಿ. ಹೌದು. ಸೊ ಇಂಥ ಪ್ಲೇಯರ್ನೆಲ್ಲ ಇಟ್ಕೊಂಡು ನಿಮ್ಗೆ ಏನ್ ಮಾಡ್ತಿದ್ಯಾ? ಲೈಕ್ ಯು ಆರ್ ನಾಟ್ ಟ್ರಸ್ಟಿಂಗ್ ದ ಪ್ಲೇಯರ್ಸ್, ಯು ಆರ್ ಗೋಯಿಂಗ್ ಟು ದ ಅಗೇನ್ ಸೇಮ್ ಓಲ್ಡ್ ಫಿಲಾಸಫಿ. ಅವನ್ ಯಾರು 35 ವರ್ಷ ಆಡ್ಸು, ಅವನ್ ಆಡ್ತಾನೆ. ಈ ಗೇಮ್ ಆಡಿಲ್ಲ, 1 ಬ್ಯಾಡ್ ಗೇಮ್, 2 ಬ್ಯಾಡ್ ಗೇಮ್ಸ್, 3 ಬ್ಯಾಡ್ ಗೇಮ್ಸ್, ಶೀಲ್ಡ್ ಹೋಯ್ತು, ಹಂಗೆ ISL ಟ್ರೋಫಿ ಹೋಯ್ತು, ಹಂಗೆ ಸೂಪರ್ ಕಪ್ ಹೋಯ್ತು. At least give a chance to Rohit Danu, man. Like top guy. ಅವನು ರೋಹಿತ್ ದಾನು ಇನ್ಫ್ಯಾಕ್ಟ್ ಇದ್ರಲ್ಲಿ ಕೂಡ ಆಡ್ದ ಲಾಸ್ಟ್ ಇಯರ್. ಅವನು ನಮ್ದು ಇದ್ ನಡೀತಲ್ಲ, ಏನಂದ್ರೆ ಏಷ್ಯನ್ ಗೇಮ್ಸ್, ಅದ್ರಲ್ಲಿ ಕೂಡ ಆಡಿದ ರೋಹಿತ್ ದಾನು ವಿತ್ ಶಿವಶಕ್ತಿ. ಸೊ ಶಿವಶಕ್ತಿ, ಯು ಆರ್ ಗಿವಿಂಗ್ ಅ ಚಾನ್ಸ್ ಟು ದಟ್ ಶಿವಶಕ್ತಿ ಅಂಡ್ ನಾಟ್ ರೋಹಿತ್ ದಾನು. ನನ್ಗೆ ಇದೇ ಅರ್ಥ ಆಗಲ್ಲ, ಯಾರ್ಯಾರನೋ ಕರ್ಕೊಂಡ್ ಬರ್ತಾನೆ. ಅದ್ ಶಿವಶಕ್ತಿನ ಓಕೆ, ಇಫ್ ಯು ಆರ್ ಗಿವಿಂಗ್ ಹಿಮ್ ಅ ಚಾನ್ಸ್ ವಿತ್ ಸಂಬಡಿ, ಬೇರೆಯವ್ರಿಗೆ ಕಂಪೇರ್ ಮಾಡಿ ನೀನು ನಂಬರ್ 9 ಪೊಸಿಷನ್ ಅಲ್ಲಿ ಶಿವಶಕ್ತಿಗೆ ಚಾನ್ಸ್ ಕೊಟ್ರೆ ಓಕೆ. ನೀನ್ ಶಿವಶಕ್ತಿನ ತಂದು ವಿಂಗಲ್ ಆಡಿಸ್ತಿದ್ಯಾ ವೆನ್ ಯು ಹ್ಯಾವ್, ಐ ಡೋಂಟ್ ನೋ, ವಿನೀತ್ ಇಂಜೂರ್ಡ್ ಆಗಿದ್ದ ಅಂತ ಕನ್ಸಿಡರ್ ಮಾಡ್ಕೊಂಡ್ರು, ಯು ಹ್ಯಾವ್ ದಾನು, ಯೂಸ್ ಹಿಮ್. ನಂಬರ್ 9 ಆ ವಿಂಗ್ ಅಲ್ಲಿ ಶಿವಶಕ್ತಿ ನೋಡೋದು ಒಂಥರ, ಐ ಡೋಂಟ್ ನೋ, ಕಷ್ಟ ಆಗ್ತಿತ್ತು ಅನ್ಸುತ್ತೆ. ಇಟ್ಸ್ ನಾಟ್ ಹೆಲ್ಪಿಂಗ್ ನೋಬಡಿ. ಟ್ರೂ. ಬಟ್ ನನಗೆ ಇಲ್ಲೊಂದು ಕ್ವಶನ್ ಬರೋದು ಹೆಂಗ್ ಗೊತ್ತಾ ಶರತ್, ಲೈಕ್ ಇನಿಷಿಯಲ್ ಫೇಸ್ ಅಲ್ಲಿ ವಿ ವರ್ ವಿನ್ನಿಂಗ್, ವಿ ವರ್ ನಾಟ್ ಪ್ಲೇಯಿಂಗ್ ಗುಡ್. ಓಕೆ, ವಿ ವರ್ ವಿನ್ನಿಂಗ್. ಸ್ಟಾರ್ಟಿಂಗ್ ಒಂದು 4 ಗೇಮ್ಸ್ ವಿ ಗೋನ್ ಆಕ್ಚುಲಿ. ಸಮೋ ವಿ ಗೋನ್. ಯಾರು ಬಂದ್ರು, ಒಂದು ಮಿನಿಟ್ ಸೇವ್ ಮಾಡ್ದ, ಒಂದು ಬೇಕೆ ಸೇವ್ ಮಾಡ್ದ, ವಿ ಗೋನ್. ನಿನಗೆ ಲೈಕ್ ಆಲ್ರೆಡಿ ಆ 6 months ಆಗಿ ಡ್ಯೂರನ್ ಕಪ್ ಆದ್ಮೇಲೂ ಕೂಡ ಜರಗೋದ ತುಂಬಾ ಥಿಂಗ್ಸ್ ಟ್ರೈ ಮಾಡಕ್ ಹೋದ ಅನಿಸ್ತಾ ಇನಿಷಿಯಲಿ. ತುಂಬಾ ಸಡನ್ ಚೇಂಜಸ್ ಇರ್ತಿತ್ತು. ಟೂ ಮೆನಿ ಥಿಂಗ್ಸ್ ಅಟ್ ವೆರಿ ಸ್ಮಾಲ್ ಟೈಮ್ ಅಲ್ಲಿ ಅನ್ಕೊಂಡು ಮೆಸಪ್ ಮಾಡ್ಕೊಂಡ ಅನ್ಸುತ್ತಾ ಜನವರಿನ. ಸೊ ನೀನೊಂದು ಆ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ರೆ, ದ ಫಸ್ಟ್ ಫ್ಯೂ ಗೇಮ್ಸ್ ವಿ ವನ್ ಅಲ್ಲ, ವಿ ಹ್ಯಾಡ್ ಅ ಫಾರ್ಮುಲಾ. ನಮಗೆ ಲಾಸ್ಟ್ ಬ್ಯಾಕ್ 4 ಏನಿರ್ಬೇಕು ಅಂತ ಗೊತ್ತಿತ್ತು, ಮಿಡ್ ಫೀಲ್ಡ್ ಅಲ್ಲಿ ಯಾರು ಇರ್ಬೇಕು ಅಂತ ಗೊತ್ತಿತ್ತು, ಮುಂದೆ ಯಾರು ಇರ್ಬೇಕು ಅಂತ ಗೊತ್ತಿತ್ತು. ಆಲ್ ಆಫ್ ಅ ಸಡನ್ ಏನಾಗುತ್ತೆ, ವಿನೀತ್ ಗೋಸ್ ಮಿಸ್ಸಿಂಗ್. ಓಕೆ, ವಿನೀತ್ ಮಿಸ್ ಆದಾಗಿಂದ
I think we went and played Mumbai ಅವೇಲಿ somebody was also missing. I think ಪೂಜಾರಿನ ಯಾರೋ ಒಬ್ರು ಮಿಸ್ಸಿಂಗ್ ಇದ್ರು. ಅಲ್ಲಿ ಕೂಡ ನಮಗೆ ಒಂದು ಏನಾಯ್ತು, ಒಂದು ಆಕ್ಚುಲಿ ಮುಂಬೈ ಗೇಮ್ ನಮಗೆ ಏನ್ ಅನಿಸ್ತು ಆ ಪಾಯಿಂಟ್ ಅಲ್ಲಿ ಅನ್ಸಿದ್ರೆ, ಓ ಮುಂಬೈ ಡ್ರಾ ಮಾಡ್ಕೊಂಡ್ ಬಂದಿದೀವಿ, ಒಳ್ಳೆ ರಿಸಲ್ಟ್. ಬಟ್ ಲೇಟರ್ ಇನ್ ದ ಸೀಸನ್ ರಿಯಲೈಸ್ ಏನಾಯ್ತು ಅಂದ್ರೆ, ಓ ಮುಂಬೈ ಮೇಲೆ ಡ್ರಾ ಮಾಡ್ಕೊಂಡ್ ಬಂದಿದೀವಿ, ಹೊಡೆದ್ ಬರ್ಬೇಕಿತ್ತು ಅಂತ. ಸೊ ಅಲ್ಲಿ ಕೆಲವೊಬ್ರು ವೆಂಟ್ ಮಿಸ್ಸಿಂಗ್ ಆದಾಗ ಅಲ್ಲಿ ತುಂಬಾ ಖಾಲಿ ಏನು ರಿಸಲ್ಟ್ ಬರೋದು ತುಂಬಾ ಕಷ್ಟ ಆಯ್ತು. ಮಿಸ್ಸಿಂಗ್ ಹೋಗಿದ್ ಯಾಕೆ, ಇಂಜುರಿಯಿಂದ ಆದ್ರೆ ಎಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಂಜುರಿ ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ. ಬಟ್ ಇಫ್ ಇಟ್ ಇಸ್ ಟ್ಯಾಕ್ಟಿಕಲ್, ಇಫ್ ಇಟ್ ಇಸ್ ಪರ್ಸನಲ್, ಬೇರೆ ಏನೇ ಇದ್ರು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ವಾಸ್ ಅಲ್ಲ. ನಮ್ಗೆ ಆ ಫೇಸ್ ಅಲ್ಲಿ ಅನ್ಸಿದ್ರೆ ತುಂಬಾ ಟ್ರೈ ಮಾಡಕ್ ಹೋದ್ರು, ಮತ್ತೆ ಒಬ್ಬ ಪ್ಲೇಯರ್ ಪರ್ಫಾರ್ಮ್ ಮಾಡ್ತಿದ್ರೆ ಯು ವಾಂಟ್ ಟು ಸ್ಟಿಕ್ ಟು ದಟ್ ಗೈ, ಯು ಡೋಂಟ್ ಲೆಟ್ ಹಿಮ್ ಲೂಸ್. ಅಂಡ್ ಇಂಜುರಿ ಆಗತ್ತನ ಅವ್ನು ರನ್ ಮಾಡಿ ಇಂಜುರಿ ಪೂಜಾರಿ ಅದೇ ಆಯ್ತಲ್ಲ, ವಿ ಹ್ಯಾಡ್ ಸಬ್ಸ್ಟಿಟ್ಯೂಷನ್ಸ್ ಇದ್ರು ನಮ್ಮ ಹತ್ರ. ಬಟ್ ನೋ, ಪೂಜಾರಿ ಅಂಡ್ ರೋಷನ್ 90 ಮಿನಿಟ್ಸ್ ಬ್ಯಾಕ್ ಟು ಬ್ಯಾಕ್ 90 ಮಿನಿಟ್ಸ್ ಆಡು, ಪೂಜಾರಿ ಇಂಜುರಿ ಆದ. ಸೇಮ್ ವಿನೀತ್ ಹಂಗೆ ರುಬ್ಬಿದ್ರು. ವಿನೀತ್ ಬೆಸ್ಟ್, ಕರ್ಕೊಂಡ್ ಆಡ್ಸು ತೆಗಿ ಆಡು, ಅವನು ಇಂಜುರಿ ಆದ. ಶಿವಾಲ್ಡು ದಟ್ ವಾಸ್ ಸಚ್ ಅದು ಅನ್ಫಾರ್ಚುನೇಟ್ ಇಂಜುರಿ ಡ್ಯೂರೆಂಟ್ ಅಲ್ಲಿ. ಅವನು ವಾಪಸ್ ಮತ್ತೆ ಈ ಕೂಡ ಬರ್ಲೇ ಇಲ್ಲ. ಲಾಸ್ಟ್ ಸೀಸನ್ ಎಷ್ಟು ಚೆನ್ನಾಗಿ ಸ್ಪಾರ್ಕ್ ಇತ್ತು ಅವನ ಕಡೆ. ಬಟ್ ಅಗೇನ್ ಒಂದ್ ಕಡೆ ನೋಡಕ್ ಹೋದ್ರೆ ಜರಗೋಜ ಮೇಲೆ ಪಾಪ ಅನ್ಸುತ್ತೆ, ತುಂಬಾ ಇಂಪಾರ್ಟೆಂಟ್ ಪ್ಲೇಯರ್ಸ್ ಕರೆಕ್ಟ್ ಟೈಮಿಗೆ ಎಲ್ಲ ಎಸ್ಕೇಪ್ ಆಗ್ಬಿಟ್ರು. ಆದ್ರೆ ಈ ಯಾರು ಫಾರಿನ್ ಪ್ಲೇಯರ್ಸ್ ಬಂದ್ರು ಅವ್ನಿಗೆ ಯಾರು ಅಷ್ಟೊಂದು ನಂಬರ್ ಆಫ್ ಗೋಲ್ಸ್ ಕೊಡ್ಲಿಲ್ಲ. ಇವೊಂದು ವಿ ಆರ್ ಐ ಥಿಂಕ್ ಸೆಕೆಂಡ್ ಇನ್ ದಿ ನಂಬರ್ ಆಫ್ ಗೋಲ್ಸ್ ಸ್ಕೋರ್ಡ್. ವಿ ಕುಡ್ ನಾಟ್ ಏಬಲ್ ಟು ಮೇಕ್ ಇಟ್ ಟಾಪ್ ಟು. ಅಟ್ ಲೀಸ್ಟ್ ಗೋವಾನು ನಾವು ಬೀಟ್ ಮಾಡಕ್ಕಾಗಲ್ಲ. ಬಗಾನ್ ಬಿಟ್ಟಾಕಿ, ಬಗಾನ್ ದೇವರ್ ಕೈಂಡ್ ಆಫ್ ಟೂ ಬಿಗ್ ಟು ಬೀಟ್ ದಿಸ್ ಸೀಸನ್ ಆಗಿದ್ರು ಅವರು. ಓಕೆ, Baganuna you can easily outclass by using Gerrard tactics. ಮೊಲಿನಾನ ಇವ್ನ ಔಟ್ಕ್ಲಾಸ್ ಮಾಡ್ಬೋದು, ಬಟ್ ಬಗಾನ್ ಪ್ಲೇಯರ್ಸ್ ನಿಮ್ ಕೈಲಿ ಔಟ್ಕ್ಲಾಸ್ ಮಾಡಕ್ ಆಗಲ್ಲ. ಮೀಡಿಯೋಕರ್ ಕೋಚ್ ಟು ಬಿ ಹಾನೆಸ್ಟ್. ಮೊಲಿನಾ ಇಸ್ ವೆರಿ ಮಿಲಿಯಟ್. Is not that ಆ ಸ್ಕ್ವಾಡ್ ಇಟ್ಕೊಂಡು he struggled here and there. So I don't, ಅದನ್ನ ಅಕ್ಸೆಪ್ಟ್ ಮಾಡೋದು ಕಷ್ಟ. ನಮ್ದು ಬಗಾನ್ ಮೇಲೆ 3 ಗೇಮ್ ಡೈಸೆಕ್ಟ್ ಅಲ್ಲ, ಎಕ್ಸಾಕ್ಟ್ಲಿ ನಾವು 3 ಗೇಮ್ ಡೈಸೆಕ್ಟ್ ಮಾಡಿದ್ರೆ ಬಗಾನ್ ಮೇಲೆ ಇನಿಷಿಯಲ್ ಫೇಸ್ ಅಲ್ಲಿ ಅವ್ರಿಗೆ ಎಲ್ಲ ಸ್ಟಾರ್ಸ್ ಎಲ್ಲ ಇನ್ನ ಅವ್ರು ಅಲೈನ್ ಆಗಿರ್ಲಿಲ್ಲ ಟು ವಿತ್ ಈಚ್ ಅದರ್. ಸೊ ವಿ ಕುಡ್ ಏಬಲ್ ಟು ಟೇಕ್ ದಟ್ ಅಡ್ವಾಂಟೇಜ್. ನಾವು ಅವ್ರು ಮಾಡಿದ್ವಿ 3-0. ಅಲ್ಲಿ ಐ ಥಿಂಕ್ ಅವೇ ಗೇಮ್ ಇತ್ತಲ್ಲ, ಐ ಆಕ್ಚುಲಿ ಲವ್ ಆ ಗೇಮ್ ಇಂದ ನಂಗೆ ಬಹಳ ಇಷ್ಟ ಆಯ್ತು. ಆ ಲಿಸ್ಟ್ ಒಂದು ಒಳ್ಳೆ ಗೋಲ್ ಬಿಡೋದು. ಅದು ಬಿಟ್ರೆ ಐ ಥಿಂಕ್ ವಿ ಕೈಂಡ್ ಆಫ್ ಕಂಟ್ರೋಲ್ ಜರಗೋಜಾ ಟ್ಯಾಕ್ಟಿಕ್ಸ್ ವರ್ಕ್ ಆದ್ವು. ಫೈನಲ್ ಅಲ್ಲೂ ಕೂಡ ಜರಗೋಜಾ ಟ್ಯಾಕ್ಟಿಕ್ಸ್ ಟಿಲ್ ದಟ್ ಸಬ್ಸ್ಟಿಟ್ಯೂಷನ್ ಆದ್ಮೇಲೆ ಇಟ್ ಫೆಲ್ಟ್ ಲೈಕ್ ಎ ಚೈಲ್ಡ್ ವರ್ಸಸ್ ಜೈಂಟ್ ಅಲ್ಲ. ಅದು ಆಫ್ಟರ್ ಸಬ್ಸ್ಟಿಟ್ಯೂಷನ್ ಬಗಾನ್ ಗೇಮ್ ಎರಡು ಚಾನ್ಸ್ ಅಲ್ಲಿ ಕೋಲ್ಕತ್ತಾಗೆ ಹೋಗಿ ನೋಡಿದ್ದು. ಎಂತ ಚಾನ್ಸ್ ಗೊತ್ತಾ ಅದು, ಲೈಕ್ ಲಿಟರಲಿ ಬಗಾನ್ ಗೇಮ್ ನಾವು ಎವ್ರಿ ಥ್ರೂ ಔಟ್ ದಟ್ ಲಿಸ್ಟನ್ ಗೋಲ್, ನಾನು ಲೀಗ್ ಮ್ಯಾಚ್ ಬಗ್ಗೆ ಮಾತಾಡ್ತಾ ಇರೋದು, ವಿ ಹ್ಯಾಡ್ ನಮ್ ಕಂಟ್ರೋಲ್ ಅಲ್ಲಿ ಇತ್ತು ಗೊತ್ತಾ. ನೋಡಕ್ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ, ಹೋಪ್ ವಾಸ್ ಎವ್ರಿವೇರ್. ನಮ್ಮಲ್ಲಿ ಎಲ್ಲಾರು ನಮ್ಗೆ ಏನ್ ಅನಿಸ್ತಿತ್ತು ಅಂದ್ರೆ, ಏನ್ ಇಷ್ಟ ಚೆನ್ನಾಗಿ ಆಡ್ತಾ ಇದೀವಿ, ಗೆಲ್ಲೇಬೇಕು, ಇದು 3 ಪಾಯಿಂಟ್ಸ್ ಇಸ್ ವೆರಿ ಕ್ರೂಷಿಯಲ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಆಲ್ ದಟ್ ನಾವೇನೇ ಮಾತಾಡ್ತಿದ್ರು ಇದ್ರ ಬಗ್ಗೆನೇ ಮಾತಾಡ್ತಿದ್ವಿ. ನಮ್ಗೆ ಒಂದು ಸರಿನೂ ನಾವ್ ಇಷ್ಟು ಚೆನ್ನಾಗಿ ಆಡಿ ಆ ತರ ಒಂದು ಗೋಲ್ ಇಂದ ಸೋಲ್ತೀವಿ ಅಂತ ಆ ಗೋಲ್ ಹೊಡೆಯೋ ತನಕ ಅನ್ಸೇ ಇರ್ಲಿಲ್ಲ. ಅಲ್ಲಿವರೆಗೂ ಕೂಡ ಏನ್ ಫುಟ್ಬಾಲ್ ನಾವು ಆಡಿದ್ವು ಅದು ವರ್ಲ್ಡ್ ಕ್ಲಾಸ್ ಫುಟ್ಬಾಲ್. ಆ ಬಗಾನಲ್ಲಿ ಸ್ಟೇಡಿಯಂ ಅಲ್ಲಿ ಅಷ್ಟು ಜನ ಕ್ರೌಡ್ ಮುಂದೆ 40,000-42,000 ಜನ ಆನ್ ಅ ಮಂಡೇ, ವಿ ಕೆಪ್ಟ್ ದೆಮ್ ಕ್ವೈಟ್ ಆಲ್ಮೋಸ್ಟ್ ಅಂಟಿಲ್ ದಟ್ ಲಿಸ್ಟನ್ ಗೋಲ್. ಅದಾದ್ಮೇಲೆ ಇಟ್ ವಾಸ್ ಅನ್ಲಕ್ಕಿ ಅಂತಾನೆ ಹೇಳ್ಬೋದು, ಇಲ್ವಾ ನಾವು ನಮ್ ಚಾನ್ಸಸ್ ನ ಯೂಸ್ ಮಾಡ್ಕೊಳ್ಳಿಲ್ಲ ಅಂತಾನೆ ಹೇಳ್ಬೋದು. ಚಾನ್ಸಸ್ ಇತ್ತು, ಚಾನ್ಸಸ್ ನ ಕ್ಯಾಪಿಟಲೈಸ್ ಮಾಡ್ಕೋಬೇಕು. ಬಗಾನ್ ಅಂತ ಟೀಮ್ ಮೇಲೆ ಚಾನ್ಸಸ್ ಸಿಗೋದೇ ಕಷ್ಟ. ನಿನ್ ಚಾನ್ಸಸ್ ಕ್ರಿಯೇಟ್ ಮಾಡ್ತಿದ್ಯಾ ಅಂದ್ರೆ ಯು ಬೆಟರ್ ಯುಟಿಲೈಸ್ ಮಾಡಿ. ಐ ಥಿಂಕ್ ಫೈನಲ್ ಅದೇ ಆಗಿದ್ದಲ್ಲ, ವಿ ಹ್ಯಾಡ್ ಅವರ್ ಚಾನ್ಸಸ್. ಇಟ್ ವಾಸ್ ನಾಟ್ ಲೈಕ್ ಐ ಥಿಂಕ್ 2-0 ಆಗೋ ಸಿಚುವೇಶನ್ ಇರ್ಬೇಕಾದ್ರೆ ವಿ ಲೆಟ್ ಗೋ ಒನ್. ಅದಾದ್ಮೇಲೆ ಒಂದೆರಡು ಸಿಚುವೇಶನ್ ಆಯ್ತರ ಆಯ್ತು. ಬಗಾನ್ ಗೇಮ್ ಬಂದಾಗ ಯಾವಾಗ್ಲೂ ಬೇಜಾರಾಗುತ್ತೆ ಎಷ್ಟು ಮಾತಾಡಿದ್ರೆ ಅವನಿಗೆ. ಅದ್ ಏನಂದ್ರೆ ಇಟ್ ಫೀಲ್ಸ್ ಲೈಕ್ ಏನಂದ್ರೆ ಅವ್ರು ಯಾವಾಗ್ಲೂ ಓವರ್ ಪವರ್ ಮಾಡ್ತಾರೆ ನಮ್ಮನ್ನ ಫೀಲ್ ಇರುತ್ತೆ. ಇಟ್ಸ್ ಆಲ್ವೇಸ್ ಏನಂದ್ರೆ ಹಿಟ್ಟಿಂಗ್ ಐ, ಪುಷಿಂಗ್ ಐ ಅಥವಾ ಟಾರ್ಗೆಟಿಂಗ್ ಬಿಗ್ ಅನ್ನಂಗೆ ಇರುತ್ತೆ. ಓವರ್ ಪವರ್ ಕಂಪ್ಲೀಟ್ ಆಗಿ ಮಾಡಿದ್ರೆ ಒಂಥರ ನಮ್ದೆಲ್ಲ ಏನಾಗ್ತದೆ ಅಂದ್ರೆ, ಒಂದ್ ಮೊಮೆಂಟ್ ಅಲ್ಲೇ ಬಡಿಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಅಷ್ಟು ಚೆನ್ನಾಗಿ ಆಡ್ತಾರೆ. ಈ ವರ್ಷ ಹೊಡೆದೇ ಹೊಡಿತೀವಿ, ಈ ಮ್ಯಾಚ್ ಈ ಲೀಗ್ ಮ್ಯಾಚ್ ಹೊಡೆದೇ ಹೊಡಿತೀವಿ. ನೀವು ಹೋಮ್ ಗೇಮ್ ನೋಡ್ದಾ, ಅವೇ ಗೇಮ್ ನೋಡ್ದಾ, ಫೈನಲ್ ನೋಡ್ ಹೊಡಿತೀವಿ. ವಿ ವರ್ ಕ್ಲೋಸ್, ಆಲ್ಮೋಸ್ಟ್ ಸೋಲ್ಸಿದ್ವಿ ಗೊತ್ತಾ. ಕ್ಯಾಪಿಟಲೈಸ್ ಮಾಡ್ಕೋಬೇಕು ಅನ್ನೋದು ಅದಕ್ಕೆ ಬಹಳ ಇಂಪಾರ್ಟೆಂಟ್.
First See, half ಅಲ್ಲಿ we are having Ah. like lot of chances. First half was like almost 3 to 4 goals confirm. ಅಲ್ಲಿ ಯಾರು ಕನ್ವರ್ಟ್ ಮಾಡಿಲ್ಲ ಆ ಗೇಮ್. ಲೈಕ್ ಇನ್ಫ್ಯಾಕ್ಟ್ ಫ್ರಮ್ ಸುನಿಲ್ ಚೇತ್ರಿ ಟು ಎಡ್ಗರ್ ಮಂಡಸ್, whatever Ryan Williams tried his best, no one capitalized that. Yeah, Ryan Williams final he was absolute ಬಾಂಬ್. ಅವನು ಅವತ್ ಮಾತ್ರ ಎಷ್ಟು ಓಡಿ 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 ಸಾಕಾಗಿದೆ ಅವನಿಗೆ. ಎವ್ರಿ ಗೇಮ್ ಮಷಿನ್, ಅವರಿಗೆ ಮಷಿನ್. ಸೊ ಅದೇ ಈ ಮೆಂಟಾಲಿಟಿ ಅಂತ ಬಂತು, ಲೈಕ್ ವಿ ಕುಡ್ ನಾಟ್ ಏಬಲ್ ಟು ಹೋಲ್ಡ್ ಬಗಾನ್ ಮೇಲೆ. ಅದೇ ಅಲ್ವಾ ನಮ್ಗೆ ವಿ ಕುಡ್ ನಾಟ್ ಆ ಪ್ರೆಸರ್ ಸಸ್ಟೈನ್ ಮಾಡಕ್ ಆಗ್ಲಿಲ್ಲ ಸೆಕೆಂಡ್ ಹಾಫ್ ಅಲ್ಲಿ. ಅದು ಬಂದಾಗ ನಾವು ಯಾವಾಗ್ಲೂ ಅನ್ಕೊಂತಿದ್ವಿ, ಜರಾಗೋಜಾ ಕೂಡ ಲಾಸ್ಟ್ ಇಯರ್ ತುಂಬಾ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಒಂಥರ ಸಮರೈಸ್ ಮಾಡಿದ್ರೆ ಅವ್ರು ಹೇಳ್ತಿದ್ರು ಮುಂದೆ, ವಿ ನೀಡ್ ಲೀಡರ್ಸ್, ವಿ ಲ್ಯಾಕ್ ಲೀಡರ್ಸ್ ಅಂತಂದು. ಈ ಸಾರಿ ನಾವು ಲೀಡರ್ಸ್ ತಗೊಂಡ್ ಬಂದ್ವಿ. ಬೇಕೆ ಮತ್ತೆ ಮಿಡ್ಫೀಲ್ಡ್ ಅಲ್ಲೂ ಪೆಡ್ರೋ ಅಗೇನ್ ಸೀನಿಯರ್ ಪ್ರೋ, ನೊಗ್ವೆರಾ ಅಂಡ್ ಡಿಯಾಸ್, ಎಡ್ಗರ. ಸೊ ಇವ್ರದ್ದು ಸೀನಿಯರ್ ಪ್ರೋಸ್ ಅಂತ ಬಂದಾಗ ಫಸ್ಟ್ ಅವ್ರ ಅನ್ಅವೈಲಬಿಲಿಟಿ ಎಷ್ಟು ಇಂಪ್ಯಾಕ್ಟ್ ಆಯ್ತು ನಮ್ಗೆ. ಫಾರ್ ಎಕ್ಸಾಂಪಲ್ ನೊಗ್ವೆರಾ ಮಿಡ್ಫೀಲ್ಡರ್ ಇಲ್ಲ ಅಂದ್ರೆ ಇಟ್ ಫೀಲ್ಸ್ ಲೈಕ್ ಅಗೇನ್ ಏನದ ಪಿಂಗ್ ಪಾಂಗ್, ಆ ಕಡೆ ಈ ಕಡೆ ಆಗ್ತದೆ. ಸೊ ನೊಗ್ವೆರಾ ಅಷ್ಟು ಇಂಪಾರ್ಟೆಂಟ್ ಇದ್ದವನು. ಎಡ್ಗರ್ ಐ ಮೀನ್ ಡಿಯಾಸ್ ಆ ಇಂಜುರಿಯಿಂದ ಮಿಸ್ ಔಟ್ ಆಗಿದ್ದು ಎಷ್ಟು ಇಂಪ್ಯಾಕ್ಟ್ ಆಯ್ತು ಆ ಜಾನ್ವರಿ ಅದೆಲ್ಲ. ಮತ್ತೆ ಈ ನನ್ನ ಮಗ ಯಾರು ಎಡ್ಗಾರ ಯಾವಾಗ್ಲೂ ಡಿಯಾಸ್ ಮಾತ್ರ ಚೆನ್ನಾಗಿ ಆಡ್ತಾನೆ. ಸೊ ಇದೆಲ್ಲ ನೋಡಿದಾಗ ನೆಕ್ಸ್ಟ್ ಇಯರ್ ಐ ಥಿಂಕ್ ಅಟ್ ಲೀಸ್ಟ್ ಕಪಲ್ ಆಫ್ ದೆಮ್ ಆರ್ ಗೋಯಿಂಗ್ ಟು ಸ್ಟೇ. ಸೊ ಅದ್ರ ಜೊತೆಗೆ ಏಜಿಂಗ್ ಬೇಕೆ. ಐ ವುಡ್ ಮೆನ್ಷನ್ ದಿಸ್ ವೆರಿ ಏನದು ಕಾಸ್ಟ್ಲಿಯಸ್ಲಿ, ಏಜಿಂಗ್ ಬೇಕೆ. ಬಿಕಾಸ್ ಅವನ್ ಫೇಸ್ ಇಂದ ನಾವು ವಿ ಲಾಸ್ಟ್ ಕಪಲ್ ಆಫ್ ಗೇಮ್ಸ್ ಜಸ್ಟ್ ಬಿಕಾಸ್ ಲಾಸ್ಟ್ ಮ್ಯಾನ್ ನಾವು ಹ್ಯಾಂಡಲ್ ಮಾಡಕ್ ಆಗಿಲ್ಲ ಅಂತ. ಎಸ್ ಏನನ್ಸುತ್ತೆ ಯಶ್ ನಿಂಗೆ ಈ ವರ್ಷ ಸೀನಿಯರ್ ಪರ್ಫಾರ್ಮೆನ್ಸ್ ಯಾವ ತರ ಇತ್ತು, ಅಂಡ್ ಡೂ ಯು ಥಿಂಕ್ ವಿ ಕ್ಯಾನ್ ಗೋ ವಿತ್ ದಿಸ್ ಸೇಮ್ ಲೀಡರ್ಶಿಪ್ ಅಂಡ್ ಟ್ರೈ ಸಮಥಿಂಗ್ ನೆಕ್ಸ್ಟ್ ಇಯರ್ ಜರಾಗೋಜಾ ಜೊತೆ? ಜೆರಾರ್ಡ್ ಕೋಚಿಂಗ್ ಅಂತ ಬಂದಾಗ ಮೊದಲನೇ ಹೇಳ್ತೇನೆ ನನಗೆ, ಜೆರಾರ್ಡ್ ಈ ಡಸಂಟ್ ಹ್ಯಾವ್ ಅ ಪ್ಲಾನ್ ಬಿ. ಲೈಕ್ ವಾಟ್ ಎವರ್ ಲಿಮಿಟೆಡ್ ಪ್ಲೇಯರ್ಸ್ ಯು ಹ್ಯಾವ್ ಟು ಗೋ ವಿತ್ ದಮ್. ಯಾಕಂದ್ರೆ ನೀನ್ ಸೈನ್ ಮಾಡಿರೋ ಪ್ಲೇಯರ್ಸ್ ಅವರು ಬೇರೆ ಯಾರು ತಗೊಂಡ್ ಬಂದು ನಿಂಗೆ ಕೊಟ್ಟಿಲ್ಲ, ನಿನ್ಗೆ ಇದ್ರಲ್ಲಿ ಆಡ್ಸು ಇದನ್ನ ಮಾಡೋ ಅಂತ. ಯು ಸೈನ್ ದಮ್, ಯು ಶುಡ್ ಹ್ಯಾವ್ ಅ ಪ್ರಾಪರ್ ಪ್ಲಾನ್ ಬಿ. ನಿಂಗೆ ಪ್ರಾಪರ್ ಪ್ಲಾನ್ ಬಿ ಇಲ್ಲ ಅಂದಾಗ ಯು ಕಾಂಟ್ ಕಮ್ ಬ್ಯಾಕ್ ಫ್ರಮ್ ದ ವಾಟ್ ಸಿಚುವೇಶನ್ಸ್. ಇಂಟರ್ ಕಾಶಿ ಆಗಿರ್ಬೋದು, ಇಲ್ಲ ಅಂದ್ರೆ ಬಗಾನ ಎಲ್ಲ ಯಾವ್ದಾಯ್ತು ಆ ತರ, ಇಲ್ಲ ಗೋವಾ ಮ್ಯಾನ್ ಯಪ್ಪ ಅದಂತೂ ಎಕ್ಸ್ಟ್ರಾ ಟೈಮ್ ಹೋಗುತ್ತೆ ಅನ್ಕೊಂಡಿದ್ದೆ. Like literally Bhutia has improved a lot. Bhutia I think last 3-4 games and at least 5 games he was so good alla. Absolutely he should be a first choice, like whatever Nikhil Pujari, but ongoing current form Bhutia should be the first choice. Because yakandre on game awareness irbodu, illa andre on crossing, in fact Bhutia has got a good crossing compared to Nikhil Pujari. Like proper chips ಆಗುತ್ತೆ, ಇಲ್ಲ ಕ್ರಾಸಸ್ ಆಗುತ್ತೆ. ಸೊ ಅದರಿಂದ ನಾವು ಸೇವ್ ಆದ್ರಿ. ಅದು ಬಿಟ್ರೆ ಐ ಥಿಂಕ್ ದೇ ಡಾಮಿನೇಟೆಡ್ ಅಸ್ ಹೋಲ್ ಗೇಮ್. ಇವನ್ ಗೋವಾದಲ್ಲಿ ವಿ ಆರ್ ಲೈಕ್ ಸ್ಟ್ರಗ್ಲಿಂಗ್ ಟು ಕೀಪ್ ದ ಬಾಲ್ ಫಾರ್ ಹೋಲ್ 70 odd minutes. ಆಮೇಲೆ ರಾನ್ ವಿಲಿಯಮ್ಸ್ ಬಂದ್ಮೇಲೆ ಅಗೇನ್ ವಿ ಸ್ಟಾರ್ಟೆಡ್ ಟು ಕಂಟ್ರೋಲ್. ಸೊ ಬಟ್ ಯಶ್ ಇಲ್ಲಿ ಒಂದು ಐ ಹರ್ಡ್, ಓಕೆ ಇದು ಎಷ್ಟು ನಿಜ ಗೊತ್ತಿಲ್ಲ, ಬೂಟಿಯಾ ಅಂದ್ರೆ BFC ಬಿಡ್ತಿದ್ದಾನೆ ಅಂತ. ಅವ್ನ್ ಬಿಟ್ರೆ ಅಗೇನ್ ಈ ವರ್ಷ ಆಗಿರೋ ಸಿಚುವೇಶನ್ ಆಗುತ್ತಲ್ಲ ನೆಕ್ಸ್ಟ್ ಇಯರ್, ಮತ್ತೆ ನಿಖಿಲ್ ಬರ್ತಾನೆ, ಅಗೇನ್ ರನ್ ನಿಖಿಲ್ ಅಂಟಿಲ್ ಈ ಗೆಟ್ ಇಂಜು, ಮತ್ತೆ ಆ ಪ್ಲೇಸ್ ರಿಪ್ಲೇಸ್ಮೆಂಟ್ ಇಲ್ಲ, ನಮ್ ಬಿ ಟೀಮ್ ಇಂದ ಯಾರೋ ಬರ್ತಾರೆ, ಟ್ರೈ ಮಾಡ್ತಿರ್ತಾರೆ, ಅಗೇನ್ ಗಾನ್ ಲೀಗ್. ಸೊ ವೈ ಡೋಂಟ್ ವಿ ಮೇಕ್ ಅನ್ ಎಫರ್ಟ್ ಅಂಡ್ ಕೀಪ್ ಬೂಟಿಯಾ ಅಂಡ್ ಆಲ್ಸೋ ಪೂಜಾರಿ, ಸಾಲಾ, ರೋಷನ್, so that at least back ಸಾಲಾ in the sense, see at least substitution ಗಾದ್ರೂ ಬೇಕಲ್ವಾ, ಸಬ್ಸ್ಟಿಟ್ಯೂಷನ್ ಗಾದ್ರೂ ನಾವು ಬೆಂಚ್ ಪ್ಲೇಯರ್ ಬೇಕು ಅಂತ ಹೇಳ್ತಿರೋದು. ಅಂದ್ರೆ ಬಿಕಾಸ್ ಈ ವರ್ಷ ನೋಡಿದಾಗ ಇನಿಷಿಯಲ್ ಫೇಸ್ ಅಟ್ ಲೀಸ್ಟ್ ಐ ಥಿಂಕ್ 5-6 ಗೇಮ್ ಆದ್ಮೇಲೆ ವಿ ಆರ್ ಸೋ ವರಿಡ್. ರೋಷನ್ ಬ್ಯಾಕಪ್ ಇಲ್ಲ ಅಂಡ್ ಅಲ್ಲಿ ನಿಖಿಲಿ ಬ್ಯಾಕಪ್ ಇಲ್ಲ ಅಂತ. ಸಿ ಹೂ ಆರ್ ನಾಟ್ ಗುಡ್. ಸೊ ನಮಗೆ ಬೆಂಚ್ ಸ್ಟ್ರೆಂತ್ ಇಂದಾನೆ ಈ ವರ್ಷ ಫೈನಲ್ ನಾವು ಸೋತಿರೋದು ಅಂತ ಮನವರಿಕೆ ಆಗಿದೆಯಾ ಅಂತೀರಾ ಪಾರ್ಜಿಂದಾಲ ಅಂಡ್ ಕಂಪನಿಗೆ? ಬೆಂಚ್ ಸ್ಟ್ರೆಂತ್ ಇಲ್ಲ ಅಬ್ಸಲ್ಯೂಟ್ಲಿ, ಬಿಕಾಸ್ ಯಾಕಂದ್ರೆ ನಮ್ಮ ಹತ್ರ ಇರೋರೆಲ್ಲ ಲೈಕ್ ಬೆಂಚ್ ಸ್ಟ್ರೆಂತ್ ಅಂತ ಬರೋ ಪ್ಲೇಯರ್ಸ್ ಅಲ್ಲ. Salah is like I can't even judge that guy. Okay. Seriously, because ಯಾಕೆ ಅಂದ್ರೆ ಅವನು ಏನೋ ಮಾಡ್ದ, ಆಮೇಲೆ ಒಂದು ಜಾನ್ವರಿಲಿ ಸಡನ್ ಆಗಿ ಬಂದ, ಅಲ್ಲಿ ಗೇಮ್ಸ್ ಆಡಕ್ ಸ್ಟಾರ್ಟ್ ಮಾಡ್ದ. ರೋಷನ್ ಇದ್ರಲ್ಲಿ ಅವನನ್ನ ವಿಂಗ್ ಅಲ್ಲಿ ಆಡ್ಸಿದ್ರು ಒಂದ್ ಗೇಮ್, ಐ ರಿಮೆಂಬರ್ he played as a left wing. ಗುರು ಏನೇನೋ ಮಾಡ್ತಿದ್ದಾನೆ ಜರಾಗೋಜಾ, ಸೀರಿಯಸ್ಲಿ. ಸೊ ಅದಾಯ್ತು. ಆಮೇಲೆ ನೆಕ್ಸ್ಟ್ ಬೂಟಿಯಾ ಅಂತ ಬಂದಾಗ ಕೇರಳ ಬ್ಲಾಸ್ಟರ್ಸ್ ಐ ಹರ್ಡ್ ವಾಸ್ ಕೇರಳ exactly 3+ years ಪ್ರೀ ಕಾಂಟ್ರಾಕ್ಟ್ ಸೈನ್ ಅಂತ ಇತ್ತು. ಬಟ್ ಐ ಡೋಂಟ್ ಥಿಂಕ್, ಬಿಕಾಸ್ ಯಾಕೆಂದ್ರೆ ನಾವು ದೇ ಹ್ಯಾವ್ ಚೇಂಜ್ ದೇರ್ ಮೈಂಡ್ ಅನ್ಸುತ್ತೆ. ದೇ ಆರ್ ಗೋಯಿಂಗ್ ಫಾರ್ ಅಭಿಷೇಕ್ ಆರ್
ಫೋರ್ಸಿಂಗ್ ಟು ಸ್ಟೇ Okay. ಫಾರ್ ನವೋಚಾ. ಹ್ಮ್. So, ಅದನ್ನ Okay, ಔಟ್ okay, ಸೈಡ್ okay. ಆಗಲ್ಲ. ದಿ ಸಲಾ ಇಸ್ ಆಲ್ಸೋ ನಾವು ಹೊರಗಿಂದ ತಂದಿದ್ದಲ್ಲ. ಪಂಜಾಬ್ Exactly, yeah. ಪಂಜಾಬಿಂದ. ಪಂಜಾಬ್ ಅಲ್ಲಿ he was very decent in Punjab. I don't know, ಈ ಬೆಂಗಳೂರು ಬಂದಿದ್ದೆ ಏನಾಯ್ತು ಅಂತ. ಅಟ್ಲೀಸ್ಟ್ ನೀನ್ ಆಡ್ಸಿದ್ಯಾ ಇವಾಗ, ಸೊ ಕೀಪ್ ಹಿಮ್ ಇಸ್ ವಾಟ್ ಐ ವುಡ್ ಸೇ. Yeah, very true. That back line is very important. We have a very good back line. ಬೇಕೆ ಅಂತ ಬಂದಾಗ, ಸನಾ ಅಂತ ಬಂದಾಗ ನಿನಗೆ ಅಂತ ಪ್ಲೇಯರ್ಸಿಗೆ ರಿಪ್ಲೇಸ್ಮೆಂಟ್ ಸಿಗೋದು ಕಷ್ಟನೇ. ಸಿ ಮಾರ್ಕೆಟ್ ಅಲ್ಲಿ ಇಫ್ ಯು ಲುಕ್ ಫಾರ್ ಇಟ್ ಅಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ ಅವ್ರು ಪರ್ಫಾರ್ಮ್ ಮಾಡ್ತಿರೋ ಲೆವೆಲ್ಗೆ ರಿಪ್ಲೇಸ್ಮೆಂಟ್ ಸಿಗೋದು ಕಷ್ಟನೇ. ನನಗೆ ಯೋಚನೆ ಮಾಡಿ, ನೀನು ಒಂದ್ಸರಿ ಯೋಚನೆ ಮಾಡಿ ಹೇಳು ಯಾರು ರಿಪ್ಲೇಸ್ಮೆಂಟ್ ಇರ್ಬೋದು ಅಂದ್ರೆ ಆ ಲೀಡರ್ಶಿಪ್ ಇರ್ಲಿ, ಆ ಪ್ರೆಸೆನ್ಸ್ ಇರ್ಲಿ ಅಂತ ಹೇಳಿದ್ರೆ ನನಗೆ ಆಲ್ ಐ ಥಿಂಕ್ ಅಬೌಟ್ ಇಸ್ ಜಿಂಗನ್ ಬಿಟ್ರೆ ಬೇರೆ ಎಲ್ಲ ಇವಾಗ ಇರೋರೆಲ್ಲ ಒಂದ್ ಸ್ವಲ್ಪ ಯಂಗ್ಸ್ಟರ್ಸ್ ಇರ್ಬೋದು, ಇಲ್ಲ ಎಕ್ಸ್ಪೀರಿಯನ್ಸ್ ಇದ್ದವರು ಇಷ್ಟು ರಿಲಯಬಲ್ ಇರಲ್ಲ. ಸೊ ಯು ಬೆಟರ್ ಗಿವ್ ದಟ್ ಆಲ್ ಇಂಡಿಯನ್ ಬ್ಯಾಕ್ ಲೈನ್. ನಿನಗೆ ಮುಂದೆ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ, ಮಿಡಲ್ ಅಲ್ಲಿ ಇಲ್ಲ ಫಾರ್ವರ್ಡ್ ಅಲ್ಲಿ ಆಡಕ್ಕೆ ತುಂಬಾ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಬೇಕೆ ಅಂಡ್ ಸನಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಅಂಟಿಲ್ ದಟ್ ಫೈನಲ್ ರೀಚ್ ಆಗಕ್ಕೆ ತುಂಬಾ ಹೆಲ್ಪ್ ಆಯ್ತು. ವಿ ಆಲ್ಮೋಸ್ಟ್ ವಿ ಫೆಲ್ಟ್ ಲೈಕ್ ಸಾರ್ಟೆಡ್, ಬ್ಯಾಕ್ ಲೈನ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಅನ್ನೋ ಒಂದು ಲೆವೆಲ್ ತನಕ ಹೋಗಿದ್ವಿ. ಸೊ ಯು ಬೆಟರ್ ಕೀಪ್ ಬುತಿಯಾ ಆಗ್ಲಿ, ರೋಷನ್ ಅಗೇನ್ ಐ ಆಮ್ ಹಿಯರಿಂಗ್ ಅ ಲಾಟ್ ಅಬೌಟ್ ರೋಷನ್. ಐ ಹರ್ಡ್ ರೀಸೆಂಟ್ಲಿ ಏನೋ ಮೈಂಡ್ ಚೇಂಜ್ ಮಾಡಿದಾರಂತೆ, ಬಗಾನು ತುಂಬಾ ದುಡ್ಡು ಕೇಳ್ತಾ ಇದಾರಂತೆ ಅಂತೆಲ್ಲ, ಬಟ್ ವಿ ಹೋಪ್ ವಿ ಕೀಪ್ ಹಿಮ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿ ನೀನು ಇವಾಗ ಐ ಅಂಡರ್ಸ್ಟ್ಯಾಂಡ್, ಓಕೆ ಫೈನ್, ನಾವು ಮುಂಚಿನ ಸೀಸನ್ ಅಲ್ಲಿ ನಾವು 10ನೇ ಪೊಸಿಷನ್ ಅಲ್ಲಿ ಇದ್ವಿ, ಇವಾಗ ನಾವು 3rd ಪೊಸಿಷನ್ ಅಲ್ಲಿ ಇದ್ದೀವಿ. ಪರ್ಸನಲಿ ನಂಗೆ ಕೇಳಿದ್ರೆ ನೋ, ಐ ಡೋಂಟ್ ಎಕ್ಸೆಪ್ಟ್, ಬಟ್ ದೇರ್ ಈಸ್ ಅನ್ ಇಂಪ್ರೂವ್ಮೆಂಟ್. ಬಟ್ ನೀನ್ ಇಲ್ಲಿಂದ ಮುಂದಕ್ಕೆ ಹೋಗ್ತೀನಿ ಅಂದ್ರೆ ಯು ನೀಡ್ ಟು ಹ್ಯಾವ್ ದಟ್ ಕೋಟಿಂಗ್. ಇಫ್ ನಾಟ್ ಆಲ್ ದ ಪೊಸಿಷನ್ ಇನ್ ದ ಫೀಲ್ಡ್, ಹ್ಯಾವ್ ಅಟ್ ಲೀಸ್ಟ್ ಬ್ಯಾಕ್ ಇನ್ ವಿಚ್ ಯು ಕ್ಯಾನ್ ಅಲ್ಲ. ನಿನ್ನ ಅಫೋರ್ಡ್ ಮಾಡ್ಬೋದಲ್ಲ ಅವ್ರನ್ನೆಲ್ಲ. ದೇ ಆರ್ ಆಲ್ ಇಂಡಿಯನ್ ಪ್ಲೇಯರ್ಸ್. ಅವರಿಗೆ ಹೊರಗಿಂದ ಡಿಮಾಂಡ್ ಬರ್ತಿದ್ರು, ಯು ಬೆಟರ್ ಕೀಪ್ ದಮ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ದಮ್. ನಾನು ಕೇಳಿದ ಪ್ರಕಾರ ಏನ್ ಗೊತ್ತಾ, 3 ಕೋಟಿ ಕೇಳ್ತಿದ್ದಾನೆ ರೋಷನ್ ಸ್ಯಾಲ್ರಿ ಅಂತ. ವೆನ್ ನಾವು ಗುರ್ಪ್ರೀತ್ ಸಿಂಗ್ ಸಂಧುಗೆ 2.7 ಅಥವಾ 2.8 ಕೊಡ್ತೀವಿ ಅಂದಾಗ, ಐ ಆನೆಸ್ಟ್ಲಿ ಡೋಂಟ್ ಸಿ ಎನ್ ಇಶ್ಯೂ ಯಾರಿಗೆ ರೋಷನ್ 3 ಕೋಟಿ ಕೊಡೋದಿಲ್ಲ. ಬಿಕಾಸ್ ರೋಷನ್ ಈಸ್ ಸಂಬಡಿ ಹೂ ಕ್ಯಾನ್ ಆಕ್ಚುಲಿ ಡ್ರೈವ್ ದ ಬಾಲ್ ಫ್ರಮ್ ದಿಸ್ ಎಂಡ್ ಟು ದಟ್ ಎಂಡ್, ಅಂಡ್ he can provide assist as well, and top class defending. Dead ball specialist. Fan of the season was Ryan Williams. Roshan deserved equally well. Please post this everywhere. He was everywhere in the field. He gave everything, all his heart out. I think most of the matches on ಆಡದ ಅನ್ಸುತ್ತೆ, ನಂಗೆ ನೆನಪಿರೋ ತರ. He played in the ಯಾವ ಮ್ಯಾಚ್ ಮಿಸ್ ಔಟ್ ಆಗಿಲ್ಲ. Yeah, at the back he scored goals. That guy, I don't know, ಈ season ಅಲ್ಲಿ he was invincible. He was everywhere. He played. ಅವನ್ presence, and he's our product man. ಅಂದ್ರೆ ನಮ್ಮ BFC product. How can we let him go? ಅದು very important. I see him as one of the future captains types ಅಲ್ಲ, because he is with the BFC always. ಯಾವಾಗಿಂದ ಅವನ್ನ ಐ ಥಿಂಕ್ 14 years ಅಲ್ಲೇನೋ 14 ಅಥವಾ 13 ಅಂಡರ್ 14 ಅವನಿಗೆ ಸ್ಕೌಟ್ ಮಾಡ್ಕೊಂಡ್ ಬಂದಿದ್ದು ಮೂಸಾ. ಸೊ ಅವಾಗಿಂದ BFC ಅಲ್ಲಿ ಇದ್ದಾನೆ, ಬೆಂಗಳೂರಲ್ಲಿ ಇದ್ದಾನೆ. ವೈ ಡು ಯು ವಾಂಟ್ ಟು ಚೇಂಜ್? ನಮಗೂ ಅದು ಅರ್ಥ ಆಗಲ್ಲ. ಬಟ್ ಅಗೇನ್ BFC ಹ್ಯಾಸ್ ಟು ಹೋಲ್ಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅವನಿಗೆ ಸ್ಯಾಲರಿ ಅಷ್ಟು ಕೇಳ್ತೀವಿ ನಾವು, ಪ್ಲೀಸ್ ಜಾಸ್ತಿ ಖರ್ಚು ಮಾಡಿದ್ರು ಪರವಾಗಿಲ್ಲ, ಪ್ಲೀಸ್ ಹೋಲ್ಡ್. If you are thinking you are competing for something more in the next season, if you are thinking ನಿಮಗೆ ಒಂದು ಟ್ರೋಫಿ ಬೇಕು, ಒಳ್ಳೆ ಸೀಸನ್ ಆಯ್ತು ಬಟ್ ಅದ್ರ ಮೇಲೆ ಒಂದು ಟ್ರೋಫಿ ಇದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಒಂದು ಫೀಲಿಂಗ್ ಬೇಡ. ಅಂದ್ರೆ ಟ್ರೋಫಿ ಗೆಲ್ಬೇಕು ಅಂದ್ರೆ ವಿ ನೀಡ್ ರೋಷನ್, ವಿ ನೀಡ್ ದಟ್ ಬ್ಯಾಕ್ ಲೈನ್. ವೆರಿ ಟ್ರೂ, ವೆರಿ ಟ್ರೂ. As per Marcus, Roshan to Mohan Bagan is not true. They backed out. Yeah, I think BFC asking too much ಅಂತೇನು. ಅದೇ ಅಂದ್ರೆ one year ಕಾಂಟ್ರಾಕ್ಟ್ ಬೇರೆ ಅಲ್ಲ, ಆಬ್ವಿಯಸ್ಲಿ ಜಾಸ್ತಿ ಕೇಳಿದ್ರೆ ಕೊಡಲ್ಲ. ಐ ಥಿಂಕ್ ವಿ ವಿಲ್ ಆಲ್ಸೋ ನಾಟ್ ಲೆಟ್ ಗೋ ಅಲ್ಲ, ಇನ್ನು 1 ವರ್ಷ ಇದೆ. ನನ್ಗೆ ಏನಂದ್ರೆ ಕಾಂಟ್ರಾಕ್ಟ್ ಎಕ್ಸ್ಟೆಂಡ್ ಮಾಡಬೇಕು, ಜಸ್ಟ್ ಲೈಕ್ how we did with Sana or Nikhil Pujari, because just like Nikhil or Sana, even Roshan is for future ಅಲ್ಲ, and also is a very good present as well. So he is somebody we should invest. ಅದಾದ್ಮೇಲೆ ಹೋಪ್ಫುಲಿ ನೋಡೋಣ ಇಟ್ಕೊಂತಾರೆ ಅಂತ. ಬಿಕಾಸ್ ಪಾರ್ಜಿಂದಲ್ ಆಲ್ಸೋ ಹೇಳಿದ್ರಲ್ಲ, ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ಕೂಡ ಟಿಪಿ ಅಂತ. ಐ ಥಿಂಕ್ ಆ ತರದೆಲ್ಲ ಪಬ್ಲಿಕ್ ಅಲ್ಲಿ ಹೇಳಿದಾಗ ಸುಭಾಷಿಸ್ ಬೋಸ್, ಬೇಕೆ, ಎಕ್ಸಾಕ್ಟ್ಲಿ ಲೆಫ್ಟ್ ಬ್ಯಾಕ್. ಯು ಬೆಟರ್ ಕೀಪ್ ಇಟ್. ನಮಗೆ so I see the same pattern there. We are having a good Indian backfield. You keep it. It's good for Subhashish
extended till 27 with Bagan. ಅಲ್ಲ No, ಅವ್ನ್ ಒಳ್ಳೆ ಅವ್ನ್ ಅಲ್ಲೇ ನಾವು ಇರ್ಲಿ ಮುಂಚೆ, ಅಂದ್ರೆ ನಾವು ಬಿಟ್ಕೊಟ್ಟಿದ್ದು ಯಾ, Ah, ಒಂದು ಫಾರ್ಮುಲಾ ನಾವೇನು 2017 ಅನಿಶು ಇವನು ಬೇಕೆ ಎಲ್ಲ ಆಡ್ತಿದ್ದಾಗ ಐ ಸಿ ಸಿಮಿಲರ್ ಬ್ಯಾಕ್ ಲೈನ್, ಸೊ ಯು ಕೀಪ್ ಇಟ್. ಓಕೆ, ಐ ಥಿಂಕ್ ನಾವು ರೋಷನ್ ಬಗ್ಗೆ ಜಾಸ್ತಿ ಮಾತಾಡಿದ್ವಿ ಸ್ಕೌಟಿಂಗ್ ಅಂಡ್ ಎವ್ರಿಥಿಂಗ್. ಪ್ರಶ್ನೆ ಏನಂದ್ರೆ ಸಿ ಎವ್ರಿ ಇಯರ್ ವಿ ಸಿ ಕಪಲ್ ಆಫ್ ಯಂಗ್ ಒಳ್ಳೊಳ್ಳೆ ಯಂಗ್ ಹುಡುಗರು ಬಂದು ಸಖತ್ತಾಗಿ ಆಡ್ಬಿಡ್ತಾರೆ, ಒಂದ್ 2-3 ಮ್ಯಾಚ್, ಒಂದ್ 4 ಮ್ಯಾಚ್, ನೆಕ್ಸ್ಟ್ ಸೀಸನ್ ಕಾಣಿಸೋದೇ ಇಲ್ಲ. ಇದು ನಾವು ISL ಸ್ಟಾರ್ಟ್ ಆದಾಗಿಂದ ನೋಡ್ತಾ ಇದೀವಿ, ನಾಟ್ ಜಸ್ಟ್ ವಿತ್ BFC ಆರ್ ನಾಟ್ ಜಸ್ಟ್ ವಿತ್ ಅದರ್ ಟೀಮ್ಸ್. ಯಾರ್ಯಾರು ಎಮರ್ಜಿಂಗ್ ಪ್ಲೇಯರ್ಸ್ ಇರ್ತಾರೋ ಅವ್ರು ನೆಕ್ಸ್ಟ್ ಸೀಸನ್ ಕಾಣೋದೇನ. ಸೊ ಆ ತರ ಬಂದಾಗ ಈ ವರ್ಷ ನಮ್ಮ BFC ಯಲ್ಲಿ ಹೂ ಇಂಪ್ರೆಸ್ಡ್ ಯು? ಈಗ ಅಂಡರ್ 20 ಪ್ಲೇಯರ್ಸ್ ಆಯ್ತು, ಅಥವಾ ನಮ್ಮ ರಿಸರ್ವ್ ಇಂದ ಬಂದು ಇಷ್ಟಿಷ್ಟೇ ಆಡೋಗಿರುವಂತ ಪ್ಲೇಯರ್ಸ್ ಆಯ್ತು, ಯಾರು ಇಂಪ್ರೆಸ್ ಮಾಡಿದ್ರು? ಅಂಡ್ whom do you think Zaragoza should notice and also give valuable times next season, hopefully? Yes, ಯಾರು ಅನ್ಸುತ್ತೆ ನಿಂಗೆ? First thing is like Vinith Venkatesh, because ಯಾಕಂದ್ರೆ ನಾವು ಅವನ ನೋಡಿದ್ರಿ, because he played a more number of games and other stuffs, and ಇನ್ನ ಇಬ್ರು ಡೆಬ್ಯೂಟ್ ಮಾಡ್ತಾರೆ from reserves or from our academy. One is Kelvin and the other one is Soham. Like Mumbai ಅಲ್ಲಿ ನಾವು 5-0 ಗೆಲ್ಬೇಕಾದ್ರೆ like he showed his glimpse ಅಷ್ಟೇ. Yeah. ಆ glimpse ಅಲ್ಲೇ we can see this guy, if we nurture him or if we send to any other academies for fitness irbodu or training ge, he will be the one. Like what you are seeing with Sahal or this guy Yarapadu, Anirudh Thapa, like ಆ ತರ ಒಬ್ಬ ಸಿಗ್ತಾನೆ. Even Brandon Fernandez, like Brandon was nowhere this season. I was shocked. ಮುಂಬೈಯಲ್ಲಿ ವೇಸ್ಟ್ ಆದ. ನಾನ್ ಲಾಸ್ಟ್ ಸೀಸನ್ ಅದೇ ಅಂತಿದ್ದೆ ಮಾರಾಯ, ಲಾಸ್ಟ್ ಸೀಸನ್ ಬ್ರೇಕ್ ಇದ್ದಾಗ somehow bring that guy to BFC ಅಂತ. we needed him so much this season. ಅವ್ನು ಇದ್ದಿದ್ರೆ ಜಸ್ಟ್ ಇಮ್ಯಾಜಿನ್ ಮೊಗ್ವೇರಾಗೆ ಅವ್ನಿಗೆ ವಾಸ್ ಆಸಮ್, ಇಟ್ ವುಡ್ ಹ್ಯಾವ್ ಬೀನ್ ಕ್ರೇಜಿ. ಅಲ್ಲಿ ಐ ಥಿಂಕ್ ಬ್ಯಾಡ್ ಪ್ಲೇಸ್ ಅವ್ನು ಮುಂಬೈಲಿ ಇದ್ದಾಗ ಯಾವಾಗಲೂ ಚೆನ್ನಾಗಿ ಆಡಿಲ್ಲ. ಇನಿಷಿಯಲ್ ಡೇಸ್ ಅಲ್ಲಿ ಮುಂಬೈಲಿ ಇದ್ದಾಗೂ ಇಟ್ ಡಿಡ್ಂಟ್ ಗೆಟ್ ಎನಫ್ ಟೈಮ್, ಅದಕ್ಕೆ ಅವ್ನು ಗೋವಾಕ್ ಹೋಗಿದ್ದು. ಹಾಗೆ ಮುಂಬೈ ಬಂದ ಅಗೇನ್ ಈ ಪ್ಲೇಯರ್ಸ್ ನೆಲ್ಲ ಗ್ರೋ ಮಾಡಿದ್ರೆ ವಿ ವಿಲ್ ಗೆಟ್ ಅ ಗುಡ್ midfielder ಅಂತ ಅನ್ಸುತ್ತೆ. And one more guy is, I keep on saying, Ricky Metai, the proper left back. I think he's a proper replacement for Roshan if he grew him. So ಇದು ಮೂರು ಜನ ಜಾರ್ಜ್ ಡಿಸಲ್ವಾ ಅಂತ ಒಬ್ಬ ಸೈನ್ ಮಾಡಿದ್ರಿ. ಎಕ್ಸಾಕ್ಟ್ಲಿ, ಬಟ್ ಐ ಡೋಂಟ್ ನೋ, ಅವ್ನಿಗೆ ಇಂಜುರಿ ಆದ್ಮೇಲೆ ಈಸ್ ನೋವೇರ್ ನೌ. ಬಟ್ ಇದಕ್ಕೆ BDF ಅಲ್ಲಿ he scored lot of goals for us. ನಾನು ಅದೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಇಫ್ ವಿ ಲೆಟ್ ಗೋ ಶಿವ, ವಿ ಮೈ ಪ್ರಮೋಟ್ ಸಿಲ್ವಾ ಅನ್ಸುತ್ತೆ. ಮೇ ಬಿ ಶಿವನ್ ಏನಾದ್ರು ಬಿಟ್ರೆ ಈ ಸೀಸನ್ ಬಿಡ್ತೀವಿ ಅನ್ನೋದೊಂದು ಫೀಲಿಂಗ್ ಇದೆ, ಬಿಕಾಸ್ ಶಿವ ಕಾಂಟ್ ಹ್ಯಾಂಡಲ್ ವಿಂಗ್ಸ್ ಅಂಡ್ he doesn't have place in number 9. So obviously I think ಅದು ತುಂಬಾ ಮ್ಯಾಟರ್ ಆಗುತ್ತೆ. ಸರ್, ಅದ್ ನಿಂಗೆ ಏನಾಗುತ್ತೆ ಇವಾಗ ಈ ವರ್ಷ? ಫಾರ್ ಎಕ್ಸಾಂಪಲ್ ನಾನು 4 ನೇಮ್ ಹೇಳ್ತೀನಿ, ಶಿವಾಲ್ಡೋ ಅಂಡ್ ವಿನೀತ್, ಫಾರ್ ಎಕ್ಸಾಂಪಲ್ ಸೋಮ್ ಆಸ್ ವೆಲ್, ಅಥವಾ ಕೆಲ್ವಿನ್ ಆಗ್ಲಿ, ಇಲ್ಲಾಂದ್ರೆ ಪಲಾಂಡೆ ಕೂಡ ಸೆಂಟರ್ ಬ್ಯಾಕ್ ಬರ್ತಾರೆ. ಸೊ ಇವರೆಲ್ಲ ರಿಸರ್ವ್ ಟೀಮ್ ಅಲ್ಲಿ ಇದ್ದು BFC ಜೊತೆ ಸೀನಿಯರ್ ಟೀಮ್ ಜೊತೆ ಐ ಮೀನ್ ಗೇಮ್ ಟೈಮ್ ಸಿಕ್ಕಿದೆ ಕೆಲವೊಬ್ಬರಿಗೆ, ಕೆಲವೊಬ್ರು ಜಸ್ಟ್ ಟ್ರೈನ್ ಮಾಡ್ತಿದ್ದಾರೆ. ಇನ್ನೊಬ್ರು ಮಾನವ್ ಗೌಡ ಅಂತ BFC ಅಕಾಡೆಮಿ, ಐ ಥಿಂಕ್ ಅವನು ಸಾಕಷ್ಟಿಂದ ಬಂದಿದ್ದು. ಈ ಆಲ್ಸೋ ಟ್ರೈನ್ ವಿತ್ ಸೂಪರ್ ಕಪ್ಗೆ, ಅವನು ಕೂಡ ಟ್ರೈನ್ ಮಾಡಿದ ಆ ಸೀನಿಯರ್ ಟೀಮ್ ಜೊತೆ. ಸೊ ಇದೆಲ್ಲ ನೋಡಿದಾಗ ನೆಕ್ಸ್ಟ್ ಸೀಸನ್ಗೆ ಅಟ್ಲೀಸ್ಟ್ ಮಿನಿಮಮ್ 3-4 ಗೈಸ್ ಅಂತೂ ವಿ ವಿಲ್ ಬಿ ಹ್ಯಾವಿಂಗ್ ಇನ್ ಸ್ಕ್ವಾಡ್ ಅಲ್ಲ. ಸೊ ಇವ್ರ ಮೇಲೆ ಯಾರ ಮೇಲೆ ಈ ವರ್ಷ ಗೇಮ್ಸ್ ಎಲ್ಲ ನೋಡಿದ್ಮೇಲೆ ಏನಾದ್ರು ಹೋಪ್ಸ್ ಇದೆಯಾ ಅಂತ? No, simple formula is, if you have trust them for one more year, give them chance ಕೊಡ್ಬೇಕು. ಶಿವಾಲ್ಡೋ, ಯು ಕೀಪ್ ಹಿಮ್. ನಾವು ಒಂದು ಪ್ರಾಮಿಸಿಂಗ್ ಟ್ಯಾಲೆಂಟ್ ಅಂತ ನೋಡಿದೀವಿ ಅವನ್ನ. ನಮ್ಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಈ ಸೀಸನ್ಗೆ ಬರ್ಬೇಕಾದ್ರೆ, ದಟ್ ಶಿವಾಲ್ಡೋ, ಒಂದು ನೆನಪಿದೆ ಶಿವಾಲ್ಡೋ ಬಗ್ಗೆ, ನಾವು ಸ್ಟೇಡಿಯಂ ಅಲ್ಲಿ ಕುತ್ಕೊಂಡು ಮಾತಾಡಿ ಶಿವಾಲ್ಡೋ ಅಂದ್ರೆ ಏನು, ನೇಮ್ ಅಂದ್ರೆ ಏನು, ಅದು ಇದೆಲ್ಲ ಡಿಸ್ಕಸ್ ಮಾಡಿದೀವಿ. ಅಂದ್ರೆ he had proven his point, but unfortunate ಆಗಿ ಅವನಿಗೆ ಇಂಜುರಿ ಆಯ್ತು. ಸೊ ಯು ಕೀಪ್ ಹಿಮ್. ಸೇಮ್ ಗೋಸ್ ವಿತ್ ವಿನಿತ್. ವಿನಿತ್ is absolutely he was out of the world at the start of the tournament. Candy to watch ಅಲ್ಲ, ಈ candy to watch ಅಂತ. I mean on ವಿನಿತ್ ಅಲ್ಲಿ ಒಂದು ಗ್ರೌಂಡ್ ಮೇಲೆ ಇದ್ದ ಅಂದ್ರೆ, ಗೇಮ್ ಅಲ್ಲಿ ಇದ್ದ ಅಂದ್ರೆ, we knew he would do something. So I don't see any ಏನದು question of dropping him or selling him to somebody. So other set of players, if you have trust them for one more season, I would say. ಯಾಕೆಂದ್ರೆ ಚಾನ್ಸ್ ಕೊಟ್ಟು ನೋಡಿ, ಕೊಟ್ರೆ ನಿಮಗೆ ಒಂದು ಕ್ಲಾರಿಟಿ ಬರೋದು.
ಸೊ ಯಾ ಅವ್ರಿಗೊಂದು ಐಡಿಯಾನು ಬಂದಿರುತ್ತಲ್ಲ, ನೀನ್ ಒಂದ್ಸರಿ ಕೆಳಗಿಂದ ಮೇಲ್ ತಂದಾಗ ನಿನಗೆ ಒಂದು ಆ ಅಟ್ಮಾಸ್ಫಿಯರ್ ಜೊತೆ ಇದ್ದು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ, ಬಟ್ ನೀನ್ ಒಂದ್ಸರಿ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆ ಮೇನ್ ಟೀಮ್ ಜೊತೆ ಇದ್ರೆ ಯು ಆರ್ ಸೆಟಲ್ಡ್. ಸೊ ವೆನ್ ಯಾವಾಗಾದ್ರೂ ಒಬ್ರು ಸೆಟಲ್ ಆಗಿದ್ರೆ ಯು ಗಿವ್ ದಮ್ ಟೈಮ್ ಅಂಡ್ ಸಿ ಹೌ ಇಟ್ ಗೋಸ್. ಸೊ ಸೇಮ್ ಸೆಟ್ ಆಫ್ ಆಕ್ಚುಲಿ ಅನ್ಲೆಸ್ ಯು ಫೈಂಡ್ ಅ ರಿಯಲಿ ಗುಡ್ ಟ್ಯಾಲೆಂಟ್ ಅಂಡ್ ದೆನ್ ಯು ಬ್ರಿಂಗ್ ಇಟ್. ಯಾ ಏನಂದ್ರೆ ಫಾರ್ ಎಕ್ಸಾಂಪಲ್ ಈ ವರ್ಷ ಐ ಥಿಂಕ್ ಲಾಸ್ಟ್ ಸೀಸನ್ ಇಂದ ಸ್ಟಾರ್ಟ್ ಆಗಿದೆ ಅಂಡರ್ 20 ಸ್ಟೇಟ್ ಲೆವೆಲ್ ನ್ಯಾಷನಲ್ ಚಾಂಪಿಯನ್ಶಿಪ್ ಕೂಡ ನಡೀತಿದೆ. ಐ ಥಿಂಕ್ ದಟ್ ಇಸ್ ಆಲ್ಸೋ ವೆರಿ ವೆರಿ ಗುಡ್ ಪ್ಲೇಸ್ ಟು ಸ್ಕೌಟ್ ಆಸ್ ವೆಲ್. ಯಾಕಂದ್ರೆ ರೀಸೆಂಟ್ ಆಗಿ ಕರ್ನಾಟಕ ಕೂಡ 4-0 ಗೆದ್ರು ತಮಿಳ್ನಾಡು ಜೊತೆ. ಸೊ ಅಲ್ಲಿ ಕೂಡ BDF ಲೆವೆಲ್ ಆಡಿರುವಂತ ಅಂಡರ್ 20 ಹುಡುಗರು ತುಂಬಾ ಚೆನ್ನಾಗಿರೋ ಸಿಗ್ತಾರೆ. ನನಗೆ ನಮ್ಮ BFC ಅಲ್ಲಿ ಈ ಸೀಸನ್ ಇಂದ ನೆಕ್ಸ್ಟ್ ಸೀಸನ್ ಹೋಗ್ಬೇಕಾದ್ರೆ ಹರೀಶ್ ಪಾಲಂಡೆ ಇಸ್ ಕಮಿಂಗ್ ಫ್ರಮ್ ಯಾವ್ದಾದ್ರು ರಿಲಯನ್ಸ್ ವಿತ್ ಲಾಟ್ ಆಫ್ ಪೆಡಿಗ್ರಿ ಅಂಡ್ ಆಲ್ಸೋ ವಿನೀತ್ ಅಂತ್ರು ಈಸ್ ವೆರಿ ಗುಡ್. ಅವ್ನು ನೋಡಕ್ ಖುಷಿ ಆಗುತ್ತಾ ಫುಟ್ಬಾಲ್ ಆಡೋದು ನೋಡಕ್ಕೆ. ಶಿವಾಲ್ಡು ಒಳ್ಳೆ ಫೇಸ್ ಎಲ್ಲ ಇರೋ. ಸೊ ಅದಾದ್ಮೇಲೆ ಸೋ ಈ ಸಂಬಡಿ ಐ ಆಮ್ ವೆರಿ ಹೋಪ್ಫುಲ್. ಏನಕ್ಕಂದ್ರೆ ಅವನಲ್ಲೇ ಅದೊಂದು ವಿಷನ್ ಇದೆ. ನಾನು BFC ರಿಸಲ್ಟ್ ಇನ್ ಗೇಮ್ಸ್ ನೋಡಿದೆ, ಕಪಲ್ ಆಫ್ ಗೇಮ್ಸ್ ಅವ್ನ ಸ್ಟೇಡಿಯಂ ಅಲ್ಲಿ ಹೋಗಿ. ಈ ಕ್ಯಾನ್ ಸಿ ದೋಸ್ ಪಾಸಸ್ ಅಲ್ಲ, ಅಂದ್ರೆ ಅವನು ಈ ಡೀಪ್ ಮಿಡ್ಫೀಲ್ಡ್ ಇಂದ ಡೀಪ್ ಅಲ್ಲಿ ಡ್ರಾಪ್ ಆಗಿ ಈ ಕ್ಯಾನ್ ಸಿ ದಟ್ ಆ ಥ್ರೂ ಬಾಲ್ಸ್ ಆ ಕಟ್ಗಳು ಅವನಿಗೆ ಕಾಣುತ್ತೆ ಅದು. ಸೊ ಈ ಸಚ್ ಪ್ಲೇಯರ್ ಹೋಪ್ಫುಲಿ ಏನು ಜಿನ್ಸ್ ಮಾಡಂಗಿಲ್ಲ. ಹೋಪ್ಫುಲಿ ಈಸ್ ವೆರಿ ಗುಡ್ ಟ್ಯಾಲೆಂಟ್. ಅವ್ನು ಸ್ಪೇನ್ ಅಲ್ಲಿ ಹೋಗ್ಬಿಟ್ಟು ಟ್ರೈನ್ ಆಗಿ ಬಂದಿದ್ದಾನೆ. ಸೊ ಅದೆಲ್ಲ ಯಾಣಪ್ಪ ಆಗುತ್ತೆ ಅನ್ಕೋತೀನಿ. ಅವನು ಅಟ್ಯಾಕಿಂಗ್ ಮಿಡ್ಫೀಲ್ಡ್ ಅಥವಾ ಇದು ಐ ಮೀನ್ ಅದರ್ವೈಸ್ ಬಾಕ್ಸ್ ಟು ಬಾಕ್ಸ್. ಮೋಸ್ಟ್ಲಿ ಅಟ್ಯಾಕಿಂಗ್ ಆಡ್ತಾನೆ, ಅದರ್ವೈಸ್ ಬಾಕ್ಸ್ ಟು ಬಾಕ್ಸ್. ಈಸ್ ವೆರಿ ಗುಡ್ ಗೋಲ್ ಸ್ಕೋರರ್ ಆಗಿದೆ. ಅಂದ್ರೆ ತುಂಬಾ ಶಾಟ್ಸ್ ತಗೊಂತಾನೆ ಮಿಡ್ಫೀಲ್ಡ್ ಇಂದ ಬಂದು. ಅಟ್ ಲೀಸ್ಟ್ ಬಿಬಿಯಾನೋ ಅಂಡರ್ ಆತರ ಅವನಿಗೆ ರೋಲ್ ಕೊಟ್ಟಿದ್ರು. ನಾನ್ ಹೇಳ್ತಿರೋದೇನಂದ್ರೆ ನೊಗ್ವೆರಾ ಅಂತ ಪ್ಲೇಯರ್ ನ ಇಫ್ ನೊಗ್ವೆರಾ ಇಸ್ ಕಂಟಿನ್ಯೂಯಿಂಗ್, ಬಿಕಾಸ್ ಐ ಥಿಂಕ್ 2 ಆರ್ ಕಂಟಿನ್ಯೂಯಿಂಗ್ ನಮ್ ಫಾರಿನ್ ಪ್ಲೇಯರ್ಸ್. ನೊಗ್ವೆರಾ ಏನಾರ ಅದ್ರಾಗ ಒಬ್ನ ಆಗಿದ್ರೆ ನೊಗ್ವೆರಾಗ ಆಬ್ವಿಯಸ್ ಆಗಿ ಅವನಿಗೆ ರೆಸ್ಟ್ ಬೇಕಾಗುತ್ತೆ. ವಿನೀತ್ ಅಂಡ್ ಸೋಮ್ ಈಸ್ ಸಂಬಡಿ ಹೂ ಕ್ಯಾನ್ ವಿ ಲುಕ್ ಅಪ್ ಅನ್ನೋ ತರ. ನೋಡೋಣ. ಇದು ನಮ್ಮ ಯಂಗ್ಸ್ಟರ್ಸ್ ಬಗ್ಗೆ ಆದ್ರೆ ಇನ್ನೂ ಜಾಸ್ತಿ ಜನ ಆಕ್ಚುಲಿ ನಾನು ಗೋವರ್ಧನ್ ಅವ್ರ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ ಹೇಳ್ತಿದ್ರೆ ಅಟ್ ಲೀಸ್ಟ್ ಈ ಕಮಿಂಗ್ ಅಂಡರ್ 13s ಅಂಡ್ ಅಂಡರ್ 14s ದೇ ಆರ್ ವೆರಿ 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 ಪ್ರಾಮಿಸಿಂಗ್ ತರ. ಇನಿಷಿಯಲಿ ಏನಾಗೋದು ನಮ್ಮ ಅಂಡರ್ 14ಗೆ ಅಥವಾ ಅಂಡರ್ 13ಗೆ ಅಂಡರ್ 12ಗೆ ಅಂಡರ್ 15ಗೆಲ್ಲ ವಿ ಯೂಸ್ ಟು ಸ್ಕೌಟ್ ಫ್ರಮ್ ನಾರ್ತ್ ಈಸ್ಟ್ ಅಂಡರ್. ಸೊ ಅವ್ರನ್ನೆಲ್ಲ ಸ್ಕೌಟ್ ಮಾಡ್ಕೊಂಡ್ ಬಂದು ಆ ಹುಡುಗರ ಜೊತೆ ನಾವು ಅಂಡರ್ 15 ಟೀಮ್ಸ್ ಎಲ್ಲ ಮಾಡಿ ವಿ ಯೂಸ್ ಟು ಪ್ಲೇ ನ್ಯಾಷನಲ್ಸ್ ಅಥವಾ ಕರ್ನಾಟಕ ಸ್ಟೇಟ್ ಲೀಗ್ಸ್ ಎಲ್ಲ ಆಡ್ತಿದ್ವಿ. ಬಟ್ ದಿಸ್ ಸೀಸನ್ ಆಲ್ಮೋಸ್ಟ್ ತುಂಬಾ ಹೋಮ್ ಗ್ರೌಂಡ್ ಪ್ಲೇಯರ್ಸ್, ಅದರ್ವೈಸ್ ಸಿಟಿಯಲ್ಲೇ ಇದ್ದಂತ ನಮ್ ಸಾಕಷ್ಟು ಸ್ಕೂಲಲ್ಲಿ ಬೆಳೆದಿರೋಂತ ಹುಡುಗರು. ಸೊ ಆ ತರ ತುಂಬಾ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ ನಮ್ಮ ಏಜ್ ಗ್ರೂಪ್ ಟೀಮ್ಸ್ ಗಳಿಗೆ. ವೇರ್ ವಿ ಪ್ಲೇ AIFF ನ್ಯಾಷನಲ್ ಚಾಂಪಿಯನ್ಶಿಪ್ಸ್ ಅಥವಾ KSFS ಚಾಂಪಿಯನ್ಶಿಪ್ಸ್ ಏನ್ ಆಡ್ತಿದೀವಲ್ಲ ಯೂತ್ ಲೆವೆಲ್ಗೆ, ಅದೆಲ್ಲ ಆಗ್ತದೆ. ಇಟ್ ಈಸ್ ವೆರಿ ವೆರಿ ಗುಡ್ ಇಂಪ್ರೂವ್ಮೆಂಟ್ ಅಲ್ಲ. ಏನಕ್ಕಂದ್ರೆ ಸಿ ಎಂಡ್ ಆಫ್ ದ ಡೇ ಎ ಸ್ಪೋರ್ಟ್ಸ್ ಟೀಮ್ ದಟ್ ಬಿಲಾಂಗ್ಸ್ ಟು ಸಿಟಿ. ಸೊ ಆ ಸಿಟಿಯಲ್ಲಿ ಇರೋರೇ ಅದಕ್ಕೆ ಆಡಿದಾಗ ಅದು ಇನ್ನೊಂದು ಅದು 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 ಇಟ್ ಟೇಕ್ ಟಾಪ್ ನಾಚ್ ಅದು ಒಂದು. ಸೊ ಅದೇ ತರ ಇಟ್ ಡಸಂಟ್ ಮ್ಯಾಟರ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ನಮ್ಮ ಕನ್ನಡ ಹುಡುಗರು ಎಷ್ಟೊಂದು ಜನ ಬರ್ತಿದ್ದಾರೆ. ಈಗ ನಮ್ಮ ರಿಸರ್ವ್ ಟೀಮ್ ಅಲ್ಲಿ 1-2-3 ಜನ ಇದ್ದಾರೆ. ಅಂಡರ್ 15 ಅಂಡರ್ 14 ಸಲ ತುಂಬಾ ಜನ ಇದ್ದಾರೆ. ಗೋವರ್ಧನ್ ರೀಸೆಂಟ್ ಆಗಿ ಅವ್ರದ್ದು ಟೀಮ್ ಚೆನ್ನಾಗಿ ಹೋಯ್ತು. ಐ ಥಿಂಕ್ ಫೈನಲ್ ಅಲ್ಲಿ ಸೋತೀವಿ ನಾವು ಅಲ್ಕೇಮಿಗೆ ಅಂಡರ್ 15. ಅದ್ರಲ್ಲಿ ನೋಡಿ ಎಲ್ಲ ಆಲ್ಮೋಸ್ಟ್ ಐದರ್ ಹೋಮ್ ಗ್ರೌಂಡ್ ಅಕಾಡೆಮಿ, ಅದರ್ವೈಸ್ ಸಾಕರ್ ಸ್ಕೂಲ್ಸ್. ಅದು ಬಿಟ್ಟರೆ ಬೇರೆ ಕಡೆ ಸ್ಕೌಟ್ ಇರೋರು ಯಾರು ಇಲ್ವೇ ಇಲ್ಲ. ಸೊ ಆಲ್ ದಟ್ 12 years of efforts into grassroots finally showing off in under 15 ಇವಾಗ. So just maybe another 4 years it will show in result team as well, and it will start showing in national, I mean senior team as well. That's what we hope. But okay, so ಇದು ನಮ್ಮ ಜೂನಿಯರ್ಸ್ ಬಗ್ಗೆ ಆಯ್ತು. ಮತ್ತೆ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ we haven't won anything this season. ಜೂನಿಯರ್ಸ್ ಗೆಲ್ಲಿಲ್ಲ, ವುಮೆನ್ಸ್ ಗೆಲ್ಲಿಲ್ಲ, ಸೀನಿಯರ್ಸ್ ಗೆಲ್ಲಿಲ್ಲ, ಯಾರು ಏನು ಗೆದ್ದಿಲ್ಲ. KSFL ಗೆದ್ದಿಲ್ಲ, AIFF ಟೂರ್ನಮೆಂಟ್ಸ್ ಅಲ್ಲಿ ಗೆಲ್ಲಿಲ್ಲ, DPDL ಅಲ್ಲಿ ಗೆಲ್ಲಿಲ್ಲ. We are so out of here. We are not even anywhere reached to trophy this season. Under 11 I think DPDL ಅಲ್ಲ, DPDL. So again under 11 we bottled around 4+ or 5+ 4 or 5 finals. 4 or 5 finals, all in penalties. crazy. But again that shows the quality as well. ನೋಡೋಣ, ಹೋಪ್ಫುಲಿ ಅದು ಚೇಂಜ್ ಆಗುತ್ತೆ ಅನ್ಕೊಂತ. ಮಾಡ್ತಿದೀವಾ ಇಲ್ಲಲ್ಲ? Probably yes, probably not 100%. As per Ashish Negi, we gave extension to Ran Williams and Noguera as per Negi. Okay. Ran is okay, Noguera hopefully we don't. ನೋಡೋಣ, Zaragoza Noguera. No. If you want to keep your bench strength, you sign Pulga Vidal, you make him start. He's 29.
you make him start and bring Noguera at 60 or 70 odd minutes. ಪಂಜಾಬ್ If you want to ಎಲ್ಲಾನು ರಿಲೀಸ್ increase ಮಾಡಿದ್ದಾರೆ your- ಅಂತ ಕೇಳ್ಪಟ್ಟೆ ನಾನು, ಹೌದಲ್ಲ? ಅದಕ್ಕೆ ಐ ಥಿಂಕ್ ಅವ್ರ ಮ್ಯಾನೇಜ್ಮೆಂಟ್ ಜೊತೆ ಏನೋ ಐ ಥಿಂಕ್ ಸ್ಯಾಲರಿ ಇಶ್ಯೂ ಆ ತರ ಏನಾದ್ರು ಆಗಿದೆ ಏನೋ ಗೊತ್ತಿಲ್ಲ, ಯಾಕಂದ್ರೆ ಅದೇ ರೀಸನ್ ಕೊಟ್ಟಿರೋದು ಮ್ಯಾನೇಜ್ಮೆಂಟ್ ಜೊತೆ ಇಶ್ಯೂ ಇದೆ ಅಂತ. ಓಕೆ, ಕಮಿಂಗ್ ಟು ದ 3 ಕ್ವಶನ್ crore ಶರತ್. for Punjab. 3 crore. ಓಕೆ ಶರತ್, ನಿಂಗೇನ್ ಅನ್ಸುತ್ತೆ? ಫಸ್ಟ್ ಆಫ್ ಆಲ್ Zaragoza is continuing. Okay, we will start from there. So what do you think? With just a one dimension, one idea, can we again dream of Shield ever? ಇಫ್ ಝಾರಗೋಜಾ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಅನ್ನೋದೇ ನಿಜ ಆದ್ರೆ, another season without trophies is a possibility. Maybe here and there we ಅಂದ್ರೆ ಸೇಮ್ ಏನ್ ಐ ಥಿಂಕ್ ವಿಲ್ ಸಿ ಅ ಸಿಮಿಲರ್ ಪ್ಯಾಟ್ರನ್ ನಾವೇನ್ ನೋಡಿದೀವೋ ಅದು. ಯಾಕೆಂದ್ರೆ ಝಾರಗೋಜಾ ಆಸ್ ಅ ಕೋಚ್ ಏನ್ ಹೇಳೋದು, ವಿ ಹ್ಯಾವ್ ಸೀನ್ ಗೆದ್ವಿ, ಅವನಿಗೆ ಹೋಲ್ಡ್ ಮಾಡೋಕ್ಕಾಗಲಿಲ್ಲ ಥ್ರೂ ಔಟ್ ದ ಸೀಸನ್. ಆಮೇಲೆ ಮಿಡ್ಲಲ್ಲಿ ಜಾನ್ವರಿ ವಿಂಡೋ ಅಲ್ಲಿ ಸಮ್ ಗೇಮ್ಸ್ ವಾಸ್ ಡಿಸಾಸ್ಟ್ರಸ್. ಆ ಗೇಮ್ ISL ಲೆವೆಲ್ ಅಲ್ಲಿ ಆಡ್ತಾ ಇದೀವಾ ಅನ್ನೋದೇ, ವೆನ್ BFC ಲೂಸಸ್ ಯಾರ ಮೇಲೆ, ಮೊಹಮ್ಮದಾನ್ ಮೇಲೆ ಆಗಲಿ, ಹೈದರಾಬಾದ್ ಮೇಲೆ ದಿಸ್ ಇಸ್ ಅನ್ಅಕ್ಸೆಪ್ಟಬಲ್ ಅಲ್ಲ. ಅದು ಹೇಗೆ ನಾವು ಡೈಜೆಸ್ಟ್ ಮಾಡ್ಕೊಂಡು ಸರಿ ಆಯ್ತು ಝಾರಗೋಜಾಗೆ ಇನ್ನೊಂದು ಚಾನ್ಸ್ ಕೊಡೋಣ, ಇನ್ನೊಂದು ಸೀಸನ್ ಚಾನ್ಸ್ ಕೊಡೋಣ ಅನ್ನೋದು ಎಷ್ಟು ಸರಿನೋ ಗೊತ್ತಿಲ್ಲ. ಮತ್ತೆ ಇವನ್ ಇನ್ ದ ಫೈನಲ್ಸ್ ಆ ಸಬ್ಸ್ಟಿಟ್ಯೂಷನ್ಸ್ ಏನ್ ಮಾಡಿದ್ರು ಅದು ಐ ಡೋಂಟ್ ನೋ. ಇವನ್ ನಾವ್ ಮಾಡ್ಬಿಟ್ಟು ಹೊರಗ್ ತರ್ತಾ ಇದೆಯಾ, ವಿನೀತ್ ಆಡ್ಸು, ಸಲಾನ ಸ್ವಲ್ಪ ಆದ್ಮೇಲೆ ಕಳ್ಸಂತೆ. ನನಗೇನಂತ ಗೊತ್ತಾ, ಆ ಫೈನಲ್ ಮ್ಯಾಚ್ ಅಲ್ಲಿ ಈಕ್ವಲೈಸ್ ಆದ ತಕ್ಷಣ Zaragoza ಫ್ಯೂಸ್ ಆಫ್ ಆಗ್ಬಿಡ್ತು ಅನ್ಸುತ್ತೆ. ಗೇವ್ ಅಪ್ ಅನ್ಸ್ಬಿಡುತ್ತೆ ಅಲ್ಲಿ ಸಡನ್ ಆಗಿ. ಐ ವಾಂಟ್ see one season is fine. ನನಗೆ ಅದೇ I see it happening another season ಅಂತ. Hopefully it's not that ಬೇರೆ ಪಾಸಿಬಿಲಿಟಿ ಇಲ್ಲ ಅಂತಲ್ಲ, ಬಟ್ ಐ ಡೋಂಟ್ ನೋ ಮ್ಯಾನ್. ನನಗೊಂದು ಆ ಒಂದು ನಂಬಿಕೆ ಬರ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಸಿ ಸಮ್ವೇರ್ ಇಟ್ಸ್ ದೇರ್, ಒಂದು ಎಂಡ್ ಅಲ್ಲಿ ಗೆಲ್ಲೋ ಪಾಸಿಬಿಲಿಟಿ ಇದೆ, ಬಿಕಾಸ್ ವಿ ಹ್ಯಾವ್ ಸೀನ್ ದಟ್ ಡಾಮಿನೇಷನ್ ಅಲ್ಲ ಸ್ಟಾರ್ಟಿಂಗ್ ಫ್ಯೂ ಗೇಮ್ಸ್. ಆಮೇಲೆ ಆ ಜಾನ್ವರಿ ಗ್ಲಿಚ್ ಆದ್ಮೇಲೆ ಮತ್ತೆ ವಿ ಸ್ಟಾರ್ಟೆಡ್ ಡಾಮಿನೇಟಿಂಗ್. ಬಗಾನ್ ಗೇಮ್ ವಿ ಡಾಮಿನೇಟೆಡ್. ಸೊ ಆ ಹೋಪ್ ಏನದು ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಬಟ್ somewhere I feel questionable extension. We can after that Super Cup at least ಅಲ್ಲ. ಭಯ ಇದೆ. I'm not neutral. ಏನಂತಾರೆ ನ್ಯೂಟ್ರಲ್ ಅನ್ನೋದಕ್ಕಿಂತ, if you personally ask me, ಬೇಡವಾಗಿತ್ತು. You get somebody who is established, who knows how to handle tricky situations, because Zaragoza ಕೈಯಲ್ಲಿ you have not given Bagan squad ಅಲ್ಲ. Zaragoza ಕೈಯಲ್ಲಿ ನೀನು ಕೊಟ್ಟಿರೋ ಸ್ಕ್ವಾಡ್ is decent, a little above average squad. So you get the coach of somebody who can use that squad in a very nice way under tricky situations, because those are the situations ನಿನಗೆ ಟ್ರೋಫಿ ಗೆಲ್ಲಕ್ಕೆ ಹೆಲ್ಪ್ ಮಾಡೋದು. those are the matches, that crucial matches, ನಿನಗೆ 3 point 6 point ಜಾಸ್ತಿ ಕೊಟ್ಬಿಟ್ಟು you will be in that first position to win the league shield. So with a mediocre or I wouldn't say mediocre, ಒಂದು above ಗುಡ್ ಕಿನ್ನ ಜಾಸ್ತಿ ಇರೋ ಸ್ಕ್ವಾಡಿಗೆ ಯು ನೀಡ್ ಅ ಕೋಚ್ ಹೂ ಇಸ್ ಎಕ್ಸ್ಪೀರಿಯನ್ಸ್ಡ್ ಅಂತ ನನಗೆ ಅನ್ನಿಸ್ತು. ಸೊ ಐ ಸೀನ್ Zaragoza ಆ ಪ್ಲೇಸ್ ಅಲ್ಲಿ ಐ ಆಮ್ ನಾಟ್ ಕನ್ವಿನ್ಸ್ಡ್. ವ್ಯಾಲಿಡ್ ಅಲ್ಲ, ಬಿಕಾಸ್ ಟೈಮ್ ಅಂಡ್ ಅಗೇನ್ ನಮ್ಗೆ ಈ ಸೀಸನ್ ಹೊಡೆದಿರೋದಿಲ್ಲ ಅಂದ್ರೆ ವಿ ಕುಡಂಟ್ ಮ್ಯಾನೇಜ್ ದ ಗೇಮ್. ಎಕ್ಸ್ಟ್ರೀಮ್ಲಿ ತುಂಬಾ ಇಂಪಾರ್ಟೆಂಟ್ ಗೇಮ್ಸ್. ಫಾರ್ ಎಕ್ಸಾಂಪಲ್ ಗೋವಾ, ವಿ ವರ್ ಫ್ಲೈಯಿಂಗ್ ಐ. I don't know what happened in Goa, that the league game, the 3-0 ಹೊಡ್ಸ್ಕೊಂಡ್ ಬಂದಲ್ಲ, unbelievable. Okay, ಅದಾದ್ಮೇಲೆ ಫೈನಲ್ ಫೈನಲ್ is something, ಅದು ಎಲ್ಲರಿಗೂ ಅನ್ನೋದು ಅದು ಹೋಗಲ್ಲ ಅದು, ಬಿಕಾಸ್ ಇಟ್ ವಾಸ್ ದೇರ್ ಇನ್ ಅವರ್ ಹ್ಯಾಂಡ್ಸ್. ಆತರ ನೋಡಿದ್ರೆ ಪ್ಲಾನ್ ಬಿ ತುಂಬಾ ಕಡಿಮೆ ಕಾಣುತ್ತೆ Zaragoza ಅಲ್ಲಿ. ತುಂಬಾ ಒಂದ್ ಸ್ಟ್ರೈಟ್ ಮೈಂಡ್ ಅಲ್ಲಿ ಬರ್ತಾರೆ, ಬಟ್ ಆ ಇನ್ಸ್ಟೆಂಟ್ ಟ್ಯಾಕ್ಟಿಕ್ಸ್ ಏನ್ ಇರ್ತಾವಲ್ಲ, ಈ ಔಟ್ಸ್ಮಾರ್ಟೆಡ್ ಎವ್ರಿವನ್ ಇನ್ ದ ಲೀಗ್. ದಟ್ಸ್ ವಾಟ್ ಐ ಆಮ್ ಟಾಕಿಂಗ್. ಅಂದ್ರೆ ಯಾವ ಕೋಚ್ ಕೂಡ ಡಿಂಟ್ ಔಟ್ಸ್ಮಾರ್ಟ್ ಇನ್ ವಿತ್ ವಾಟ್ ಇಸ್ ದಟ್ ಟ್ಯಾಕ್ಟಿಕ್ಸ್ ಅಲ್ಲ ಇನಿಷಿಯಲಿ, ಬಟ್ ಅದೇ ಎಕ್ಸ್ಪೀರಿಯನ್ಸ್ ಜೊತೆನೆ ಬರ್ಬೇಕದು. Zaragoza ಯಾವತ್ತು ಒಂದ್ ಸೀನಿಯರ್ ಟೀಮ್ ನ ಈ ಲೆವೆಲ್ ಲೀಡ್ ಮಾಡಿಲ್ಲ, ಒಂದು ಇಷ್ಟು ಬಿಗ್ ಲೀಗ್ ಅಲ್ಲಿ ಅಲ್ಲೂ ಲೀಡ್ ಮಾಡಿಲ್ಲ. ಸೊ ಅದೇ ಎಕ್ಸ್ಪೀರಿಯನ್ಸ್ ಲ್ಯಾಕ್ ಇದೆ, ಅದು ಅಂಡರ್ಸ್ಟ್ಯಾಂಡಬಲ್.
ಬಟ್ ಇನ್ನೊಂದು ಕಡೆ ನೋಡಿದಾಗ ಹೌ ಮೆನಿ ಇಯರ್ಸ್ ಆರ್ ವಿ ಗೋಯಿಂಗ್ ಟು ಡೂ ದಿಸ್ ಚಾಪ್ ಅಂಡ್ ಚೇಂಜ್ ಒಂದ್ ವರ್ಷ ಈ ವರ್ಷ ನಾವು ಏನಾಗಿದೆ ನಮ್ದು ಡುರಾನ್ ಸೆಮಿಫೈನಲ್ ಹೋದ್ವಿ, ಟಾಪ್ 3 ಫಿನಿಶ್ ಮಾಡಿದ್ವಿ, ಸಿಲ್ವರ್ ಮೆಡಲಿಸ್ಟ್ ISL ಕಪ್, ಸೂಪರ್ ಕಪ್ ವಾಸ್ ಎಂಬಾರಸಿಂಗ್. ಸೊ ಏನೋ ಆಯ್ತು. ಬಟ್ ಈ ಒಂದ್ ಇಷ್ಟೆಲ್ಲ ಪಾಸಿಟಿವ್ಸ್ ಇಟ್ಕೊಂಡು ಇದ್ರ ಮೇಲೆ ಬಿಲ್ಡ್ ಆನ್ ಮಾಡೋಣ ಅನ್ನೋ ಆಟಿಟ್ಯೂಡ್ ಅಲ್ಲಿ ಹೋಗ್ತಿದ್ರೆ ಆಸಮ್. ಅದರ್ವೈಸ್ ಇವಾಗ ಇರೋದನ್ನ ಸ್ವಲ್ಪ ಫಿಕ್ಸ್ ಮಾಡಿ ಜರಾಗೋಜ ಇವಾಗ ಏನ್ ಟ್ಯಾಕ್ಟಿಕ್ಸ್ ಇದೆ ಅದನ್ನೇ ಅವ್ರು ನಮ್ಮಣ್ಣ ಅವ್ರ ಮೇಲೆ ಇನ್ನೂ ಪ್ರೆಷರ್ ಇಲ್ಲ ಅಂದಾಗ ಐ ಥಿಂಕ್ ವಿ ವಿಲ್ ಸಿ ಸಂಬಡಿ ಇನ್ ಜನವರಿ. ಸೊ ಸಿಂಪಲ್ ಅಲ್ಲ ಮೈ one second. ನಾನು ಅದನ್ನೇ Just one point. Zaragoza, I'm not convinced. He has not won trophies. Molina, ತುಂಬಾ ಟ್ರೋಫೀಸ್ ಗೆದ್ದಿದ್ದಾನೆ, ಅವನ್ನ BF ಸಿಗ್ತಾ ಇದೆಯಾ? No. You are understanding my point ಅಲ್ಲ? See, Zaragozaಗೆ you have given a very difficult ಏನದು task because both are similar. I see Molina, Zaragoza in the same level. So and BFC Bagan squad is not same. So you get a very good experienced coach who can handle a decent squad in a better way. Yes. One more thing ಏನ್ ಗೊತ್ತಾ, ಸೈಮನ್ ಕ್ರೇಸನ್ he took us to 3 finale. ಆಮೇಲೆ downfall was surreal. I don't want to see that again with Zaragoza. I like to disagree here because see, under Simon we went to 3 finals, I agree, but the way we were playing that never changed from the day 1 to day last. Avun iro tanka he managed the team extremely well. He did not improve any of our youngsters or anything. He was top notch with managing whatever the talent we had and he went. That's it. ಅವನ್ ಕಡೆಯಿಂದ ಕ್ಲಬ್ಗೆ ಹೊಸದಾಗಿ ಏನು ಅದ್ರ ಮೇಲೆ ಬಿಲ್ಡ್ ಮಾಡೋಣ ನಾವು ಅನ್ನೋ ತರ ಏನು ಬಿಟ್ಟು ಹೋಗ್ಲಿಲ್ಲ. ಬಟ್ Zaragoza is not somebody like that ಅಂತ ನಾನು ಫೀಲಿಂಗ್. ಅದ ಏನೇ ಇರ್ಬೋದು, at the end if you can't prove something next year, I will consider it as a failure once again the same thing. See the statement of Simon Grayson. ಇದು ನಿಜ. at least ಆ ಫೈನಲ್ ಗೇಮ್ ನೋಡಿದಾಗಂತೂ at least second half ಫೈನಲ್ ಗೇಮ್ ನೋಡಿದಾಗಂತೂ it felt so bad and that super cup to ಏನದು top it up. Oh my god, Super Cup is completely that Gurpreet mistake. I won't even forgive that guy. It's completely Gurpreet mistake. ಕೈಯಕ್ಕೆ ಬರ್ತಿರೋ ಬಾಲ್ ಅನ್ನ ಹೆಂಗೆ ಬಿಡ್ತಾನೆ, ಯಾವ್ದು ಲೋಕಲ್ ಪ್ಲೇಯರ್ ಬಿಟ್ಟಂಗ್ ಬಿಡ್ತಾನೆ. ಇವರು ಈ 6'6", you can't catch the ball. Very questionable. I think ಈ ಸ್ಟೇಟ್ಮೆಂಟ್ ಬಂದು ಇದ್ರ ಮೇಲೆ ಅಲ್ಲ, ಮುಂಬೈ ಮೇಲೆ 4-0 ಸೋತಾಗ ಆಗಿದ್ದ ಇಲ್ಲ. Yes. ಇದು ಸೆಕೆಂಡ್ ಒಂದು ಸೆಕೆಂಡ್ ಇದ್ರಲ್ಲಿ ಆಯ್ತು ಅಷ್ಟೇ. This is Westwood. Ashley Westwood statement ಇದು ಯಾರಿಗೆ ಮಹಂಗಾರ್ ಅಲ್ಲ? This is for that guy ಯಾರಪ್ಪ, Eugenie. Okay. ಬಟ್ one more thing ಏನಂದ್ರೆ ನನಗೆ ಈ ಟೀಮ್ ಇಂದ I want to be a ruthless for players. I'm not talking about performance. In fact players ಗೆ ನಾವು ruthless ಆಗಿರ್ಬೇಕು. I don't want to. Do you see that happening with Zaragoza? No. ಅದೇ ನಾನು ಹೇಳ್ತಾ ಇರೋದು. ಅದೇ ಪ್ರಾಬ್ಲಮ್. Otherwise Sunil, who was scoring from the bench, who was giving us that extra notch in the second half, why suddenly starting all the games and then the performance dropped. He started getting frustrated, started yelling at players, yelling at referee, even sometimes yelling at so it doesn't make sense ಅಲ್ಲ. ಎಷ್ಟು ಚೆನ್ನಾಗಿ ಹೋಗ್ತಾ ಇತ್ತು. ಸುನಿಲ್ ಛೇತ್ರಿನ 60 ಮಿನಿಟ್ ಆದ್ಮೇಲೆ ತಗೊಂಡ್ ಬಾ, give him couple of those chances, he will hit at least one with. ಅದು ಬಿಟ್ಟು ಅವ್ನು ಸ್ಟಾರ್ಟ್ ಮಾಡಿಸು, ಅದೇ ಆ ಫ್ರೆಂಡ್ಶಿಪ್ FC ಸಾಯ್ಬೇಕು. ನಾ ಹೇಳ್ತಿಲ್ಲ, we will only win if that friendship FC dies and also that loyalty thing has to get out of this club. ಲಾಯಲ್ ಇದಾರೆ ಅಂತ ಈ ಎಷ್ಟು ವರ್ಷ ಇಟ್ಕೊಂತೀಯ ಮಗ. ಹೌದು. at one point I don't know, see ನಮಗೆ ಇವಾಗ ಬೇಜಾರಾಗಿದೆ. ಈ there is another group ಅಲ್ಲ where they are telling no we did better from last ಅಂತ. in third season third and fourth ಅಲ್ಲ, they'll come back to us and cry with us together. ಅದು ಅಷ್ಟೇ. there is no because we everybody has to remember we haven't won anything. What is that account? Anything that is 6 years I think anything that is okay, this is taking us to Asia another, this is taking us to next level another. We haven't won a shit. So nothing. I don't know if not now, when are we questioning the I personally feel nobody has to question Parjindal because he is doing everything. Parjindal ಬಿಟ್ಟು Darren Caldera, Alvin George ಅಲ್ಲ,
ಆಲ್ವಿನ್ ನಮ್ಮ ಸ್ಕೌಟ್, ಲಾರೆನ್ಸ್. ಮತ್ತೆ ಆಲ್ವಿನ್ ಲಾರೆನ್ಸ್ ಅಂಡ್ ಆಲ್ಸೋ ನಮ್ಮ ಟೀಮ್ ಅಲ್ಲಿ ಇರುವಂತ ಫಾರ್ ಎಕ್ಸಾಂಪಲ್ ಎಷ್ಟೊಂದ್ ಸಾರಿ ನಮ್ BFC ಫ್ಯಾನ್ಸ್ಗೆ ಅಟ್ಲೀಸ್ಟ್ ಮೀಡಿಯಾ ಟೀಮ್ ತಗೋ ಎಷ್ಟೊಂದ್ ಸಾರಿ ಫ್ಯಾನ್ಸ್ ಜರ್ಸಿ ಆರ್ಡರ್ ಮಾಡಿದಾಗ ಏನಾದ್ರು ಕ್ವೇರಿಗೆ ಹಾಕಿದ್ರೆ ಆ ರೆಸ್ಪಾನ್ಸಸ್ ಇಲ್ಲ. ಸೊ ಹೋಲ್ ಆಫ್ ದ ಸಿಸ್ಟಮ್ ಈಸ್ ಗೆಟಿಂಗ್ ಟುವರ್ಡ್ಸ್ ಮೀಡಿಯಾಕ್ರಿಟಿ. ಎಲ್ಲರೂ ರನ್ನಿಂಗ್ ಟುವರ್ಡ್ಸ್ ದಟ್ ಲಾಯಲ್ಟಿ ಅಂಡ್ ಲಾಯಲ್ಟಿ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಮೀಡಿಯಾಕ್ರಿಟಿ ಕಡೆ ಕೈ ಚಾಚ್ತಾ ಇದ್ದಾರೆ. ಬ್ರದರ್, ಐ ಅಂಡರ್ಸ್ಟ್ಯಾಂಡ್. Exactly, I understand the loyalty part of it. There is no part. ಗ್ರೌಂಡಿಗೆ ಇಫ್ 11 players from BFC comes, ಅದೊಂದು ಭಯ ಇರಬೇಕು. ಓ ಮಗ ಚಾನ್ಸ್ ಕೊಟ್ರೆ ದೇ ವಿಲ್ ಜಸ್ಟ್ ಡಾಮಿನೇಟ್ ಅಂಡ್ ದೆನ್ ಟೇಕ್ ದ ಗೇಮ್ ಅವೇ ಅನ್ನೋ ಒಂದು ಭಯ ಇರಬೇಕು. ಐ ಸಾ ದಟ್ ಇನ್ 2019 or 1920. ಆಫ್ಟರ್ ದಟ್ ಆಮೇಲೆ ಏನು ಕಾಣಿಸೇ ಇಲ್ಲ ಮಂಜು. ಇಟ್ಸ್ ಹಾರ್ಟ್ ಬ್ರೇಕಿಂಗ್. ನಮಗೆ ನಾವಲ್ಲಿ ಸ್ಟ್ಯಾಂಡ್ ಕೂತಾಗ ನಮಗೆ ಏನ್ ನೋಡ್ಬೇಕು ಈಸ್ ದ್ಯಾಟ್ ನಾಟ್ ನೀನ್ ಅಲ್ಲ ಆಡ್ಬಿಟ್ಟು ಮಿಸ್ಟೇಕ್ ಮಾಡ್ದೆ, ಮಿಸ್ಟೇಕ್ ಮಾಡ್ದ ಸರಿ ಹೋಯ್ತು, ಒಂದ್ ಮ್ಯಾಚ್ ನೀನ್ ಮಿಸ್ಟೇಕ್ ಮಾಡ್ದೆ, ಒಂದ್ ಮ್ಯಾಚ್ ನಾನ್ ಮಿಸ್ಟೇಕ್ ಮಾಡ್ದೆ. ನೋ, ಇಟ್ಸ್ ನಾಟ್ ಅಕ್ಸೆಪ್ಟೇಬಲ್. ಹೌ ಮೆನಿ ಟೈಮ್ಸ್ ಯು ವಿಲ್ ಸಿ ಲೂಸಿಂಗ್ ಅಲ್ಲ. Worst thing ಏನಂದ್ರೆ all these mistakes are coming from senior pros and they come to media and they say that we had a fantastic season. It irks me. That is a fantastic. No, ಅದೇ ಅಲ್ಲ ನಾನು ಹೇಳ್ತಾ ಇರೋದು. See, I see an improvement. I'm not telling there is no improvement at all, but we didn't play for the improvement before, right? ನೀನು ಇವಾಗ ಥರ್ಡ್ ಪ್ಲೇಸ್ ಅಲ್ಲಿ ಇದ್ದರೆ ಸೆಕೆಂಡ್ ಪ್ಲೇಸ್ ಹೋದ್ರೆ would you tell the same thing? It is not a win. Yeah, absolutely no. Not right. You are just in the playoff. That's it. Nothing else. You are in the playoffs. Even the sixth position, team can also tell. Team finishing. Yeah. Alva, they can tell we did the BFC. How does it matter whether you are finishing second or in the sixth place of the table? So would you have accepted if we had finished sixth from 10th? No. But don't say that finishing second is better. Yeah. You tell them what we need is trophy. We need domination. We need that ruthlessness. Hogu, ಹೋರಾಡ್ಬೇಕು. No, not this one mistake ಮಾಡ್ದೆ, one mistake ಮಾಡ್ದ, ನಾವು ಸೋತ್ವಿ. No. Man, RCB ಮ್ಯಾಚ್ ಅಲ್ಲಿ 2 ಕಿಲೋಮೀಟರ್ ದೂರದಲ್ಲಿ ನಡೀತಾ ಇರ್ಬೇಕಾದ್ರೆ when BFC ground was full, that's because you played that good football for those few games. Remember that. You have to be done. ನೀನ್ ಸಿಲ್ವರ್ ವೇಲ್ ಗೆಲ್ಲಿಲ್ಲ ಅಂದ್ರೆ no, people, only few loyal fans like ನಾವು ನಮ್ ಜೊತೆ ಇರೋರು would be there in the stands. ಆಮೇಲೆ ಯಾರು ಇರಲ್ಲ. City needs trophies. Club needs trophies. I understand. Yeah, ಹೊಟ್ಟೆಗೆ ಹಾಕೊಂಡಿ. One season is fine, 8 season is fine. It's been 3-4 seasons. So you better win trophies. Yeah, you better win trophies next season. Not ಏನದು Win the exactly. Asia, we want to be in Asia. We want to play in Asia. We want to see a game midweek in BFC continue. What was that? That's important. What was that? What was that? I think ಏನ್ ಗೊತ್ತಾ, just for that Super Cup, ಈ ಪ್ಲೇಯರ್ಸ್ ನ ಸ್ಟಾಫ್ ನ ಎಲ್ಲ ಕುಂದಿರಿಸಿ ಅವ್ರಿಗೆ ಕನ್ಫ್ಯೂಸ್ ಮಾಡಿಸ್ಬೇಕು. ಜಸ್ಟ್ ಟೆಲ್ ವಾಟ್ ವಾಸ್ ಹ್ಯಾಪನಿಂಗ್ ಅಂತಂದು. ಸಚ್ ನಾನ್ಸೆನ್ಸ್ ಗೇಮ್. ಮತ್ತೆ ಆ ಗೇಮ್ ಆಡಿ ಟು ರೀಚ್ ಫೈನಲ್ಸ್, ಇಟ್ ವಾಸ್ ರಿಟರ್ನ್ ದೇರ್ ದಟ್ BFC ಕ್ಯಾನ್ ರೀಚ್. ವೆನ್ ಐ ಹರ್ಡ್ ಬಗಾನ್ ಯಾವ್ದೋ ಆಲ್ ಇಂಡಿಯನ್ ಸ್ಕ್ವಾಡ್ ಆಡ್ತಾ ಇದಾರೆ ಅಂತ ಹೇಳಿದಾಗ ನನಗೆ ಏನ್ ನೆನಪಾಗಿದ್ದು ಅಂದ್ರೆ, ಗೋವಾಗ ಅವ್ರ ಮನೆಗೆ ಹೋಗಿ ಹೊಡೆದಿದ್ವಿ, ಅವರು ಬಂದ್ಬಿಟ್ಟು ಮೋಸ್ಟ್ಲಿ ಏನೋ ಶಾಕ್ ಕೊಡ್ಬಹುದೇನೋ ಅನ್ನೋದೊಂದು ಬಿಟ್ರೆ ಬೇರೆ ಏನು ತಲೆಯಲ್ಲಿ ಇರ್ಲಿಲ್ಲ. ಆ ಗೇಮ್ ಐ ಥಿಂಕ್ ಇಟ್ ವಾಸ್ ಎಂಬಾರಸಿಂಗ್ ಅಂಡ್ ಎಲ್ಲರಿಗೂ ಶಾಕ್ ಆಗಿರೋಂಥ ಗೇಮ್ ಅದು. ನೋಬಡಿ ಇವನ್ ಥಾಟ್ ಈ ತರನ ಆಗ್ಬೋದೇನೋ BFC ಗೆ ಅಂತ ಯೋಚನೆ ಸಹಿತ ಮಾಡಿರ್ಲಿಲ್ಲ. ಅಷ್ಟು ಅಸಹ್ಯವಾಗಿ ಆಡಿ ಸೋತೋಗಿರೋ ಗೇಮ್ ಅದು ಅಂತ. That we are playing for the AFC slot. But ಶರತ್, ಒಂದು ಅಬ್ಸರ್ವ್ ಮಾಡು. ಐ ಸಾ ದಿಸ್ ಏನ್ ಗೊತ್ತಾ, ಯಾವಾಗ ನಾವು ಬೀಚ್ ಸೈಡ್ ಸಿಟೀಸ್ ಹೋಗ್ಬಿಟ್ಟು ಆಡಕ್ ಹೋಗ್ತೀವಲ್ಲ, ವಿ ಫಕ್ ಅಪ್. ಗೋವಾ ತಗೋ, ಭುವನೇಶ್ವರ್ ತಗೋ, ಚೆನ್ನೈಯಲ್ಲೂ ಇಟ್ಟು ಆಲ್ಮೋಸ್ಟ್ ಫಕ್ ಅಪ್ ಅಲ್ಲ ಈ ಸೀಸನ್. ಚೆನ್ನೈಯಲ್ಲೂ ಕೂಡ ರಾನ್ ವಿಲಿಯಮ್ಸ್ ಏನೋ ಅವ್ರ ಗೋಲ್ ಹೊಡೆದಾಗ ನಾವು ಹೊಡೆಯೋದು, ನಾವು ಹೊಡೆದಾಗ ಅವ್ರು ಹೊಡೆಯೋದು. ರಾನ್ ವಿಲಿಯಮ್ಸ್ ಸೇವ್ ಮಾಡಿದಾನೆ ಕಣ. ನಾನು ಹೇಳ್ತಿರೋದೇನಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಜಸ್ಟ್ ಡ್ರಾಪ್ಸ್. ಮೇ ಬಿ ಅದರೆಲ್ಲ ಇರಬಹುದೇನೋ, ಬಟ್ ಇಟ್ ಆಲ್ವೇಸ್ ಹ್ಯಾಪನ್ಸ್. ದಟ್ ಇಸ್ ಸಮಥಿಂಗ್ ನಮ್ ಬ್ಯಾಕ್ ಆಫ್ ದಿ ಮೈಂಡ್ ಅಲ್ಲಿ ಅದು ಯಾವಾಗ ಇರುತ್ತೆ. ಎಲ್ಲರೂ ಹೋಗ್ತಿರೋ ಈ ನನ್ನ ಮಗಳು ಚೆನ್ನಾಗ್ ಆಡಲ್ಲ ಅನ್ನೋದು, ಅದನ್ನ ನೋಡಿ ಆ ತರ ಆಗಿರ್ಬೇಕು ಅಷ್ಟೇ. ಬಟ್ ಅಗೇನ್ ಕಮಿಂಗ್ ಟು ದಟ್ ಸೂಪರ್ ಕಪ್ ಅಲ್ಲ, ಇಟ್ ವಾಸ್ ಸೋ ಎಂಬಾರಸಿಂಗ್. ನಮಗೇನ್ ಅನ್ಸಿತ್ತಂದ್ರೆ ಆ ಫೈನಲ್ ಅಷ್ಟು ಫೈಟ್ ಕೊಟ್ಟ ಮೇಲೆ, ಅಷ್ಟೆಲ್ಲ ಬೇಜಾರಾದ್ಮೇಲೆ ನೋಡ್ಮೇಲೆ ಓಕೆ ಅಪ್ಪ ಈ ಸೂಪರ್ ಕಪ್ ಅಲ್ಲಿ ಹೋಗ್ಬಿಟ್ಟು ಏನಾದ್ರು ಒಂದ್ ಮಾಡಕ್ ಹೋಗ್ತಾರೆ, ಟ್ರೈ ಮಾಡ್ತಾರೆ. ಈಸಿ ಕಪ್ ಟು ವಿನ್ ಅಲ್ವಾ? ತುಂಬಾ ಹೋಪ್ ಇತ್ತು. ಎಕ್ಸಾಕ್ಟ್ಲಿ.
ಎಕ್ಸಾಕ್ಟ್ಲಿ. ತುಂಬಾ ಹೋಪ್ ಅಂಡ್ ಅಂದ್ರೆ ಇಟ್ ಇಸ್ ಬಿಕಾಸ್ ಇಟ್ ಆಫ್ ಇಸ್ ದಟ್ ವೆರಿ ರನ್. ಈಸಿ ಕಪ್ ಟು ವಿನ್. ಯಾವುದು ಬಿಕಾಸ್ ಆಫ್ ದಟ್ ರನ್ ಇನ್ ದ ISL ಅಂಡ್ ದಟ್ ಗುಡ್ ಗೇಮ್ ಇನ್ ದ ಫೈನಲ್. ಐ ಡೋಂಟ್ ನೋ, ಸಮ್ವೇರ್ ವಿ ಫೆಲ್ಟ್ ಓ ಬಗಾನ್ ಅಲ್ವಾ, ಡೆಪ್ ಸ್ಕ್ವಾಡ್ ಇತ್ತು, ಸೊ ಅದಕ್ಕೆ ಸೋತ್ವೇನೋ ಅಂತ ಅನ್ಕೊಂಡು ವಿವರ್ ಅಚ್ಚಾ ಓಕೆ ಇಂಟರ್ ಇವಾಗ ಕಾಸ್ಟ್ ಬರೋಣ, ಇದಕ್ಕೆ ಏನೋ ಸೂಪರ್ ಕಪ್ಗೆ ಏನೋ ಮಾಡ್ತಾರೆ ಇವರು ಅಂತ. ಅಲ್ಲಿ ನೋಡಿದ್ರೆ ಅದಕ್ಕೆ ಹೇಳೋದು ಜಾರಾಗೋಸಾ ಬಗ್ಗೆ ವೈ ಐ ಕ್ವಶನ್ ದಿಸ್. ಏನದು ಅದೇ ನೀನು ಯಾವುದೋ ಸಮ್ ಆಲ್ ಇಂಡಿಯಾ ಟೀಮ್ ಆಡ್ಬಿಟ್ಟು ಆ ತರ ಸೋತಿದ್ರೆ ಓಕೆ ಫೈನ್ ಅಂತಿದ್ದೆ ನಾನು. ಯು ಆರ್ ಪ್ಲೇಯಿಂಗ್ ದ ಸೇಮ್ ಸ್ಕ್ವಾಡ್ ಯು ಪ್ಲೇಡ್ ಫಾರ್ ಏನದು ಫೈನಲ್. ಎಲ್ಲಿ ಮತ್ತೆ ಇನ್ನೊಂದು ಏನಂದ್ರೆ ಸಿಕ್ಸ್ ಫಾರಿನರ್ಸ್ ನೀನು ಸ್ಟಾರ್ಟ್ ಮಾಡಬಹುದು. ಯು ಹ್ಯಾವ್ ದಟ್ ಅಪರ್ಚುನಿಟಿ. ಕಿಲ್ ದೆಮ್ ಮ್ಯಾನ್. ಇವರೆಲ್ಲ ಬರೀ ಅದೇ ಹೇಳ್ತಿರಲ್ಲ, ಬರೀ ಟ್ರೈನಿಂಗ್ ಫೋಟೋಸ್ ಹಾಕ್ಬಿಟ್ಟು ಹೋಗ್ಬಿಡೋದೇ ಆಗ್ಬಿಟ್ಟಿದೆ ಈ ಸೀಸನ್ ಅಂತೂ. ಬಟ್ ಜರಾಗೋಸಾ ಬಗ್ಗೆ ಫೈನಲ್ ಆಗಿ ಒಂದು ಮಾತಾಡ್ಬೇಕಂದ್ರೆ, ಅವ್ರದ್ದು ಸ್ಟಾಟ್ಸ್ ಹೇಳ್ಬೇಕಂದ್ರೆ 31 ಗೇಮ್ಸ್ ಆಡಿದ್ದಾರೆ ಈ ಸೀಸನ್. ಡ್ಯೂರಂಟ್ ಕಪ್, ISL, ಸೂಪರ್ ಕಪ್ ಎಲ್ಲ ಸೇರಿ 31 ಟೋಟಲ್. ಸೊ 31 ಅಲ್ಲಿ 16 ಗೆದ್ದು 11 ಸೋತಿದೀವಿ. ದಟ್ಸ್ ವೇರ್ ದ ಪ್ರಾಬ್ಲಮ್ ಇದೆ. 11 ಸೋತು ಬರೀ 4 ಮಾತ್ರ ಡ್ರಾ ಮಾಡಿರೋದು. ಸೊ ಅದ್ ಹೇಳ್ತಾರೆ ಗೊತ್ತಾ, ಡಿಫೆನ್ಸ್ ವಿನ್ಸ್ ಯು ಲೀಗ್ಸ್ ಅಂತಂದು. ಸೊ ಅಫೆನ್ಸ್ ನಿನಗೆ ಗೇಮ್ ವಿನ್ ಆದ್ರೆ ಡಿಫೆನ್ಸ್ ನಿನಗೆ ಲೀಗ್ ವಿನ್ ಆಗೋ ತರ ಇರುತ್ತೆ ಅಂತ. ಆ ತರ ಸಿಚುವೇಶನ್ಸ್ ಎಲ್ಲ 45 ಗೋಲ್ ಹೊಡ್ಸ್ಕೊಂಡಿದ್ದೀವಿ ನಾವು. ಸೊ ಐ ಡೋಂಟ್ ನೋ, ಆಲ್ ಇಂಡಿಯಾ ಬ್ಯಾಕ್ ಲೈನ್ ಗುರ್ಪ್ರೀತ್ ಸಿಂಗ್ ಸಾಂಧು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್, ಅಥವಾ ಜರಾಗೋಸ್, ಅಥವಾ ಮಿಡ್ ಫೀಲ್ಡ್ ಅಲ್ಲಿ ಸೆಂಟರ್ ಆಫ್ ದಿ ಮಿಡ್ ಫೀಲ್ಡ್ ಪೆಡ್ರೋ ಇರ್ತಿದ್ದಿಲ್ಲ. ಏನೇನೋ ರೀಸನ್ಸ್ ಎಲ್ಲ ಇಷ್ಟೆಲ್ಲ ಅಂದ್ರೆ ವಿನ್ಸ್ ಇದೆ, ಪರ್ ಗೇಮ್ ಪಾಯಿಂಟ್ಸ್ 1.6 ಎಲ್ಲ ಬರ್ತಿದೆ. ಸೊ ಇಟ್ಸ್ ಡಿಸೆಂಟ್. ಅದೆಲ್ಲ ಇದ್ರೂ ಕೂಡ ಆ 2 ಗೋಲ್ ಹೊಡ್ಸ್ಕೊಂಡಿರೋದು, ಗೋಲ್ ಹೊಡೆದಿರೋದು ನೋಡಿದಾಗ ಫ್ಯೂಚರ್ಗೆ ಹೋಪ್ಸ್ ಬರಲ್ಲ. 45 ಗೋಲ್ ಹೊಡ್ಸ್ಕೊಂಡಿದೀವಿ ಅಂದಾಗ, 65 ಗೋಲ್ ಹೊಡೆದ್ಬಿಟ್ಟು 45 ಗೋಲ್ ಹೊಡ್ಸ್ಕೊಂಡಿದೀವಿ ಅಂದಾಗ ಅಗೇನ್ ಕ್ವಶನೇಬಲ್ ಅಲ್ಲ, ಚೆನ್ನಾಗೂ ಇದಿಲ್ಲ ಅಥವಾ ತೀರಾ ಕೆಟ್ಟದಾಗ ಅಂತ. 45 ಎಕ್ಸ್ಟ್ರೀಮ್. ನಾವು 11 ಗೋಲ್ ಹೊಡ್ಸ್ಕೊಂಡಿದೀವಿ ಒಂದು ಸೀಸನ್. ಇಫ್ ಐ ನಾಟ್ ರಾಂಗ್, ವಿ ಜಸ್ಟ್ ಕನ್ಸಿಡರ್ಡ್ 11 ಅಲ್ಲ, 11 12 1920 season. Carlos Quadrat defensive master class. Absolute. 11 clean sheets. ನೀನ್ ಹೇಳಿದ ಸ್ಟಾರ್ಟ್ ಇಂದ ಪ್ರಾಬ್ಲಮ್ ಏನ್ ಗೊತ್ತಾ ಮಂಜು, ಏನಾದ್ರೂ ಆಗ್ಬೋದು. ಎಕ್ಸಾಕ್ಟ್ಲಿ. ನಾವು ತುಂಬಾ ಚೆನ್ನಾಗಿ ಕೊಟ್ಬಿಟ್ಟು ವಿ ಮೈಟ್ ಅದು ಆಗ್ಬೋದು, ಇಲ್ವಾ ಇನ್ನೂ ಜಾಸ್ತಿ ಗೋಲ್ ಕನ್ಸಿಡರ್ ಮಾಡ್ಬಿಟ್ಟು ನೆಲ ಕಚ್ಚೋದು ಆಗ್ಬೋದು. ಸೊ ಅದಕ್ಕೆ ದಿಸ್ ಇಸ್ ನಾಟ್ ಕನ್ವಿನ್ಸಿಂಗ್. ಜಾರಾಗೋಸಾ ಇಸ್ ನಾಟ್ ಕನ್ವಿನ್ಸಿಂಗ್. ಅದಿನ್ನು ಐ ಥಿಂಕ್ ಅದು ಕೋರ್ಟ್ಗೆಲ್ಲ ಹೋಗುತ್ತೆ, ಯಾರು ಪ್ರಮೋಟ್ ಆಗ್ತಾರೆ ಗೊತ್ತಿಲ್ಲ. ದಟ್ ಇಸ್ ಎ ಸರ್ಕಸ್, ವಿ ವಿಲ್ ನಾಟ್ ಗೋ ದೇರ್. ಐ ಜಸ್ಟ್ ಬ್ರಿಂಗ್ ಒನ್ ಮೋರ್ ಪಾಯಿಂಟ್ ಆಯ್ತಾ. ಇದ್ರ ಒಪಿನಿಯನ್ ಬೇಕಿತ್ತು ನನಗೆ ನೀವು ಕಡೆಯಿಂದ. ಅದಾದ್ಮೇಲೆ ವಿ ವಿಲ್ ಜಸ್ಟ್ ರೇಟ್ ದ ಪ್ಲೇಯರ್ಸ್ ಅಂಡ್ ವಿ ವಿಲ್ ಫಿನಿಶ್. ಸೊ ಏನ್ ಕ್ವಶನ್ ಅಂದ್ರೆ, ಇನ್ನೊಂದು ಟೀಮ್ ಆಡ್ ಆದ್ಮೇಲೆ ಟೋಟಲ್ ಆಗಿ 14 ಟೀಮ್ಸ್ ಆಗ್ತವೆ. ಸೊ 26 ಗೇಮ್ಸ್. ಡೂ ಯು ಥಿಂಕ್ ಪ್ರೆಸೆಂಟ್ಲಿ BFC ಅಂತ ಟೀಮ್, ಓಕೆ ಫಸ್ಟ್ ಐ ಕಮ್ ಟು ದ BFC, BFC ಅಂತ ಟೀಮ್ ಅಲ್ಲಿ 13 ಟೀಮ್ ಇರ್ಬೇಕಾದ್ರೆ ವಿ ಡೋಂಟ್ ಹ್ಯಾವ್ ಎನಫ್ ಬೆಂಚ್ ಸ್ಟ್ರೆಂತ್. That also because we could not sign anybody in January because ಯಾರು ಇಲ್ಲ, ಪೂಲ್ ಇಲ್ಲ, ಸೈನ್ ಮಾಡಂತ ಪೂಲೇ ಇಲ್ಲ. ಸೊ ಡೂ ಯು ಥಿಂಕ್ ಅನದರ್ ಟೀಮ್ ಬಂದ್ಬಿಟ್ಟು ಮತ್ತೆ 4 ಪ್ಲೇಯರ್ಸ್ ಫಾರಿನರ್ಸ್ ಆದ್ರೆ ಇನ್ನ ಕ್ವಾಲಿಟಿ 10 ಪ್ಲೇಯರ್ಸ್, ಕ್ವಾಲಿಟಿ 7 ಪ್ಲೇಯರ್ಸ್ ಎಲ್ಲ ಬೇಕಾಗ ಅಂತ ಸಿಚುವೇಶನ್ ಬಂದಾಗ, ಆಸ್ ಎ ಹೋಲ್ ಲೀಗ್ ಕ್ವಾಲಿಟಿ ಡ್ರಾಪ್ ಆಗುತ್ತೆ ಅಂತ ಅನ್ಸಲ್ವಾ ನಿಮ್ಗೆ? ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಬಿಕಾಸ್ ಆಫ್ ದಿಸ್ ಶುಡ್ ISL ಸ್ಟಾರ್ಟ್ 5 players in the 11? ಏನ್ ಅನ್ಸುತ್ತೆ ಶರತ್ ನಿನಗೆ 14 ಟೀಮ್ಸ್ ಆದ್ಮೇಲೆ? ನೀನು ಲೀಗ್ ಕ್ವಾಲಿಟಿ ಬಗ್ಗೆ ಮಾತಾಡ್ತಿದ್ರೆ 14 ಟೀಮ್ಸ್ ಆದ್ಮೇಲೆ ಇಟ್ಸ್ ಕ್ವಶನಬಲ್ ಅಲ್ವಾ? ಐ ಥಿಂಕ್ ದೇರ್ ಇಸ್ ಅ ಚಾನ್ಸ್ ದಟ್ ಬಿಕಾಸ್ ಇವಾಗ ಮೊಹಮ್ಮದಿಯನ್ ನೋಡಿದ್ರೆ, ಮೊಹಮ್ಮದಿಯನ್ ಅಥವಾ ಚೆನ್ನೈ ನೋಡಿದಾಗ ವಿ ಕ್ಯಾನ್ ಸಿ ದಿ ಡಿಫರೆನ್ಸ್ ಅಲ್ಲ. ವೆನ್ ಚೆನ್ನೈ ಪ್ಲೇಸ್, ವೆನ್ ಮೊಹಮ್ಮದಿಯನ್ ಪ್ಲೇಸ್ ಬಗಾನ್, ಆರ್ ವೆನ್ ಮೊಹಮ್ಮದಿಯನ್ ಪ್ಲೇಸ್ ಮುಂಬೈ, ವಿ ಕ್ಯಾನ್ ಸಿ ಈಸಿಲಿ ಕ್ಲೀನ್ ಆಗಿ ಕಾಣುತ್ತೆ ಅದು, ಆ ಡಿಫರೆನ್ಸ್. ಸೊ ಅದು ಜಾಸ್ತಿ ಆಗುತ್ತೆ ಗ್ಯಾಪ್ ಅನ್ನೋದು ನನ್ನ ಫೀಲಿಂಗ್. ಇಫ್ ವಿ ಕೀಪ್ ದಿಸ್ 4 ಗೋಯಿಂಗ್ ಫಾರ್ವರ್ಡ್. ದಿಸ್ ರೂಲ್ ಆಫ್ 4 ಫಾರಿನರ್ಸ್ ನೀನ್ ತಂದಿದ್ದು ಯಾವಾಗ? ಎಷ್ಟು ಟೀಮ್ ಇತ್ತು ಅವಾಗ ISL ಅಲ್ಲಿ? 8 or 10 ಮೇಬಿ 8 ಇತ್ತು. ಸೊ ನಾವ್ ಯು ಆರ್ ಗೋಯಿಂಗ್ ಟು 14. ಟೈಮ್ ಟು ರಿವೈಸ್ ದ ರೂಲ್ಸ್. ಸಿಂಪಲ್. You have to revise the rules because I get the point of ಜಾಸ್ತಿ ಇಂಡಿಯನ್ ಪ್ಲೇಯರ್ಸ್ ನ ಪುಷ್ ಮಾಡಬೇಕು ಅಂಡ್ ಎವ್ರಿಥಿಂಗ್. Now you have more teams. So ಅಲ್ಲಿ ಕೂಡ ಅವರಿಗೆ ಅವಶ್ಯಕತೆ ಇರುತ್ತೆ. You are playing 26 games now. So 26, they have to rotate. ಇಲ್ಲ ಅಂದ್ರೆ ಇಂಜುರಿ ಕನ್ಸರ್ನ್ಸ್ ಆಗ್ಲಿ ಅದೆಲ್ಲ ಇದ್ದೇ ಇರುತ್ತೆ. So when you are building upon the teams ಜಾಸ್ತಿ ಮಾಡಬೇಕಾದ್ರೆ you have to revise the rules. ಇಲ್ಲ ಅಂದ್ರೆ ನೀನು ಹೇಳ್ದಾಗೆ
ಕ್ವಾಲಿಟಿ ಇರಲ್ಲ. ಅಂಡ್ ಕ್ವಾಲಿಟಿ ಇಸ್ ಇಂಪಾರ್ಟೆಂಟ್. ಸಿ Very, ನೀನ್ very ಬರೀ much. ಇಂಡಿಯಾದಲ್ಲೇ ಆಡ್ಕೊಂಡಿರಕ್ಕಾಗಲ್ಲ ಅಲ್ಲ. ದಿ ನ್ಯಾಷನಲ್ ಟೀಮ್ ಪ್ಲೇಯರ್ಸ್ ವಾಟ್ ಯು ಆರ್ ಸೇಯಿಂಗ್ ದಟ್ ಆ ಒಂದು ಪ್ಲೇಯರ್ ಟ್ಯಾಲೆಂಟ್ ನ ಫೈಂಡ್ ಮಾಡಬೇಕು, ಅವನ್ನ ತಗೊಂಡೋಗಿ ನೀನ್ ನ್ಯಾಷನಲ್ ಟೀಮ್ ಅಲ್ಲಿ ಅಗೇನ್ಸ್ಟ್ ಬೇರೆ ಟೀಮ್ ಆಡಿಸ್ಬೇಕು ಅಂದಾಗ ಆ ಕ್ವಾಲಿಟಿ ಕೂಡ ನೀನು ಮ್ಯಾಚ್ ಮಾಡಬೇಕು. ಸೊ ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಆಲ್ರೆಡಿ ಡಿಗ್ರೇಡೆಡ್ ಟು ಬಿ ಆನೆಸ್ಟ್. ನನಗೆ Yeah, yeah, very much. ನಾಟ್ ಆಲ್ ದ ISL ಫುಟ್ಬಾಲ್ ಗೇಮ್ಸ್ ಆರ್ ವರ್ತ್ ವಾಚ್. Entertaining, yeah. ನಾನು ರಿಸಲ್ಟ್ Yeah. ನೋಡ್ಬಿಟ್ಟು ಓಕೆ ಫೈನ್ ಅಂತ ಸೈಡ್ಗೆ ಬರೋ ಗೇಮ್ಸ್ ಜಾಸ್ತಿ, ಇಲ್ಲ ಅಂದ್ರೆ ಫಸ್ಟ್ ಹಾಫ್ ನೋಡ್ಬಿಟ್ಟು ಗೇಮಲ್ಲಿ ಏನು ಇರಲೇ ಇಲ್ಲ ಅನ್ನೋದೇ ಮೆಜಾರಿಟಿ ಇಸ್ ವಾಟ್ ಐ ಸಿ. ಸೊ ಯಾ, ಯು ನೀಡ್ ಟು ರಿವೈಸ್ ದ ರೂಲ್ಸ್. True. ಅದು ಒಂದು I heard this discussion from somewhere couple of years back. 13 ಆಗ್ಬೇಕಾದ್ರೆ ಇನ್ಕ್ರೀಸ್ ಮಾಡ್ಬೇಕು, ಅದರ್ವೈಸ್ ಕ್ವಾಲಿಟಿ ಡ್ರಾಪ್ ಆಗ್ತಾ ಹೋಗುತ್ತೆ. ಅವಾಗ ಏನಂದ್ರೆ ಫೈಟಿಂಗ್ ಸ್ಪಿರಿಟೇ ಹೋಗ್ಬಿಡುತ್ತಲ್ಲ, ಲೀಗ್ ಟಾಪ್ ಬಾಟಮ್ ಅಂತ ತುಂಬಾ ಗ್ಯಾಪ್ ಆಗಿ ಕಾಂಪಿಟೇಟಿವ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ಬೇಕಂದ್ರೆ ಜಪಾನ್ ಅವರೆಲ್ಲ ತೆಗೆದ್ಬಿಟ್ಟಿದ್ದಾರೆ ರೂಲ್ಸ್. ಸೊ ನೌ ಬಿಕಾಸ್ ದೇ ಆರ್ ಕಾಂಪಿಟಿಂಗ್ ಫಾರ್ ದಟ್ ಟಾಪ್ ACL, ಸೊ ಆಬ್ವಿಯಸ್ಲಿ ದೇ ಡೋಂಟ್ ವಾಂಟ್ ಟು ರೆಸ್ಟ್ರಿಕ್ಟ್ ಅಲ್ಲ, ಅವ್ರ ಪ್ಲೇಯರ್ಸ್ ಹೊರಗಡೆ ಹೋಗಿ ಆಡ್ತಾ ಇದ್ದಾರೆ. ಅದು ಒಂದು ಕೂಡ ಇಂಪಾರ್ಟೆಂಟ್ ಥಿಂಗ್. ತುಂಬಾ ಜನ ಏನ್ ಹೇಳ್ತಾರೆ, ಇದನ್ನ ಈ ಡಿಬೇಟ್ ಬಂದಾಗ ಏನ್ ಹೇಳ್ತಾರೆ, ಇಂಡಿಯನ್ ಪ್ಲೇಯರ್ಸ್ ಚಾನ್ಸ್ ಸಿಗಲ್ಲ ಅಂತ. ಹೌದು, ಅದು ನಂಗೆ ಅರ್ಥ ಆಗ್ತಿಲ್ಲ. ಇನ್ನೊಂದು ಹೊಸ ಟೀಮ್ ಬಂದಾಗ ಅಗೇನ್ 30 players, ಅದೇ ಅದೇ 30 players ಆಡ್ ಆದ್ರಲ್ಲ, ಅಂಡ್ ದೇ ಹ್ಯಾವ್ ದಿ ಅಪರ್ಚುನಿಟಿ ಆಫ್ 26 games. ಸೊ ಇಷ್ಟೆಲ್ಲ ಕೊಟ್ಬಿಟ್ಟು ಅಪರ್ಚುನಿಟಿ ಸಿಕ್ಕಿಲ್ಲ ಅಂತ ಹೇಳೋ ತಪ್ಪಾಗುತ್ತೆ. ದಟ್ ಜಸ್ಟ್ ಶೋಸ್ ದಿ ಪ್ಲೇಯರ್ಸ್ ಲೇಸಿನೆಸ್ ಅಥವಾ ಪ್ಲೇಯರ್ಸ್ ಅಪ್ಡೇಟ್ ಆಗ್ತಿಲ್ಲ ಅನ್ನೋದಷ್ಟೇ ತೋರಿಸುತ್ತೆ. ಅಥವಾ ಇರೋಂತ ಪ್ಲೇಯರ್ಸ್ ಜೊತೆ ಅವ್ರು ಕಾಂಪೀಟ್ ಮಾಡ್ತಿಲ್ಲ ಅನ್ನೋದನ್ನ ಬಿಟ್ರೆ ಬೇರೆ ಏನು ಶೋಕೇಸ್ ಮಾಡಕ್ ಇಲ್ಲಿ ಇಲ್ವೇ ಇಲ್ಲ. Hopefully, I think somebody gives a thought to it. I think this should be already discussed somewhere. ನಂಗೆ ಅನ್ಸುತ್ತೆ, ನೋಡೋಣ. I think ಈ ತರ ಅಂದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ it also improves the quality of the game, also the players who are playing along with those better players from outside. ಲೀಗಲ್ ಕ್ವಾಲಿಟಿ ಇಂಪ್ರೂವ್ ಆದ್ರೆ when you are facing some teams like outside national team duties ಹೋದಾಗ you know the quality that you can expect. ನೀನ್ ಜಾಸ್ತಿ ಪ್ಲೇಯರ್ಸ್ ನ ಪುಷ್ ಮಾಡಿ ಕ್ವಾಲಿಟಿ ಡಿಗ್ರೇಡ್ ಮಾಡ್ತೀನಿ ಅಂದ್ರೆ there is no use. So yeah. Okay, ಫೈನ್ ಆಗಿದ್ರೆ Ryan Williams, and I personally feel Edgar Mendez as well. Okay, so because his number shows, ಈ ಮೂರು ಪ್ಲೇಯರ್ಸ್ ರೇಟ್ ಮಾಡ್ಬೇಕಂದ್ರೆ ಇಫ್ ವಿ ವಾಂಟ್ ಟು ರಿಟೇನ್ ಅಥವಾ ರಿಟೇನ್ ಮಾಡಿಲ್ಲ ಅಂದ್ರೆ ಈ ಮೂರು ಪ್ಲೇಯರ್ಸ್ ನ ರೇಟ್ ಮಾಡಿದ್ರೆ ಏನ್ ಮಾಡ್ತೇವೆ? ಎಷ್ಟು ನಿಮ್ಮಿಂದ ಶುರು ಮಾಡೋಣ? Ryan Williams 10 on 10, Nogueira 8.5, and Edgar Mendez is 8. Oh, so you would like to continue with Edgar Mendez? If not, as a backup, yes. So Edgar Mendez will be number 2, number 9, and Diaz replacement na ಚೆನ್ನಾಗಿರೋ number 9 ಅಂತ what you are trying to say? Yes, and bring that Pulga Vidal for Nogueira. I don't want Greg Stewart. He's 36. Greg Stewart ಇಲ್ಲ. I think he's more injury prone than Nogueira. ಓಕೆ, ಶರತ್, ನಿನಗೆ ಅನ್ಸುತ್ತೆ ಈ ಮೂರು ಫಾರಿನರ್ಸ್? ಐ ಥಿಂಕ್ ಅದು, ಅಥವಾ ನಿಮಗೆ ಬೇರೆ ಒಪಿನಿಯನ್ ಇದೆಯಾ ಟಾಪ್ 3 ಫಾರಿನರ್ಸ್ ಅಲ್ಲಿ ನಿಮಗೆ ಈ ಸೀಸನ್? I see only Ryan Williams. Edgar Mendez again not convincing. ಕೆಲವೊಂದು ಗೇಮ್ not convincing. So Edgar Mendez I would rate maybe a 6. Nogueira, when he's on form, otherwise entire squad is lost. I would say Nogueira 7.5 illandre 8. Innobrero, Ryan Williams. let's not bring him in the discussions. Is in the next level. I think yes, ನೀನೇ ಹೇಳ್ತಿದ್ದಲ್ಲ 3 years ಕಾಂಟ್ರಾಕ್ಟ್ ಕೇಳ್ತಿದ್ದಾನೆ ಅವನು ಅಂತ. If it is true, I think we should give him 2+ years. 2+ years. Give him. Yeah, at least another 2 seasons ಅಂತ ಅವ್ನು ಲೆಗ್ಸ್ ಇದೆ. That is for sure. Bring someone from A-League or Morocco League. Spanish man enough. Bring someone from Morocco or A-League. They will be a better choice. Yakane A-League ಇಂದ ಬಂದಿರೋ players, so they never let us down. ನಮ್ ಕೋಚ್ ಬಂದು ಸ್ಪ್ಯಾನಿಷ್, he can't understand much English. So ನೀನು ಆಲ್ರೆಡಿ ಅಲ್ಲೇ ಏನಾದ್ರು ರಿಫ್ಟ್ ಕ್ರಿಯೇಟ್ ಮಾಡ್ತಾ ಇದೆಯಲ್ಲ? No rift. If you take from Ashley got Shane Rooney, ಅದಾದ್ಮೇಲೆ ನಮ್ಗೆ ವಾಟೋ, ಆಮೇಲೆ ನೆಕ್ಸ್ಟ್ ಎರಿಕ್ ಪಾರ್ತಾಲು ಬಂದ, ಆಮೇಲೆ ನಮ್ಗೆ ಇವಾಗ ಇವನ್ ಇದ್ದಾನೆ Ryan Williams. See, they are all superstars. True. ಇಲ್ಲ, I always love that Ashes played. Always up for the fight. Yeah.
always, Like always. Yeah, Australians are called mentality monster for this reason. If you take a Bagan also, like they are got 3 to 4 Australians. ನೋ very ಸಿ ಫಾರ್ ಇಂಡಿಯನ್ ನೀನು ಇಂಡಿಯನ್ ಲೀಗಲ್ ಆಡ್ತೀನಿ ಅಂದ್ರೆ ಆಸ್ಟ್ರೇಲಿಯನ್ ಯಂಗ್ಸ್ಟರ್ಸ್ ಆಗಲಿ ಎಲ್ಲ ದ ಪ್ಲೇಯರ್ಸ್ ಹೂ ಆರ್ ಟ್ರೈಂಗ್ ಟು ಮೇಕ್ ಎ ಮಾರ್ಕ್ ಇಸ್ ನಾಟ್ ಅ ಬ್ಯಾಡ್ ಆಪ್ಷನ್ ಯು ನೀಡ್ ನಾಟ್ ಗೋ ಟು ಸ್ಪೇನ್ ಯಾ ಮೇಕ್ ಸೆನ್ಸ್. I don't think Australian like young players won't come to India because ಯಾಕಂದ್ರೆ ನಾನು ಇಷ್ಟು ಸರ್ಚ್ ಮಾಡಿದ್ದೀನಿ, they will push it for higher level, like they will try ಅದೇ Premier League or Liga that, 2. that, see, that, what I'm that trying to should tell is if always you are be. get a Edgar Mendes from what do you say Spain, you can as well get somebody from Australia is Australia. what I'm telling. Yeah. Yeah, boys, you want to Yeah, add anything? I want to Yeah, say Alex ಬಗ್ಗೆ he's been wonderful, he's been solid. I can remember a lot of moments about Alex. One such moment is keeping honestly Diamond Tacos in his pocket in Kantirava yeah, hands out for me. Alex has been rock solid at the back. Whenever he's given a chance, he has been proven that I need another chance, I can make a point. This is the pattern that we have been following in BFC. We have got solid CBs every now and then. We have not failed there. Correct. And Alex is one such. He goes to that chunk where performed chunk of people. You can say Joa or Johnson. ಜಾನ್ಸನ್ ಮತ್ತೆ ಆಮೇಲೆ ಇನ್ನೊಬ್ರು ಬಂದ್ರಲ್ಲ Seran. ಸೆರಾನ್. ಸೊ he Seran. belongs to that. Yeah, he belongs to that. I think Saran and Alex we can keep together. ಅಂದ್ರೆ Seran. mentality players. No, I can There. keep Alex in that composed. next level in the ladder. He belongs there. He has teed off in the field whenever we wanted. So thank you so much, Alex. We are gonna miss you. Wish you could continue for another season because you had everything in you to continue for another season. But yeah, his decision to retire, we respect it. But Blood has given everything that BFC wanted, and we need players like that. We demand players like that, and from the stand, it feels very good when somebody is putting that effort. So thank you so much, Alex. Obviously, Thank you. like ನನಗೆ ಎರಡು ಮೆಮೊರಿ ಇದೆ ಅಲೆಕ್ಸ್. ಒನ್ ಇಸ್ against Mumbai City, top Mumbai City, where we thrashed Mumbai in the away game. Like Alex ಒಂದು assist ಬರುತ್ತೆ, he dribbles everyone like on the cross. ಅದಾದ್ಮೇಲೆ ಆಸ್ ಆಫ್ ದ ಫೀಲ್ಡ್ ಅಲೆಕ್ಸ್ ಅಂಡ್ ಹಿಸ್ ಫ್ಯಾಮಿಲಿ ಆರ್ ಟೂ ಗುಡ್ ಮ್ಯಾನ್. ಗೋವಾದಲ್ಲಿ ನಾನು ಅವ್ರ ಫ್ಯಾಮಿಲಿ ಜೊತೆ ಎಷ್ಟು ಮಾತಾಡಿದೆ, ಅವ್ರ ವೈಫ್, ಅವನು ಲೈಕ್ ಟಾಪ್ ನಾಚ್ ಗಾಯ್ ಆನ್ ಅಂಡ್ ಆಫ್ ದ ಫೀಲ್ಡ್. One thing, we miss you, Alex. After Guanan, he is like second best CB for me. Very good. ತುಂಬಾ ಒಳ್ಳೆ ಪ್ಲೇಯರ್ ಕೂಡ. ಅಂಡ್ ಈ ಆಲ್ಸೋ ರೆಸ್ಪಾಂಡೆಡ್ ಟು ಫ್ಯಾನ್ಸ್ ಹಂಗೆ ಅಲ್ವಾ. ಯು ರಿಮೆಂಬರ್ ಎಸ್ ಲೈಕ್ ಲಾಸ್ಟ್ ಟೈಮ್ ನಾವು ಕಂಟ್ರಿ ಹೋದ ಲಾಸ್ಟ್ ಗೇಮ್ ಆಗ್ಬೇಕಾದ್ರೆ ಲಾಸ್ಟ್ ಸೀಸನ್ ಇಟ್ ವಾಸ್ ವೆರಿ ಅನ್ಸರ್ಟನ್. ಯಾಕಂದ್ರೆ ಜಾನ್ ಅಲ್ಲಿ ಸೈನ್ ಮಾಡಿರ್ಲಿಲ್ಲ, ಅವರು ಹೋಗ್ತಾರೆ ಅನ್ನೋ ತುಂಬಾ ಇತ್ತು. ಸೊ ಅಲ್ಲಿ ಅವ್ರ ಫ್ಯಾಮಿಲಿನೂ ಇತ್ತು, ಅವ್ರ ವೈಫ್ ಅಂಡ್ ಕಿಡ್ಸ್ ಆರ್ ದೇರ್. ಸೊ ಅಲ್ಲಿ ಲಾಸ್ಟ್ ಗೇಮ್ ಆಡ್ತಾ ಇದ್ದಿಲ್ಲ ಅವ್ರು ಫಾರ್ ಸಮ್ ರೀಸನ್, ಐ ಡೋಂಟ್ ನೋ. ಅದರ್ವೈಸ್ ಮೋಸ್ಟ್ ಆಫ್ ಅವರ್ ರಿಸರ್ವ್ ಪ್ಲೇಯರ್ಸ್ ಆರ್ ಪ್ಲೇಯಿಂಗ್ ಆ ತರ Injury ಅಲ್ಲ ಆ ಟೈಮಲ್ಲಿ ಲಾಸ್ಟ್ ಇಂಜುರಿ ಆಗಿದೆ. ಓಕೆ, ಸೊ ಅವಾಗ ಅಲ್ಲಿ ಮೀಟ್ ಆದಾಗ ಅಲ್ಲಿ ಮಾತಾಡಿದಾಗ ವಿ ಆಸ್ಕ್ಡ್ ಹಿಮ್ ಇರ್ವಿ ಅಂತ ಹೇಳಿ ಯಾವಾಗ್ಲೂ ಹೇಳಿದ್ದೇನಂದ್ರೆ ಅಂಡ್ ಆಲ್ಸೋ ಏನಂದ್ರೆ ಅವಾಗ ಇವನ್ ಅವ್ರ ಫ್ಯಾಮಿಲಿ ಕೂಡ ಅವ್ರು ಹೇಳಿದ್ದೇನಂದ್ರೆ ವಿ ಲವ್ ಬ್ಯಾಂಗ್ಳೂರ್ ತುಂಬಾ ಅಕಾಮಡೇಟಿಂಗ್ ಇದೆ ಅದೆಲ್ಲ ಹೇಳಿ. ಸೊ ದೇ ಆರ್ ಸೋ ಗುಡ್ ಪೀಪಲ್. ಅದೇ ಆಸ್ಟ್ರೇಲಿಯಾದಿಂದ ಬಂದಿರೋರೆಲ್ಲ BFC ನಿಜವಾಗ್ಲೂ ಚೆನ್ನಾಗಿ ಇದು ಮಾಡಿದ್ದಾರೆ. ಐ ಥಿಂಕ್ ಆಲ್ವಿನ್ ಜಾರ್ಜ್ ವಾಸ್ ಆಲ್ಸೋ ಆಲ್ವಿನ್ ಲಾರೆನ್ಸ್ ವಾಸ್ ಆಲ್ಸೋ ದೇರ್ ಇನ್ ಆಸ್ಟ್ರೇಲಿಯಾ recently, our scout. So hopefully he's scouting some center backs from there. Otherwise, some attacking number 9s. Hopefully. So yeah, that's about Alex. Thank you, Alex, again. Thank you so much. Now we went to Indiranagar. We had a long combo. Had a long combo, reverse totally. Like I feel Australians are too connected with fans and ಅನ್ಸುತ್ತೆ. When from Eric, I saw so many people connected. Eric used to take our rickshaws. Cow, that poster is like epic. Yeah, but one thing, connection is good. What a player and fan connection is good, but it should be limited. It should not cross. Like, you can understand what I'm telling. It
should not cross. ಅದು ಅವ್ರವ್ರ ಬಿಡು, ಅವ್ರವ್ರ ಫ್ರೆಂಡ್ಶಿಪ್ ಅವ್ರವ್ರದ್ದು, ನಿನಗೆ ಯಾಕೋ ಯಶ್? ಅವರು ನಮಗೆ ಸ್ಟ್ಯಾಂಡ್ ಅಲ್ಲಿ, ಐ ಮೀನ್ ಸ್ಟ್ಯಾಂಡ್ ಅಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ, ಅವರು ಪಿಚ್ ಅಲ್ಲಿ ಚೆನ್ನಾಗಿ ಆಡಿದ್ರೆ ಸಾಕು. ಐ ಡೋಂಟ್ ಕೇರ್ ಹೂ ಇಸ್ That's all we ಫ್ರೆಂಡ್ಶಿಪ್. want. ಯಾ All we want. As, Let them do as whatever far they as want. yeah, whatever you do, but sometimes it will like ಏನಾಗುತ್ತೆ ಅಂದ್ರೆ we have seen a player who's a friend amongst fans. He started declining, so I don't want to see with other players. Yeah. you can't relate a performance to a friendship. I don't agree on this. Okay, but that's okay. I understand. ನೀನ್ ಏನ್ ಹೇಳ್ತಿದ್ಯಾ ಅಂದ್ರೆ ಅವ್ರು ಕಂಫರ್ಟ್ ಝೋನ್ ಹೋಗ್ತಾರೆ, ಫ್ಯಾನ್ಸ್ ಕ್ವಶನ್ ಮಾಡಲ್ಲ ಅವ್ರನ್ನ, ಅದೆಲ್ಲ ಹೇಳ್ತೀಯಾ. ಐ ಗೆಟ್ ದಟ್ ಪಾಯಿಂಟ್. ಬಟ್ ಅಗೇನ್ ಫ್ರೆಂಡ್ಶಿಪ್ಸ್ ಆಲ್ವೇಸ್ ಬಿ ಲೈಕ್ ದಟ್. ಯು ಶುಡ್ ಬಿ ಕ್ರಿಟಿಕಲ್ ಆಸ್ ವೆಲ್. ಬಟ್ ಇಟ್ಸ್ ವೆರಿ ಗುಡ್ ಅಲ್ಲ, ಫ್ಯಾನ್ಸ್ ಹೋಗ್ಬಿಟ್ಟು ಪ್ಲೇಯರ್ಸ್ ಜೊತೆ ಫ್ರೆಂಡ್ಶಿಪ್ Yeah, yeah. ನಡೆಸೋ ಲೆವೆಲ್ ತನ ಹೋಗ್ತಿದೆ ಅಂದ್ರೆ ಯು ಅಂಡರ್ಸ್ಟ್ಯಾಂಡ್ ಹೌ ಅಕಾಮಡೇಟಿವ್ BFC and BSF ಅನ್ನೋದು. That point I look at actually. And one more. But it should, yeah, please. Let's take a moment and appreciate Chitri. Also, man 16 was. goals, man. 16 goals. 16. It's less. ನೀನ್ ಎಷ್ಟೇ ಹೇಳಿದ್ರು ಕಡಿಮೆನೆ. He's turning in every time. I don't know how he is doing it. I don't know how gifted he is, whatever it is, but he's turning out every time, every fucking time we want it. Maga, So one weird thing in the sense, this is always comes to my mind. ಏನಂದ್ರೆ ಸುನಿಲ್ ಛೇತ್ರಿ, ಫಾರ್ ಎಕ್ಸಾಂಪಲ್, ನಾ ಸುನಿಲ್ ಹೋದಾಗ ಇಷ್ಟು ದೂರ ಇರುತ್ತೆ ಅಂತ ಗೊತ್ತಿರುತ್ತೆ ನಮಗೆ, ಅಲ್ಲಿ ಸಾಕಾಗ್ಬಿಡುತ್ತೆ, ಹೋಗಕ್ಕಾಗಲ್ಲ, ಇನ್ನೆಷ್ಟು ಹೋಗ್ಬೇಕು, ಕಷ್ಟ ಬಿದ್ದು ಹೋಗ್ಬೇಕು ನೆಕ್ಸ್ಟ್ ಅನ್ನೋದಿರುತ್ತಲ್ಲ. ಸುನಿಲ್ ಛೇತ್ರಿ ಅದನ್ನ ಎವ್ರಿ ಸೆಕೆಂಡ್ ಗೇಮ್ ಮಾಡ್ತಾನೆ. ಹೌದು. See, you understand? He does that every second of every individual game. Very true. ಆ ಮೆಂಟಾಲಿಟಿ ಇದೆಯಲ್ಲ, ಇಟ್ಸ್ ಸೋ ಹಾರ್ಡ್ ಟು ಗೆಟ್, ಬಿಕಾಸ್ ಇಟ್ಸ್ ಸೋ ಪೇನ್ಫುಲ್. ಎವ್ರಿ ಟೈಮ್ ನೀನು ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ಸ್ ಕೊಡಬೇಕು. ಎವ್ರಿ ಟೈಮ್ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಮೆಂಟಲಿ ಸೋ ಗುಡ್ ದಟ್ ಯು ಆರ್ ಗೋಯಿಂಗ್ ಟು ಡೂ ಇಟ್. 2017-18 ಆದ್ಮೇಲೆ ಅಣ್ಣ ಫಸ್ಟ್ ಟೈಮ್ ಈ ತರ ಗೋಲ್ ಹೊಡೆದಿರೋದು, ಅದು ಗ್ಯಾಪ್ ಆಫ್ ಎಷ್ಟು 5-6 ವರ್ಷ ಆದ್ಮೇಲೆ. ಅವಾಗ ಮೀಕು ಇದ್ದ, ಉದಂತ ಇದ್ದ. ಈ ಸೀಸನ್ ಅಲ್ಲಿ ವಿ ಡೋಂಟ್ ಇವನ್ ಕಂಪ್ಲೀಟ್ ಸೀಸನ್ ಅವೈಲಬಲ್ ಇರಲಿಲ್ಲ ನೊಗ್ವೇರ ನಮಗೆ ಸ್ಪೀಡ್ ಮಾಡೋಕೆ. ಆ ತರ ಸೀಸನ್ ಅಲ್ಲಿ ಸುನಿಲ್ ಛೇತ್ರಿ ಬರ್ತಾರೆ, 16 ಗೋಲ್ ಸ್ಕೋರ್ ಮಾಡ್ತಾರೆ ಅಂದ್ರೆ there is nothing to tell, man. What a season for absolutely. I don't know. He's definitely not. Maybe the birth certificate adru prakara hodre he's aged or whatever it is, but there is a young guy in Sunil Chhetri who demands him to perform every time he gets on the field, and he's doing it day in, day out. I hope he continue to do it whenever he gets the chance. That's all. So I don't know, he deserves all the credit, he deserves all the appreciation, he deserves every words that everybody talks about him. He deserves everything. Yeah. In fact, ಇದ್ರದ್ದು ಹೇಳ್ಬೇಕಾದ್ರೆ ಗುರ್ಪ್ರೀತ್ ವಾಸ್ ಟೈರ್ಡ್ ವೆನ್ ವಿ ಮೆಟ್ ಗುರ್ಪ್ರೀತ್. ಅದೊಂದು ಆಡ್ ಶೂಟ್ ಹೋಗಿದ್ರಿ ಅವಾಗ. when we met him, he was completely tired. He was telling, bro, I got only 3 to 4 hours of sleep. I'm aged now, I can't tolerate. But when we are talking with Chhetri, he was like, his mentality is different. Like he used to say, I will train, I will gym, I will do workouts, proper food. He was telling, if you see what we eat, you won't even eat it for one time. He was telling like that. Yeah, but yeah, this is a difference between Gurpreet or any other players to Chhetri. No, he is doing more than what it is required already. So please, players around him, just keep this in your head. He is doing more than what we are expecting him to do, which is what is expected from a legend with aging is nearing to after 40. Where is he aging? I don't understand, but yeah, absolute banger of a season for Sunil Chhetri. Thanks for everything, sir. Thanks for the goal that you scored In Goa. That goal. Goa. Yeah. I think down the line 5 years, as Sutri say, if somebody nam group agli ಅಥವಾ whole BFC ಯಾರ್ players ಗೆ ಆ ಒಂದು ಇಂಪಾರ್ಟೆಂಟ್ ಗೋಲ್ ನನಗೆ ಬರೋದಂತ ಕೇಳಿದ ತಕ್ಷಣ ಐ ಥಿಂಕ್ ಮೆನಿ ವಿಲ್ ರಿಮೆಂಬರ್ ದಟ್ ಗೋವಾ ಗೇಮ್ ಅಲ್ಲ, ಗೋವಾ ಗೋಲ್ ಫಾರ್ ಶೋರ್. ಯಾಕಂದ್ರೆ ಸ್ಟೇಜ್ ಹಂಗಿತ್ತು ಅಂಡ್ ಸಿಚುವೇಶನ್ ವಾಸ್ ಲೈಕ್ ದಟ್. ದೇರ್ ವಾಸ್ ಝೀರೋ ಹೋಪ್, They were killing us. Goa was killing like a tiger hunting a deer. ಆ ತರ ಎಲ್ಲಿ ಎಷ್ಟು ಗೋಲ್ಸ್ ಇಟ್ kept coming and
to use that one opportunity just to destroy everything, right? Absolute matters. Absolutely. That game is. I always say Goa is our bitch anta. It is always like that. We somehow find a way for Goa. We somehow. Home advantage is what helped us. Like 2-0, it helped a lot. Yeah, that game. Okay. ಓಕೆ, ಕೊನೆಯದಾಗಿ ಏನ್ ಹೇಳೋದಂದ್ರೆ ಮತ್ತೆ ಒಂದು ಎಪಿಸೋಡ್ ಜೊತೆ ಬರೋಣ. ಐ ಥಿಂಕ್ ವಿ ಆರ್ ಪ್ಲಾನ್ ಕಪಲ್ ಆಫ್ ಥಿಂಗ್ಸ್. BFC ದೊಂದು 10 yearsಗೆ ಸಂದೀಪ್ ಮೆನನ್ ಒಂದು ಬುಕ್ ಬರೆದಿದ್ದಾರೆ. ಲಿಂಕ್ ಎಲ್ಲ ಹಾಕ್ತೀವಿ ನಾವು. ಪ್ಲೀಸ್ ಅದನ್ನ ಬೈ ಮಾಡಿ ಓದಿ. ಐ ಸ್ಟಾರ್ಟೆಡ್ ಆಕ್ಚುಲಿ, ಚೆನ್ನಾಗಿದೆ. BFC ಹೆಂಗ್ ಸ್ಟಾರ್ಟ್ ಆಯ್ತು ಅನ್ನೋದು ಒಂದು ಚಿಕ್ಕದಾಗಿರೋ ಸ್ಟೋರಿ ಇದೆ. ಐ ಥಿಂಕ್ ಐ ಟ್ರೈ ಟು ಗೆಟ್ ದಟ್. ಅದು ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಬರೆದಿದೆ. ನಾನ್ ಮನೆಗೆ ತಂದಿಟ್ಕೊಂಡು ನನ್ನ ಫ್ರೆಂಡ್ಸ್ ಸುಮ್ಮನೆ ಓದ್ತಿದ್ದ, ಅವ್ನು ಓದ್ತಾ ಓದ್ತಾ ಒಂದು 10 ಪೇಜ್ ಹಂಗೆ ಓದಿದೆ. ಸೊ ಇಟ್ ಇಸ್ ವೆರಿ ಎಂಗೇಜಿಂಗ್, ಇಟ್ಸ್ ವೆರಿ ಇನ್ಫಾರ್ಮೇಟಿವ್ ಆಸ್ ವೆಲ್, ಅಂಡ್ ಲಾಟ್ ಆಫ್ ದ ಏನಂದ್ರೆ ತುಂಬಾ ನಾಸ್ಟಾಲಜಿಕ್ ಥಿಂಗ್ಸ್ ಇದೆ. ಸೊ ಯು ಲವ್ ಇಟ್. ಶೌಟ್ ಔಟ್ ಟು ಸಂದೀಪ್ ಅಗೇನ್. He has done brilliant job with So BDFA, tell them covering to BDFA. order the book, everything. I think it's still with Hindu groups in the we have to order. Otherwise, I think it also available offline as well. I think MG Road and Church Street Road bookstalls should have it right from now, because I saw a picture of Sandeep posting the same. So hopefully it is available everywhere. Please read it. It is out of the blue. So it is actually very good. What do you call? A love story to BFC. That's what we can definitely call, because Sandeep started exactly at the same time being a journalist when BFC started. So they both grown together, and he's a really good writer as well. You will love his writing. So definitely, it's a good read as well. Go buy it. Again, thank you so much. That's a really good book, and lot of very limited, unavailable pictures also there, and also a couple of statements from Ashley, Coaches. Simon, and also Kunal, Marco. Marco, everybody. Yeah, it's awesome actually. I'm reading You it will right get now. inside the club. So please go. Yeah, read it. exactly. Background ಅಲ್ಲಿ ಏನಾಯ್ತು, initial days ಅಲ್ಲಿ who actually set up the team. We all know that Ashley came, but who actually set up the team? They're very beautiful nationalistic things. So it's very good. ಓದಿ, ಚೆನ್ನಾಗಿದೆ. And I am hoping that we will get him on the episode. So we will see. One last question. Yeah, Just yeah. bring out the highlight of the season. One, if you can highlight one moment from the season, Okay. both of you, just one moment. Oh. It's Okay, for you. yes, Come you on, start just now. one moment. What stood out for the season? Like one moment, we dominated Goa 2-0. That was a At home, semi-final at home. that particular game. ನನಗೆ ಫಸ್ಟ್ ಗೋಲ್ ಆಯ್ತಾ, ಈ ಸೀಸನ್ ಫಸ್ಟ್ ಗೋಲ್ ಇಬಿ ಮೇಲೆ ವಿನೀತ್ ಹೊಡಿತಾನೆ. ಆಕ್ಚುಲಿ ದಟ್ ಇಸ್ ಸೋ ಪೊಯೆಟಿಕ್. ಸ್ಟಾರ್ಟ್ ಆಫ್ ದ ಸೀಸನ್ ನಾವು ನಮ್ಮ ಹುಡುಗ ಅಂತ ಒಳ್ಳೆ ಬಿಲ್ಡಪ್ ಕೊಡುವ ಬಂದಿದ್ವಿ, ಅಂಡ್ ಈ ಶೋ ಇಟ್ ಆಫ್ ಫಸ್ಟ್ ಗೇಮ್ ಶೋ ಇಟ್ ಆಫ್ ಮಾಡ್ತಾನೆ ಅವನು. ಆ ಗೇಮ್ ಅಲ್ಲೇ ಇನ್ನೊಂದಿದೆ, ಏನಂದ್ರೆ ಅವನು ನಟ್ವೇಗ್ ಮಾಡ್ತಾನೆ. ಬಿಫೋರ್ ದಟ್ ರಾಬಿನ್ ಸಿಂಗ್ ಹೇಳ್ತಿರ್ತಾನೆ, ಅವನ ಮೇಲೆ ಟ್ಯಾಕಲ್ ಆದಾಗ ರಾಬಿನ್ ಸಿಂಗ್ ಹೇಳ್ತಾನೆ ಏನಂದ್ರೆ No, you got confused. ಅದಾದ Bro. ಇನ್ನೊಂದ್ ಗೇಮ್ That is ಇನ್ನೊಂದ್ ಗೇಮ್ Magan game. Subhashis. ಸುಭಾಶಿಸ್ ಅದು ಅವ್ರಿಗೆ ಟ್ಯಾಕಲ್ ಮಾಡ್ತಾನೆ. ಐ ಥಿಂಕ್ ಆನ್ ದಿ ಏರ್ ರಾಬಿನ್ ಹೇಳ್ತಾನೆ, ರಿವಾಚ್ ಮಾಡ್ಬೇಕಾದ್ರೆ ನೋಡಿ, ರಾಬಿನ್ ಹೇಳ್ತಾನೆ ನಾನು ಬೆಂಗಳೂರು ಪ್ಲೇಯರ್ಸ್ ಜೊತೆ ತುಂಬಾ ಆಡಿದೀನಿ, ಕಮಿಂಗ್ ವೆರಿ ಸೂನ್ ಅಂತ. ಜಸ್ಟ್ ಐ ಥಿಂಕ್ ಜಸ್ಟ್ 5-6 minutes ಸಮಥಿಂಗ್ ಲೈಕ್ ದಟ್, ದೇರ್ ಇಸ್ ಅ ನಟ್ಮೇಗ್. ಆಸಮ್ ನಟ್ಮೇಗ್ ಅದು ಯಾರಿಗೆ? ಸುಭಾಶಿಸ್ ಬೋಸ್ಗೆ. ಸೊ ಆ ಸ್ಮಾಲ್ ಥಿಂಗ್ಸ್ ಎಲ್ಲ ಅದಕ್ಕೆ ಏನಂದ್ರೆ ನಾವು ಆಲ್ರೆಡಿ ನಿಂತಿರ್ತೀವಿ ಇದರಲ್ಲಿ ವೆಸ್ಟ್ ಬ್ಲಾಕ್ ಅಲ್ಲಿ, ಬಟ್ ವಿನೀತ್ ಮೇಕ್ಸ್ ಅಸ್ ಜಂಪ್. That kind of player. I think that is my moment. For me, when a match is happening 2 kilometers away, when a cricket match is happening 2 kilometers away in Chinnaswamy, that day it was almost full. That stands out. So I mean, I've not been in that situation before. ಅಂದ್ರೆ ಪಕ್ಕದಲ್ಲಿ IPL ಗೇಮ್ ಆಗ್ತಾ ಇದೆ, ಇಲ್ಲಿ ನಾವು ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದೀವಿ ಅನ್ನೋ ಸಿಚುವೇಶನ್ ಇರಲಿಲ್ಲ. ವಿ ಎವ್ರಿಬಡಿ ಹ್ಯಾಡ್ ಅ ಡೌಟ್, ಎಷ್ಟು ಜನ ಟರ್ನ್ ಅಪ್ ಆಗ್ತಾರೆ, ಅಲ್ಲಿ ಗೇಮ್ ಆಗ್ತಾ ಇದೆ, ಅದು ಇದು ಎಲ್ಲ ಡಿಸ್ಕಷನ್ಸ್ ನಾವೇ ಮಾಡ್ತಿದ್ವಿ ಕುತ್ಕೊಂಡು. But people turned up big time over there. I was so happy to see. It was so heartwarming to see so many people coming and supporting Bengaluru, and then we won it. I guess I guess we won it. Yeah. So 2-0. again, Mumbai. 2-0. No, that is I think 5-0. Goa game.
we were playing Goa la first Goa BSC game, and Goa game it is. second RCB April. game, Goa game. 2nd April. Yeah. 2nd April is a Goa game. ಅದೇ ವಿರಾಟ್ ಕೊಹ್ಲಿ is losing both side ಅಂತ ಏನೋ ಮಾತಾಡಿದ್ದೀನಿ ನೆನಪಿದೆಯಾ? So such a wonderful moment for me. It was so happy to see because I don't know. I now because now we three, if we consider we have been going to BFC matches, no matter what the results, since few years ala, I feel when to see that ground full is a very wholesome moment. Tumba khushi agutte. So it's always nice to see, and for me, it stands out for the season. Yeah. Awesome. And that particular day, both BFC and RCB sold out. It was so awesome. On a particular day, it just proves, and results were very different. Okay, Okay. so it just proves how much Bangalore actually loves its own sports teams. So there is always a support available. BFC need to do bit more to get all of them to stands. That's what I would say. Yeah. Yes. Wonderful. Okay. One more thing, Yes. ticket price kadme aitu. West Block was around 500. You can That's a see. thumbs up. By the way, Bangalore yeah, FC, that's a big thumbs up. Yeah, even for Mumbai game, we are around 23, 24. Yeah. So the It's one awesome. thing 20 is, plus thousand in Kantirava is extremely awesome because it's buzzing like anything. 20 plus ಆದಾಗೆ it's so good. Kantirava next level ಇರುತ್ತೆ ಒಂಥರ ಸಖತ್ತಾಗಿ ಆಡಾಡ್ಕೊಂಡು. Fine. Okay. ಹಾಗಿದ್ರೆ I think we have talked enough. One request ಇದೆ ನನ್ನ ಹತ್ರ listeners whoever it is possible. ಏನಂದ್ರೆ BFC and West Block we try to accommodate women as much as possible with all the cautions and all the possible availability of resources and everything. ಲಾಸ್ಟ್ ಟೈಮ್ ಯಾವಾಗ ವುಮೆನ್ಸ್ ಏನಾದ್ರು ಇಶ್ಯೂ ಆಗಿದೆ ಅಂತ ಯಾವಾಗ ಇಶ್ಯೂಸ್ ರೈಸ್ ಮಾಡಿದಾರೋ ಕುನಾಲ್ ಅಂಡ್ ಟೀಮ್ ಆರ್ ಮೀಡಿಯಾ ಟೀಮ್ ಅಂಡ್ BFC ಅಂಡ್ ಇವನ್ ದಿ ವೆಸ್ಟ್ ಬ್ಲಾಕ್ ಅಲ್ಲಿ everybody ಏನಾದ್ರು reacts very good. So I want to bring couple of women on this show to show that West Block is safe. You should also come to watch and you should also support because another couple of years there will be women's team playing at the national level from BFC from Bangalore, that is BFC women's. So let us prep for that. Adukoskara. So we are planning something. It's an invitation. If you really want to be on our show, please ping us anywhere, Twitter, Instagram. We will respond. Thank you so much. ಮತ್ತೊಂದು ಸಾರಿ ಹೇಳ್ತಿರೋದು ಹೀಗೆ BFC ಸಪೋರ್ಟ್ ಮಾಡೋಣ, ಇಂಡಿಯನ್ ಫುಟ್ಬಾಲ್ ಸಪೋರ್ಟ್ ಮಾಡೋಣ. ಆಫ್ ಸೀಸನ್ ಇದೆ, ಆಫ್ ಸೀಸನ್ ಅಲ್ಲಿ ನಾವು ಆದಷ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ಸ್ ತರ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್. ಹಂಚಿ ಅರಿಸಿ ಆರೈಸಿ. ಥ್ಯಾಂಕ್ ಯು. Thank you.